ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಾದಂಥ ಗಣೇಶ ಮೆರವಣಿಗೆ ಗಲಾಟೆ, ಬಿಜೆಪಿ ಜೆಡಿಎಸ್ನ ಕೋಮುವಾದಿ ಅಜೆಂಡಾ ಅನ್ನೋದು ಕಾಂಗ್ರೆಸ್ನವರ ಆರೋಪ. ಅಧಿಕಾರದ ಮದದಲ್ಲಿದ್ದಾರೆ ಯಾರು? ಕಾಂಗ್ರೆಸ್ ಸರ್ಕಾರ. ಹಿಂದೂ ಧರ್ಮೀಯರು ನಾವು ಯಾರನ್ನೂ ದ್ವೇಷ ಮಾಡಲ್ಲ, ನಮ್ಮ ತಂಟೆ ಅಂತ ಬಂದ್ರೆ ಬಿಡಲ್ಲ ಅಂತ. ಅಲ್ಲ, ನಾವು ಭಾರತದಲ್ಲಿದ್ದೀವ, ನಾವೇನು ಸೌದಿ ಅರೇಬಿಯಾನಲ್ಲಿ ಇದೀವ ಅಥವಾ ಇನ್ಯಾವುದೋ ಮುಸ್ಲಿಂ ರಾಷ್ಟ್ರದಲ್ಲಿ ಇದೀವ? ಯಾವ ಧೈರ್ಯ ಮತ್ತೆ ಆತರ ಕಿಡಿಗಡಿತನ ಮಾಡೋರು ಯಾವ ಧೈರ್ಯ ಅಂತ? ಅದು ಧೈರ್ಯ ಅಂದ್ರೆ ಇವರು ಕುಮ್ಮಕ್ಕು, ತುಷ್ಟೀಕರಣ. ಕಾಂಗ್ರೆಸ್ ಬಂದಾಗ ಮುಸಲ್ಮಾನರ ಪರ, ಬಿಜೆಪಿ ಬಂದಾಗ ಹಿಂದೂಗಳ ಪರ ಅನ್ನೋ ರೀತಿಯ ಭಾವನೆಗಳು ಉಂಟಾಗ್ಬಿಟ್ಟಿದೆಯಾ ಹೇಗೆ ಅಂತ? ನಾವೇನು ಮುಸ್ಲಿಂ ದ್ವೇಷಿಗಳಲ್ಲ. ನೀವು ಭಾರತದಲ್ಲಿ ಪರಧರ್ಮವನ್ನು ಒಪ್ಕೊಳ್ಳುವಂತ ಕೆಲಸ ನಾವು ಮಾಡಿದೀವಿ, ಪರಧರ್ಮವನ್ನು ಒಪ್ಕೊಳ್ಳುವಂತ ಕೆಲಸ ನೀವು ಮಾಡಿ. ಹಳೆ ಮೈಸೂರು ಭಾಗದ ಈ ಬೆಳವಣಿಗೆ ಕಾಂಗ್ರೆಸ್ಗೆ ಮಾರಕ, ಜೆಡಿಎಸ್ ಬಿಜೆಪಿಗೆ ಪೂರಕ ಅಂತ. ಧರ್ಮಸ್ಥಳದ ಪರವಾಗಿ ಏನು ಷಡ್ಯಂತ್ರ ನಡೀತಿದೆಯಾ? ಷಡ್ಯಂತ್ರ ನಡೀತಿದೆ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಬಟ್ ಧರ್ಮಸ್ಥಳದ ವಿಷಯದಲ್ಲಿ ಬಿಜೆಪಿಯಲ್ಲಿ ಎರಡು ಟೀಮು ಅಂತ ಹರಿಪ್ರಸಾದ್ ಹೇಳ್ತಾರೆ, ಕಾಂಗ್ರೆಸ್ ಅವರು ಹೇಳ್ತಾರೆ, ಬಿಜೆಪಿ ವರ್ಸಸ್ ಬಿಜೆಪಿ ಅಂತಾರೆ. ಸತ್ಯನಾ? ಬಿಜೆಪಿಗೆ ಏನ್ ಸಂಬಂಧ ಹೇಳಿ? 100 ಜನ ಶಿವಕುಮಾರ್ ಅವ್ರ ಜೊತೆ ಇರ್ತೀನಿ ಅಂತ ಬೇರೆ ಹೇಳ್ಬಂದ್ರು. ಬರೀ ಹೇಳೋದಲ್ಲ, ಇರ್ಬೇಕಲ್ಲ. ಬಿಜೆಪಿ ಬರ್ತಾರ ಡಿ ಕೆ ಶಿವಕುಮಾರ್? ರಾಹುಲ್ ಗಾಂಧಿ ಅವರು ಮೊದಲು ಇವಿಎಂ ಸರಿ ಇಲ್ಲ, ಇವಿಎಂ ಸರಿ ಇಲ್ಲ ಅನ್ನೋ, ಈಗ ವೋಟ್ ಚೋರಿ ಅಂತ, ಅದು ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ. ಈಗ ಮೊನ್ನೆ 23ರಲ್ಲಿ ಚುನಾವಣೆ ಗೆದ್ರಪ್ಪ, ಹಾಗಂತ ಯಾಕೆ ಕೇಳಕ್ ಹೋಗ್ಲಿಲ್ಲ ಇವರು? ಅದೇ ಅವರು ಚೋರಿ ಮಾಡಿ ಗೆದ್ದವ್ರೆ ಅಂತನಾ? ಇರೋದೇ ಅದು ಸತ್ಯ, ಅದನ್ನು ಒಪ್ಕೊಳಕ್ ತಯಾರಿಲ್ಲ. ರಾಜಣ್ಣ ನಿಮ್ ಪಾರ್ಟಿ ಬರ್ತಾರ? ಸ್ವಾಗತಿಸ್ತೀವಿ. ಬಾಗಡಿಯವ್ರ ಬಾಲಕೃಷ್ಣನ್ ಹೇಳಿಕೆ ಸತ್ಯ ಆಗಿದ್ರೆ ಸಂತೋಷ. ಒಂದು ಬಿಬಿಎಂಪಿ ಇದ್ರೆ ಕಾಂಗ್ರೆಸ್ ಅವ್ರು ಗೆಲ್ಲಕ್ಕಾಗಲ್ಲ, ಸೋತ್ಬಿಡ್ತಾರೆ. ಬೆಂಗಳೂರಿನ 5 ಭಾಗ ಮಾಡಿ 1-2 ಗೆದ್ಕೊಂಡ್ರೆ ಮರ್ಯಾದೆ ಉಳಿಸ್ಕೋಬೇಕು ನಿಂತವ್ರೆ ಅಂತ ನೀವು ಆರೋಪ ಮಾಡ್ತೀರಿ. ಸತ್ಯನಾ ಇದು? ಒಂದು ಕಾರ್ಪೊರೇಷನ್ ಆಗಿದ್ರೆ ಅಡ್ರೆಸ್ ಕಿಲ್ದಂಗೆ ಹೋಗೋರು. ಕನ್ನಡಕ್ಕೆ ಹಳದಿ ಕೆಂಪನ್ನ ಹಾಕಿ ಭುವನೇಶ್ವರಿ ಅಂತ ಕರೆದು ನಮ್ಮನ್ನ ಹೊರಗಿಟ್ಟರಿ ಅಂತ ಹೇಳಿದಂತ ಬಾನು ಮುಷ್ತಾಕ್ರನ್ನ ಆ ಒಂದು ಮೈಸೂರು ದಸರಾ ಉದ್ಘಾಟನೆಗೆ ಅವ್ರದೇ ಸಾರಥ್ಯ. ಈಗ ನಿಮ್ಮ ಆಕ್ಷೇಪ ಏನಿದೆ ಅಂತ? ಈಗ ಅರ್ಶಿನ ಕುಂಕುಮಕ್ಕೆ ವಿರುದ್ಧವಾಗಿರೋರು ಹೇಗೆ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡ್ತೀರಾ? ಅವ್ರಿಗಾರ ಆತ್ಮಸಾಕ್ಷಿ ಇಲ್ಲಿಂದ ಇದೆ? ಏನು ಉದ್ದೇಶ ಏನು? ಸಿದ್ದರಾಮಯ್ಯ ಸರ್ಕಾರದ ಉದ್ದೇಶ ಏನು ಅಂತ? ಸಮಾಜನ ಯಾರು ನೆಮ್ಮದಿಯಾಗಿರಬಾರ್ದು, ಗೊಂದಲ ನಿರ್ಮಾಣ ಮಾಡಬೇಕು, ಅಟೆನ್ಷನ್ ಡೈವರ್ಷನ್. ಏನೋ ಮುಚ್ಚಾಕ ಕೊಟ್ಟಿದ್ದಾರೆ ಅಂತ. ಒಂದೇ ಕಲ್ಲಲ್ಲಿ 100 ಹಕ್ಕಿ ನೋಡಿಬೇಕು ಅಂತ ಹೋಗ್ತಾರೆ. ಸೆಪ್ಟೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಇದೀವಿ. ಕಮಲ ಪಾರ್ಟಿ ಅವ್ರಿಗೆ ಏನಾರ ಕ್ರಾಂತಿಯ ಬಗ್ಗೆ ಸುಳ್ಳು ಇದೆಯಾ? ಅಧಿಕಾರಕ್ಕೆ ಕಿತ್ತಾಟ ನಡೀತಾನೆ ಇದೆ. ರಾಜಣ್ಣ ಅವ್ರು ಹೇಳ್ದಂಗೆ ಸೆಪ್ಟೆಂಬರ್ ಕ್ರಾಂತಿ ಪ್ರಾರಂಭ ಆಗುತ್ತೆ. ಇನ್ನು ಕೆಲವೇ ದಿನಗಳು ಇವರ ಕಚ್ಚಾಟ ಗುದ್ದಾಟ ಆಗಿ ಛಿದ್ರ ಆಗ್ತಾರೆ ಅಂತ ಅನ್ನೋದು ನನಗೆ. ಅವ್ರು ನಿಮ್ಮ 40% ಸರ್ಕಾರ ಅಂತ ಕರೀತಾರೆ, ACM ಅಂತೆಲ್ಲ ಕ್ಯಾಂಪೇನ್ ಮಾಡಿದ್ರು. ಈ ಸರ್ಕಾರ ಎಷ್ಟು ಪರ್ಸೆಂಟ್? ಸರ್, ಒಂದು ನಮ್ಮ ಮೇಲೆ ಆಪಾದನೆ ಮಾಡಿದ್ದು ನಿರಾಧಾರವಾಗಿತ್ತು. ನಿಜವಾದ ಪರ್ಸೆಂಟೇಜ್ ಸರ್ಕಾರ ಏನಾರಿದ್ರೆ ಈ ಕಾಂಗ್ರೆಸ್ ಸರ್ಕಾರ. ಟ್ರಂಪ್ ಹೇಳ್ತಾರೆ ಆರ್ಥಿಕವಾಗಿ ಮುಗಿದೋಯ್ತು ಭಾರತ, ಡೆಡ್ ಎಕನಾಮಿ ಅಂತ ಹೇಳಿದ್ರು. ಗುಣಮಟ್ಟದ ಶಿಕ್ಷಣ, ತಂತ್ರಜ್ಞಾನ ಅಳವಡಿಕೆ, ಕೌಶಲ್ಯ, ಈ ಮೂರನ್ನು ಬಹಳ ಪ್ರಸ್ತುತವಾಗಿ ನಾವು ಮಾಡ್ಕೊಂಡ್ರೆ ವಿಲ್ ಬಿ ದ ನಂಬರ್ 1. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರಾಜ್ಯ, ದೇಶ, ವಿದೇಶ, ರಾಜಕಾರಣದ ಬೆಳವಣಿಗೆ, ಆರ್ಥಿಕತೆ, ಎಲ್ಲಾ ವಿಷಯಗಳು, ಕರ್ನಾಟಕದ ಕೆಲವೇ ರಾಜಕಾರಣಿಗಳಲ್ಲಿ ಎಲ್ಲಾ ವಿಷಯಗಳನ್ನು ಸ್ಪಷ್ಟವಾಗಿ ಮಾತನಾಡುವಂತ ವ್ಯಕ್ತಿ. ರಾಜಕಾರಣದಲ್ಲಿ ನೇರವಂತಿಕೆ, ಸುಮ್ನೆ ಆಚೆ ಈಚೆ ಬೇಕು ಬೇಡ ಅನ್ನೋದಕ್ಕಿಂತ ಏನ್ ಬೇಕಾಗಿದೆ, ಅವಶ್ಯಕತೆ ಇದೆ ಅದನ್ನ ಸ್ಪಷ್ಟವಾಗಿ ಮಾತಾಡುವಂತ ವ್ಯಕ್ತಿ. ಅದು ದಕ್ಷಿಣ ಭಾರತದ ಬಿಜೆಪಿಯಲ್ಲಿ ಬಿಜೆಪಿ ಶಕ್ತಿ ಅನ್ನೋದು ಕರ್ನಾಟಕದ ವಿಷಯಕ್ಕೆ ಬರೋದೇ ಆದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್, ಅಸ್ಸಾಂನ ಹಿಮಂತ ಬಿಸ್ವಾ ಶರ್ಮಾ, ಬಿಜೆಪಿ ಯಂಗ್ ಜನರೇಷನ್ ರಾಜಕಾರಣ ಅಂದಾಗ ಕರ್ನಾಟಕದಲ್ಲಿ ನೆನಪಾಗೋದು. ಮತ್ತೆ ಈಗಾಗಲೇ ಅದನ್ನು ಸಾಬೀತು ಮಾಡಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿ, ಬಿಜೆಪಿಯ ಪ್ರಬಲ ನಾಯಕರಾದಂತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ. ಸರ್ ನಮಸ್ಕಾರ. ನಮಸ್ಕಾರ ಶಿವರ. ಏನ್ ಸಮಾಚಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸೊ ಬಿಜೆಪಿ ಅಂದ್ರೆ ಲೆಕ್ಕಾಚಾರಕ್ಕೆ ನಿಲ್ಕದಂತ ಪಕ್ಷ. ಇತ್ತೀಚೆಗೆ ಮೀನಿನಜ್ಜೆ ಹೆಣ್ಣಿನ ಮರ್ಮ ಲೆಕ್ಕ ಹಾಕಕ್ಕಾಗಲ್ಲ ಅಂತಿದ್ರು. ಆದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಹೀಗೆ ಮಾಡ್ತಾರೆ ಅಂತ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೋಟ್ ಬ್ಯಾನ್ ಇಂದ ಹಿಡಿದು ಇವತ್ತಿನವರೆಗೂ ಒಂದಷ್ಟು ಬದಲಾವಣೆಗಳು. ನಾನು ಸ್ಟೇಟ್ ಪಾಲಿಟಿಕ್ಸ್, ರಾಜ್ಯದಾಗುವಂಥ ಬೆಳವಣಿಗೆಗಳು ಕೂಡ ಚರ್ಚೆ ಮಾಡ್ತೀನಿ. ಆದರೆ GST ಇಂದ ಶುರು ಮಾಡ್ತೀನಿ ಮತ್ತೆ ಮಾತುಕತೆ. ಈ GST ಬದಲಾವಣೆ, ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರಿತಿದ್ರು ರಾಹುಲ್ ಗಾಂಧಿ, ಕಿತ್ತು ಬಿಸಾಕ್ತೀವಿ ಇದನ್ನ ಅಂತ. GST ಕಡಿಮೆ ಮಾಡಿ ಅಂತ ವಿರೋಧ ಪಕ್ಷಗಳು ಕೇಳ್ತಿದ್ವು. ಬಟ್ ಕಡಿಮೆ ಮಾಡಿದ್ಮೇಲೆ ನಮಗೆ ಸಾವಿರಾರು ಕೋಟಿ ಲಾಸ್ ಆಗ್ತಿದೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಿದೆ. ಏನಿದೆಲ್ಲ, ಏನ್ ಕತೆ? ನೋಡಿ, ಅದೇನೇ ಹೇಳೋದು, ಯಾವ ಒಂದು ಸ್ಪಷ್ಟತೆ ಇಲ್ಲದೆ ಹೇಳಿಕೆ ಕೊಡುವಂಥದ್ದು ಅಥವಾ ಒಂದು ಉದ್ದೇಶಗಳು ಇಟ್ಕೊಳ್ಳುವಂಥದ್ದು. ಹಾಗಾಗಿ
ಯಾವ ಕೆಲಸ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತೆ, ದೇಶಕ್ಕೆ ಒಳ್ಳೇದಾಗುತ್ತೆ ಅನ್ನೋಂಥ ಸ್ಪಷ್ಟತೆ ರಾಜಕೀಯ ಪಕ್ಷಗಳು ಮತ್ತು ಸರ್ಕಾರ, ಆಡಳಿತದಲ್ಲಿರೋಂಥ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರಗಳು ಈ ಸ್ಪಷ್ಟತೆನ ಇಟ್ಕೋಬೇಕು. ಮುಖ್ಯವಾಗಿ GSTಗಳನ್ನ ತರಬೇಕು ಅನ್ನೋದು ವಾಜಪೇಯಿ ಅವ್ರ ಕಾಲದಿಂದ ಪ್ರಾರಂಭ ಮಾಡಿದ್ದು. ಅದನ್ನು ಮುಂದೆ ತೊಗೊಂಡೋಗ್ಬೇಕು ಅಂತ ಕಾಂಗ್ರೆಸ್ ಪಕ್ಷನೂ ಪ್ರಯತ್ನ ಮಾಡಿದರು. ಕಾಂಗ್ರೆಸ್ ಪಕ್ಷ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕಾಗಲಿಲ್ಲ. ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು, ಇವನ್ ಕಮ್ಯುನಿಸ್ಟ್ ರಾಜ್ಯ ಕೇರಳ ಅಂತ ರಾಜ್ಯನೂ ಬೆಂಬಲ ಕೊಟ್ಟರು. ಎಲ್ಲರೂ ಬೆಂಬಲ ಕೊಟ್ಟು ಅನುಷ್ಠಾನವನ್ನು ಮಾಡಿ ಅದರ ಪ್ರತಿಫಲ ಏನು ಅಂತ ಇವತ್ತು ನಾವು ನೋಡಿದ್ವಿ. ಕಳೆದ 8 ವರ್ಷದಲ್ಲಿ ಯಾವ ರೀತಿ ಆದಾಯ ಹೆಚ್ಚುತ್ತಾ ಹೋಗಿದೆ. ಮೊದಲು ಎಷ್ಟು ಟ್ಯಾಕ್ಸ್ ಹಾಕ್ತಿದ್ರು, ಟ್ಯಾಕ್ಸ್ ಈಗ ಲೆಕ್ಕ ಹಾಕೊಂಡ್ರೆ, ಈಗಿನ ಟ್ಯಾಕ್ಸ್ಗೆ ಲೆಕ್ಕ ಹಾಕೊಂಡಾಗ ಇದು ಡಬಲ್ ಇತ್ತು. ಏನು ವ್ಯಾಟ್ ಸಿಸ್ಟಮ್ ವ್ಯಾಟ್ ಇದ್ದಾಗ ಅದು ಗೊತ್ತಾಗ್ತಿರ್ಲಿಲ್ಲ ಜನಕ್ಕೆ. ಎಲ್ಲೆಲ್ಲಿಂದ ಯಾವ ಯಾವ ಹಂತದಲ್ಲಿ ಟ್ಯಾಕ್ಸ್ ತಗೊಳ್ತಿದ್ರು ಅನ್ನೋದು ಜನಕ್ಕೆ ಗೊತ್ತಿರ್ತಿರ್ಲಿಲ್ಲ. ಹಾಗಾಗಿ ಅದು ಪ್ಯಾಕ್ ಆಗಿ ಬಂದಿರೋದು, ಬಂಡಲ್ ಆಗಿ ಬರೋದು. ಇದನ್ನ ಟ್ರಾನ್ಸ್ಪರೆಂಟ್ ಮಾಡಿ ಗ್ರಾಹಕನ ಹಂತದಲ್ಲಿ ಬೇರೆ ಬೇರೆ ಎಲ್ಲೂ ಟ್ಯಾಕ್ಸ್ ಇರ್ತಿರ್ಲಿಲ್ಲ. ಎಲ್ಲಿ ಕನ್ಸ್ಯೂಮ್ ಆಗ್ತಾರೆ ಅಲ್ಲೇ ಕನ್ಸ್ಯೂಮ್ ಆಗುವಂಥ ಲೆವೆಲ್ನಲ್ಲೇ ಟ್ಯಾಕ್ಸ್ನ ಹಾಕಿ ಯಾವ ರಾಜ್ಯದಲ್ಲಿ ಎಲ್ಲಿ ಖರ್ಚಾಗ್ತಿತ್ತೋ ಅವ್ರಿಗೆ ಅನುಕೂಲತೆ ಸಿಗೋ ರೀತಿಯಲ್ಲಿ 75% ಅನುಕೂಲತೆ ಸಿಗುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಕೊಟ್ಟರು. ಆ ಕೊಡೋ ಮೂಲಕ ತುಂಬ ರಾಜ್ಯಗಳಿಗೆ, ಕೆಲವೇ ಮೊದಲು ವ್ಯಾಟ್ ಸಿಸ್ಟಮ್ನಲ್ಲಿ ಕೆಲವೇ ರಾಜ್ಯಗಳಿಗೆ ಅನುಕೂಲ ಆಗ್ತಿತ್ತು. ಈ ಸಿಸ್ಟಮ್ ತರೋ ಮೂಲಕ ಎಲ್ಲರಿಗೂ ಮತ್ತು ಪಾರದರ್ಶಕವಾಗಿ ಆದಾಯ, ಟ್ಯಾಕ್ಸ್ ಕಲೆಕ್ಷನ್ನು ಹೇಗೆ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ನು ಜಾಸ್ತಿ ಆಗ್ತಾ ಬಂತು. ಮತ್ತು ನಮ್ಮ ದೇಶದಲ್ಲಿ ಒನ್ ನೇಷನ್ ಒನ್ ಮಾರ್ಕೆಟ್, ಒಂದು ಟ್ಯಾಕ್ಸ್ ಕಮ್ಮಿ ಮಾಡೋದು ಒಂದು, ಮತ್ತು ತಯಾರಕರಿಗೆ ಮಾರ್ಕೆಟ್ ವಿಸ್ತರಣೆ ಆಗಬೇಕಲ್ವಾ. ಮಾರ್ಕೆಟನ್ನು ಲಿಮಿಟೇಷನ್ ಇದ್ದರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಬೇಸು ಮೇಕ್ ಇನ್ ಇಂಡಿಯಾ ಆಗಬೇಕು, ಮೇಡ್ ಇನ್ ಇಂಡಿಯಾ ಆಗಬೇಕು, ಇವೆಲ್ಲ ಆಗಬೇಕು ಅಂತ ಮಾರ್ಕೆಟ್ ವಿಸ್ತರಣೆ ಇದ್ದರೆ ಮಾತ್ರ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಸುಧಾರಣೆ ತರಬೇಕು. ನಮ್ಮ ದೇಶ ಒಂದು ದೊಡ್ಡ ಶಕ್ತಿ ಆಗಬೇಕು. ನೋಡಿ, ಫ್ರಜೈಲ್ 10 ಈಗ ಸ್ಟ್ರಾಂಗ್ ಪೊಸಿಷನ್ 4ನೇ ಸ್ಥಾನಕ್ಕೆ, ಆರ್ಥಿಕ ವ್ಯವಸ್ಥೆನಲ್ಲಿ 4ನೇ, ವಿಶ್ವ ಮಟ್ಟದಲ್ಲಿ 4ನೇ ಸ್ಥಾನಕ್ಕೆ ಹೀಗೆ ಹಾಗೆ ಬರ್ಲಿಕ್ಕೆ ಸಾಧ್ಯವಾಯ್ತಾ? ಇಂಥ ಹಲವಾರು ಸುಧಾರಣೆಗಳು ಬಹಳ ಪ್ರಮುಖವಾದಂಥ, ದೇಶದಲ್ಲಿ ಒಂದು ಇತಿಹಾಸ, ಒಂದು ಕ್ರಾಂತಿ ಮೂಡಿಸೋ ರೀತಿಯಿಂದ GST ತಂದರು. ಅಲ್ಲಿಗೆ ಸೀಮಿತವಾಗಲಿಲ್ಲ. ಅದೆಲ್ಲ ಒಂದು ಕಡೆ ಟ್ಯಾಕ್ಸ್ ಇನ್ನೂ ಕಮ್ಮಿ ಮಾಡಬೇಕು ಅಂತ ಏನು ಒತ್ತಾಯ ಇತ್ತು, ತಾವು ಹೇಳಿದಾಗೆ ಒತ್ತಾಯ ಏನಿತ್ತು, ಆ ಒತ್ತಾಯವನ್ನೆಲ್ಲ ಗಮನದಲ್ಲಿಟ್ಕೊಂಡು ಇನ್ನೂ ಕನ್ಸಂಪ್ಷನ್ ಹೆಚ್ಚಿಸಲಿಕ್ಕೆ, ತಯಾರಿನ ಅಫೋರ್ಡಬಿಲಿಟಿ ಕೈಗೆ ಎಟ್ಕೋ ರೀತಿಯಲ್ಲಿ, ಈಗ ಡೈರೆಕ್ಟ್ ಟ್ಯಾಕ್ಸ್ ಎಲ್ಲ 12 ಲಕ್ಷದವರೆಗೂ ನೋ ಟ್ಯಾಕ್ಸ್ ಅಂತ ಮಾಡಿದ್ರು. ಅದೇ ರೀತಿ ಇವತ್ತು GSTನಲ್ಲಿ ತುಂಬ ಸೆಕ್ಟರ್ಗಳಿಗೆ ಝೀರೋ ಟ್ಯಾಕ್ಸು, ಹೆಚ್ಚು ಕಡಿಮೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್ ಇಸ್ ಝೀರೋ ಮಾಡಿದ್ದಾರೆ. ಲೈಫ್ ಇನ್ಶೂರೆನ್ಸ್ ಝೀರೋ ಆಗಿದೆ, ಹೆಲ್ತ್ ಇನ್ಶೂರೆನ್ಸ್ ಝೀರೋ ಆಗಿದೆ. ಅಗ್ರಿಕಲ್ಚರ್ ಇನ್ಪುಟ್ನಲ್ಲಿ 100% ಇದ್ದು 5% ತಂದಿದ್ದಾರೆ. ತುಂಬ ಟ್ಯಾಕ್ಸಸ್ ಇದನ್ನೆಲ್ಲ ಝೀರೋಗೆ ತೊಗೊಂಡೋಗಿದ್ದಾರೆ. ಈ ರೀತಿ ಅದ್ಭುತ ಸುಧಾರಣೆಗಳು. ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಂತೂ ಎಲ್ಲ 18% 5% ತಂದಿದ್ದಾರೆ. ಆಟೋಮೊಬೈಲ್ನಲ್ಲಂತೂ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲಂತೂ ಅಲ್ಲೂ 25%ನಲ್ಲಿ ಇದ್ದಿದ್ದು 18% ಬಂದಿರೋಂಥದ್ದು. ಇವತ್ತು ಒಟ್ಟಾರೆ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಈಗ 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಹೋಗಬೇಕು, 3ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಬರಬೇಕು. ವಿಶ್ವ ಮಟ್ಟದಲ್ಲಿ 2ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಭಾರತಕ್ಕೆ ಹೋಗ್ಬೇಕಂದ್ರೆ ಏಕಾಏಕಿ ಹೋಗ್ಲಿಕ್ಕಾಗಲ್ಲ. ಅಂಥ ರೀತಿಯಾದಂಥ ಬುನಾದಿಯನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ರು. ಮತ್ತು ಕಾಂಗ್ರೆಸ್ ಪಕ್ಷ ಎಡವಟ್ಟಿನ ಪಕ್ಷ ಆಗೋದು. ಕಾಂಗ್ರೆಸ್ ಪಕ್ಷ ಮತ್ತು ಇತರ ಸಹಚರರುಗಳು ಎಡವಟ್ಟುಗಳು, ಹೇಳೋದೊಂದು ಮಾಡೋದೊಂದು, ಮಾಡೋಕ್ಕಿಂತ ಒಟ್ಟಾಗಿ ಈ ರೀತಿ ಹೇಳಿಕೆ ಕೊಟ್ಟಾರೆ. ಅವರು ಸಹ ಹೋಗಿ ಏನು ಅಂದ್ರೆ ಒಳಗೆ ಹೋಗಿದಾಗ GST ಕೌನ್ಸಿಲ್ನೆಲ್ಲ ಒಪ್ಕೊಂಡು ಬಂದಾರೆ. ಆದ್ರೆ ಇಲ್ಲಿ ಹೊರಗೆ ಬಂದಾಗ ಸುಮ್ಮನೆ ಇಂಥದ್ದು GST ಅಂದ್ರೆ ಇದನ್ನ ಕೇಂದ್ರ ಸರ್ಕಾರವೇ ಮಾಡಿದೆ, GST ಹಣ ಕೇವಲ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅನ್ನೋ ರೀತಿಯ ಆರೋಪಗಳನ್ನ ಮಾಡ್ತಾ ಬಂದಿರೋ. ಹೌದು, CGST SGST ಅಂತ ಸಪರೇಟ್ ಇದೆ. ಅದು 18% ಇದ್ರೆ 9 ಸ್ಟೇಟ್ಗೆ 9 ಸೆಂಟ್ರಲ್ಗೆ ಅನ್ನೋದು ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಗೊತ್ತು, ಕಾಮನ್ ಪೀಪಲ್ ಗೊತ್ತಿರಲಿಲ್ಲ. ಈ ಕ್ಷಣದವರೆಗೂ GST ಅಂದ್ರೆ ನರೇಂದ್ರ ಮೋದಿ GST ತಂದೆಲ್ಲ ಹಾಳು ಮಾಡಿಬಿಟ್ರು ಅಂತ ಚರ್ಚೆಗಳನ್ನ ತಂದಿಟ್ಟಿದ್ರು. ಬಟ್ GST ಯಾವಾಗ ಇದನ್ನ 2 ಸ್ಲ್ಯಾಬ್ಗಳನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಕಡಿಮೆ ಮಾಡಿದ್ರು, ಈ ಕಾರಣಕ್ಕೆ ನಮ್ಗೆ 15,000 ಕೋಟಿ 20,000 ಕೋಟಿ ನಷ್ಟ ಆಗುತ್ತೆ ಕೊಡಿ ಅಂತ ಕೇಳ್ತಿದ್ದಾರೆ. ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಷ್ಟ ಆಗಿದೆ ಅಂತ ಹೇಳ್ತಾರೆ ಅವರು, ಆಗ್ತಿದೆ ಅಂತ, ಆಗುತ್ತೆ ಅಂತ. ನೋಡಿ, ಟ್ಯಾಕ್ಸ್ ಅಲ್ಲಿ 75% ಏನು ನೀವು ಹೇಳಿದ್ರಲ್ಲ, 50% SGST CGST, ಸೆಂಟ್ರ್ ತಗೊಳ್ಳೋಂಥ 50%ನಲ್ಲಿ 50%ನಲ್ಲಿ 25% ಇವರಿಗೆ ಬಂದ್ಬಿಡ್ತದೆ. ಅಂದರೆ
ಏನೇ GST ಹಾಕಿದ್ರಲ್ಲಿ 75% ರಾಜ್ಯ ಸರ್ಕಾರಕ್ಕೆ ಬರ್ತದೆ, ಬರೀ 25% ಮಾತ್ರ ಕೇಂದ್ರ ಸರ್ಕಾರಕ್ಕೆ ಹೋಗೋದು. ಒಂದು. ಎರಡನೇದು, ಇದು ಗ್ರ್ಯಾಜುಯಲಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ಕಾಂಪ್ಲೇಂಟ್ಸ್ ಜಾಸ್ತಿ ಆಗುತ್ತೆ. ಈಗ ಮೊದಲು ತುಂಬ ಪ್ರಾಡಕ್ಟ್ಸ್ಗಳೆಲ್ಲ ಅನ್ಬ್ರ್ಯಾಂಡೆಡ್ ಆಗಿರೋದು ಬ್ರ್ಯಾಂಡೆಡ್ ಆಗುತ್ತೆ. ಯಾಕಂದರೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಅನ್ಬ್ರ್ಯಾಂಡೆಡ್ ಆಗಿರಬೇಕು ಅನ್ನೋರು ಇವತ್ತು ಬ್ರ್ಯಾಂಡ್ ಆಗುತ್ತೆ. ಸೊ ಮಾರ್ಕೆಟು ವಿಸ್ತರಣೆ ಆಗುತ್ತೆ. ಮಾರ್ಕೆಟ್ ಸೈಜ್ ಇವಾಗ GSDP ಗ್ರ್ಯಾಜುಲಿ ನಮ್ಮ ಬಯಸಿದ ಮಟ್ಟಕ್ಕಿಂತ ಒಂದು ಸ್ವಲ್ಪ ಇನಿಷಿಯಲಿ ಒಂದು ಸ್ವಲ್ಪ ಕಾಲ ಒಂದಿಷ್ಟು ಹಿನ್ನಡೆ ಆಗ್ಬೋದು. ಬಟ್ ಪ್ರಾಬಲಿ ಓವರ್ ದ ಟೈಮ್ ಮಾರ್ಕೆಟ್ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತೆ ಮತ್ತು ಎಲ್ಲ ಇಂಡಸ್ಟ್ರಿಗಳು ದೊಡ್ಡ ಮಟ್ಟದಲ್ಲಿ ಬೆಳೀತವೆ. ಹಾಗಾಗಿ ಇದು ಎಲ್ಲ ಸರ್ಕಾರಕ್ಕೂ ಗೊತ್ತಿದೆ. ಆದರೆ ರಾಜ್ಯದಲ್ಲಿ ನೀವು ನೋಡಬೇಕು, ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದಲೂ ನನಗನ್ಸುತ್ತೆ ಆಲ್ಮೋಸ್ಟ್ 1.5 ಲಕ್ಷ ಕೋಟಿಯಷ್ಟು ಹೆಚ್ಚು ಟ್ಯಾಕ್ಸ್ ಪಡ್ಕೊಂಡಾರು. 1.5 ಲಕ್ಷ ಕೋಟಿ ನಮ್ಮ ಸರ್ಕಾರದ ಅವಧಿಗಿಂತ ಈ ಕಳೆದ 2.5 ವರ್ಷದಲ್ಲಿ ಅಡಿಷನಲ್ ಟ್ಯಾಕ್ಸಸ್ 1.5 ಲಕ್ಷ ಕೋಟಿ ಬೆಲೆ ಏರಿಕೆಗಳನ್ನ ಇದರ ಪ್ರಾಪರ್ಟಿ ಟ್ಯಾಕ್ಸ್ನಲ್ಲಾಗಲಿ ಅಥವಾ ನಮ್ಮ ಕರೆಂಟ್ ಬಿಲ್ಲಲ್ಲಾಗಲಿ, ವಾಟರ್ ಬಿಲ್ಲಲ್ಲಾಗಲಿ, ಪ್ರಾಪರ್ಟಿ ಟ್ಯಾಕ್ಸ್ನಲ್ಲಾಗಲಿ, ವೆಹಿಕಲ್ ಟ್ಯಾಕ್ಸ್ನಲ್ಲಾಗಲಿ, ಎಕ್ಸೈಸ್ ಡ್ಯೂಟಿನಲ್ಲಾಗಲಿ ಅಥವಾ ಪೆಟ್ರೋಲ್ನಲ್ಲಿ ಪೆಟ್ರೋಲ್ 3 ರೂಪಾಯಿ ಹೆಚ್ಚಿಸಿದ್ದಾರೆ, ಡೀಸೆಲ್ನಲ್ಲಿ 5 ರೂಪಾಯಿ ಹೆಚ್ಚಿಸಿದ್ದಾರೆ. ಈ ರೀತಿ ಬೆಲೆ ಎಲ್ಲ ಹಂತದಲ್ಲೂ ಏರ್ಸ್ಕೊಂಡು ಹೋಗಿದ್ದಾರೆ. ನೀವು ನಂಬ್ತೀರಾ ಬಿಡ್ತೀರಾ, ಎಸ್ಕಾಮ್ಗಳಲ್ಲೇ ಒಂದು 22,000 ಕೋಟಿ ವರ್ಷಕ್ಕೆ ಕಲೆಕ್ಟ್ ಮಾಡ್ತಿದ್ದಾರೆ ಹೆಚ್ಚಾಗಿ. ಆ ರೀತಿ ನೀವು BWSSBನಲ್ಲಿ ಕಲೆಕ್ಷನ್, ನೀವು ಆಧಾರ್ ಚಾರ್ಜಸ್ ಅಂತ ಎಲ್ಲ ನೀವು ಒಂದು ಪ್ರಸ್ತಾಪ ಮಾಡಿದ್ರಿ. ಇಡೀ ದೇಶದ ಎಲ್ಲೆಲ್ಲಿ ಮೀಟ್ರದು ಏನಿದೆ ಲೆಕ್ಕಾಚಾರ ಅಂತ ಕೊಟ್ಟು ಕರ್ನಾಟಕದ ಯಾವ ಮಟ್ಟಕ್ಕೆ ಸ್ಕ್ಯಾಮ್ ಆಗಿದೆ ಅಂತ ನೀವು ಒಂದು ಪ್ರಸ್ತಾಪ ಮಾಡಿದ್ರಿ. ಹೌದು, ದೊಡ್ಡ ಮಟ್ಟಕ್ಕೆ ಸ್ಮಾರ್ಟ್ ಮೀಟರ್ದು ನೀವು ಪ್ರಸ್ತಾಪ ಮಾಡಿದ್ರಿ, ಯಾವ ರೀತಿ ಬರೆ ಆಗ್ತಿದ್ದಾರೆ ಅಂತ. ಇವ್ರು ಹೆಂಗೋ ವರ್ಷಕ್ಕೆ 50-60 ಕೋಟಿ ಗ್ಯಾರಂಟಿ ಕೊಟ್ಕೊಂಡು ಅದರಲ್ಲೇ ಹೊರೆಯಾಗಿದ್ರು. ನೀವು ಮತ್ತೆ ಈ GST ಕಡಿಮೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಬರೆ ಹಾಕ್ಬಿಟ್ರಿ ಅಂತ ಪಾಪ ಅವರು. ಇಲ್ಲ ನೋಡಿ, ಈ ಗ್ಯಾರಂಟಿಯಲ್ಲಿ ಈಗ ಸರ್ಕಾರ ಹೇಳಿದಾಗೇನೆ ಅವ್ರ ಖರ್ಚು ಅಧಿಕಾರಕ್ಕೆ ಬಂದಾಗಿಂದ 1 ಲಕ್ಷ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ 1 ಲಕ್ಷ ಕೋಟಿಗಿಂತಲೂ ಈಗ ನಾನು ಹೇಳಿದ್ನಲ್ಲ 1.5 ಲಕ್ಷ ಕೋಟಿ ಹೆಚ್ಚಾಗಿ ಟ್ಯಾಕ್ಸ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. 1.5 ಲಕ್ಷ ಕೋಟಿ 2.5 ವರ್ಷದಲ್ಲಿ ಹೆಚ್ಚು ಟ್ಯಾಕ್ಸ್ನ ಹಾಕೊಂಡು ಗ್ಯಾರಂಟಿನ ತೋರಿಸಿ 1.5 ಲಕ್ಷ ಕಲೆಕ್ಷನ್ ಮಾಡಿದ್ದಾರೆ. ಅದಲ್ಲದೆ ಸಾಲವನ್ನು ಮಾಡಿದ್ದಾರೆ. ಅದಲ್ಲದೆ SCPT TSPನಲ್ಲಿ ಹಣವನ್ನು ಡೈವರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ SCP TSPನಲ್ಲಿ 35,000 ಕೋಟಿ ಡೈವರ್ಟ್ ಮಾಡಿದ್ದಾರೆ. 1.5 ಲಕ್ಷ ಕೋಟಿ 35,000 ಕೋಟಿ ಇವೆಲ್ಲ ಯಾಕಂದ್ರೆ ಡಬಲ್ ಗ್ಯಾರಂಟಿ ದುಡ್ಡು ತಗೊಂಡಿದ್ದಾರೆ. ಸೊ ಗ್ಯಾರಂಟಿ ಹೆಸರಲ್ಲಿ ಸಾಲ ಮಾಡಿದ್ದಾರೆ, ಗ್ಯಾರಂಟಿ ಹೆಸರಲ್ಲಿ SC ST ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಬಳಸ್ಕೊಂಡಿದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿ 1.5 ಲಕ್ಷ ಕೋಟಿ ಕಲೆಕ್ಟ್ ಮಾಡಿದ್ರು ಸಹ ಇನ್ನೂ ಸಮಸ್ಯೆಲಿದೆ ಸರ್ಕಾರ ಅಂತ ಸಮಸ್ಯೆನಲ್ಲಿದ್ದಾರೆ. ಈ ರೀತಿ ನಿರ್ವಹಣೆ ಆಡಳಿತ ಕೊಡೋದ್ರಲ್ಲಿ ನೋಡಿ, ಮನೆಗಳು ಕಟ್ಟೋದು ನಿಲ್ಲಿಸಿದ್ದಾರೆ, ಜಲ್ ಜೀವನ್ ಮಿಷನ್ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ, ಸರಿಯಾಗಿ ನೆರೆಗ ಕೆಲಸ ನಡೆಯಲ್ಲ, ನೀವು ಆರೋಗ್ಯ ವ್ಯವಸ್ಥೆ ಸಂಪೂರ್ಣ ಕುಂಠಿತವಾಗಿದೆ, ಬೇಕಾಗಿರೋ ಔಷಧಿ ಮಾತ್ರೆಗಳು ಸಿಗಲ್ಲ, ಶಿಕ್ಷಣ ಗುಣಮಟ್ಟ ಇನ್ನೂ ಕುಸಿತಾ ಇದೆ. ನೋಡಿ, ಸರ್ಕಾರಿ ಶಾಲೆಗಳಲ್ಲಿ ದಾಖಲೆ ಆಗುವಂಥ ಸಂಖ್ಯೆ ಇಳಿತಾ ಇದೆ. ನಾನು ಈ ವಿಷಯಕ್ಕೆ ಬರ್ತೀನಿ. ಕಾಂಗ್ರೆಸ್ ರಾಜ್ಯ ಸರ್ಕಾರ, ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಆರ್ಥಿಕವಾಗಿ ಹೊಡೆತವನ್ನು ಅನುಭವಿಸಿದೆ. ಈ ಗ್ಯಾಪ್ ಅಲ್ಲಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ನೀವು GST ಕಡಿಮೆ ಮಾಡಿದ್ದು, GST ಈ ಸ್ಲ್ಯಾಬ್ ಅನ್ನು ಇಳಿಸಿದ್ದು, ಒಂದಷ್ಟು ತೆಗೆದಾಕಿದ್ದು ಜನಕ್ಕೆ ಅನುಕೂಲ. ಬಟ್ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಅಂತ ಖಂಡಿತ ಹೊಡೆತ ಎಲ್ಲಿಂದ ಆಗುತ್ತೆ? ಆದಾಯ ಜಾಸ್ತಿನೇ ಆಗುತ್ತೆ. ಕಲೆಕ್ಷನ್ ಪ್ರಾಬ್ಲಿ ಇವ್ರು ಬಯಸಿ ಆರೋಪ ಮಾಡ್ತಿದ್ದಾರೆ ಕೃಷ್ಣ ಬೈರೇಗೌಡರು. ಈಗ ಅಲ್ಲಿ ಹೋದಾಗೆಲ್ಲ ಒಪ್ಕೊಂಡಿದಾರಲ್ಲ, ಯುನಾನಿಮಸ್ ಡಿಸಿಷನ್ ಆಗಿದ್ದು, ಕನ್ಸೆನ್ಸಸ್ನಲ್ಲಿ ಆಗಿರೋದು, ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಎಸ್, ಓಕೆ. ನೀವು ಕೇಂದ್ರ ಸರ್ಕಾರ ಏನೇ ಮಾಡಿದ್ರು ರಾಜ್ಯ ಸರ್ಕಾರ ವಿರೋಧ ಮಾಡುವಂತ ರಾಜಕಾರಣ ಅನ್ನೋದು ನಿಮ್ಮ ಯಾವಾಗ ಆರೋಪ ಮಾಡ್ತಿರ್ತೀರಿ. ಬಿಕಾಸ್ ನೀವಿದ್ದಾಗ NEP ಎಸ್ ಜಾರಿ ಆಯ್ತು ಈ ವರ್ಷದಿಂದ ಅನ್ನೋ ಸನ್ನಿವೇಶ ನಿಮ್ಮ ಸರ್ಕಾರದ ಅವಧಿನಲ್ಲಿ. NEP ಸರಿ ಇಲ್ಲ, ನಾವು SCP ಅನ್ನೋದು ಇದೆಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ. ನೋಡಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅನ್ನೋಂಥದ್ದು ನಾವು ಮಾತ್ರ ತಂದಿದ್ದಲ್ಲ, ಇದು ಹೊಸದಾಗಿ ಬಂದಿರೋದಲ್ಲ. ಇದು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ, 3rd ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಈ ಮುಂಚೆ 2 ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಿತ್ತು, 3ನೇ. ಮತ್ತು ಇದು ಕನ್ಕರೆಂಟ್ ಸಬ್ಜೆಕ್ಟ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಇದು ಕನ್ಕರೆಂಟ್ ಸಬ್ಜೆಕ್ಟಲ್ಲಿ ಬರುವಂಥದ್ದು ಶಿಕ್ಷಣ. ಹಾಗಾಗಿ ಹೆಚ್ಚಿನ ಅಧಿಕಾರ ಸೆಂಟರ್
ವಿಲ್ ಪ್ರಿವೇಲ್ ಇನ್ ಎಜುಕೇಷನ್ ಪಾಲಿಸಿ. ಹಾಗಾಗಿ ಇಲ್ಲಿ ಆಚೆ ಈಚೆ ನೋಡೋಂಥದ್ದು ಗೊಂದಲ ನಿರ್ಮಾಣ ಮಾಡೋಂಥದ್ದು. ಈ ಮುಂಚೆನೂ ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಕೇಂದ್ರದಲ್ಲಿ, ಹಾಗೇನಾದ್ರು ಇದೇ ರೀತಿ ನಾವು ರಾಜ್ಯ ಸರ್ಕಾರಗಳು ಮಾಡಿದ್ದೀವ? ಬಟ್ ಒಂದು ಪ್ರಾಂಪ್ಟಾಗಿ ಹೇಳಿ ನನಗಿಷ್ಟೇ, ರಾಜಕಾರಣ, ಯಾಕಂದರೆ ಈ ದೇಶವನ್ನು ನೆಹರು ಅವರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ದೇವೇಗೌಡರು, ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್, ನರೇಂದ್ರ ಮೋದಿ ಎಲ್ಲರೂ ಆಳ್ವಿಕೆ ಮಾಡಿದ್ದಾರೆ. ನರೇಂದ್ರ ಮೋದಿ ಆಳ್ವಿಕೆ ಮಾಡ್ತಾವ್ರೆ. ಈ ದೇಶವನ್ನು ಇನ್ನೂ ಒಂದಷ್ಟು ಆಳ್ವಿಕೆ ಮಾಡ್ತಾರೆ. ದೇಶ ಉಳಿಯುತ್ತೆ, ನಾಯಕರು ಬದಲಾಗ್ತಿರ್ತಾರೆ. ಹೌದು, ಸತ್ಯ. ದೇಶ ಉಳಿಯುತ್ತೆ, ನಾಯಕರು ಬದಲಾಗ್ತಿರ್ತಾರೆ. ಆದರೆ ನಮ್ಮ ಹಿತದೃಷ್ಟಿ ವೈಯಕ್ತಿಕ ಪಾರ್ಟಿದಾಗಿರ್ಬೇಕಾ ಮತ್ತೆ ದೇಶದ ಮತ್ತೆ ಜನರ ಹಿತದೃಷ್ಟಿ ಆಗಿರ್ಬೇಕಾ ಅಂತ. ಬಿಕಾಸ್ ನೀವು ತಂದಿದ್ದು ನಾವು ಮಾಡಲ್ಲ, ನಾವು ತಂದಿದ್ದು ನೀವು ಬದಲಾವಣೆ ಮಾಡ್ತೀರಿ, ಏನು ಎಲ್ಲಿಗೆ ಹೋಗ್ತದೆ ಅಂತ. ಭಾಳ ಮುಖ್ಯವಾಗಿ ಒಳ್ಳೆ ಮಾತು ಹೇಳಿದ್ರು ಶಿವರೇ. ದೇಶ ಮೊದಲು ಅಂತದ್ದಾಗಬೇಕು. ನಾವು ಏನೇ ರಾಜಕೀಯ ಪಕ್ಷಗಳಿದ್ದರು, ನಾವು ಏನೇ ರಾಜಕಾರಣ ಮಾಡಿದ್ರು, ಏನೇ ನಮ್ಮ ಆಸಕ್ತಿಗಳಿದ್ದರು, ನಮ್ಮೆಲ್ಲರ ಪ್ರಯತ್ನ ಮೊದಲನೇದಾಗಿ ಏನಿರಬೇಕು, ಸಮಾಜಮುಖಿಯಾಗಿರಬೇಕು. ನಮ್ಮ ಬಂದಿರೋ ಉದ್ದೇಶನೇ ಅದು. ಒಂದು ರಾಜಕೀಯ ಪಕ್ಷ ಇರೋದು ಅದಕ್ಕೋಸ್ಕರ. ಹಾಗಾಗಿ ದೇಶ ಮೊದಲು ಅನ್ನುವಂಥ ಸ್ಪಷ್ಟತೆ ಇಟ್ಕೋಬೇಕು. ಶಿಕ್ಷಣ ನೀತಿಯಲ್ಲೂ ಇಲ್ಲಿ ಈ ಶಿಕ್ಷಣ ನೀತಿಯಲ್ಲಿ ಸಿಲೆಬಸ್ ಬರಲ್ಲ, ಕರಿಕ್ಯುಲಮ್ ಬರಲ್ಲ ಸರ್. ಕಲಿಯೋದು, ಕಲಿಸೋದು, ಮೌಲ್ಯಮಾಪನ ಮಾಡುವಂಥದ್ದು ಮತ್ತು ಆಡಳಿತ ಮಾಡುವಂಥದ್ದು, ಈ ವಿಚಾರಗಳ ಒಳಗೊಂಡಂತೆ ಇರುತ್ತೆ ನೀತಿ ಹೊರತು ಈ ನೀತಿನೇ ನೀವು ಸುಮ್ಮನೆ ಏನು ವಿರೋಧಿಸ್ಕೊಂಡು ಯಾವ ಒಂದು ಆಧಾರವಿಲ್ಲದೆ ನಿರಾಧಾರವಾಗಿ ಈ 21ನೇ ಶತಮಾನಕ್ಕೆ ನಿಜವಾದ ಸಮಾನತೆ, ನಿಜವಾದ ಸೊಸೈಟಲ್ ಈಕ್ವಲೈಸರ್ ಅಂತ ಅಂದರೆ ನಿಜವಾದ ಪ್ರಬುದ್ಧತೆ. ನೋಡ್ರಿ, ಅಂಬೇಡ್ಕರ್ ಅವರು ಒಂದು ದೊಡ್ಡ ವ್ಯಕ್ತಿಗಳಾಗಿ ಇಡೀ ದೇಶದಲ್ಲಿ ಸಂವಿಧಾನ ಕೊಡ್ಲಿಕ್ಕೆ ಹೇಗೆ ಸಾಧ್ಯವಾಯಿತು? ಬಿಕಾಸ್ ಅವರು ಜ್ಞಾನ ಪಡ್ಕೊಂಡ್ರು, ಒಳ್ಳೆ ಗುಣಮಟ್ಟದ ಶಿಕ್ಷಣ ಪಡ್ಕೊಂಡ್ರು ಸರ್. ಇವತ್ತು ನಾವು ಸಮಾಜದ ಬಡವರಿಗೆ ಗುಣಮಟ್ಟದ ಶಿಕ್ಷಣ ವಂಚಿತರಾಗಿ ಮಾಡ್ತಾ ಇದ್ದೀವಿ. ಕೇವಲ ಶಿಕ್ಷಣ ಅಂದ್ರೆ ಏನು ಅರ್ಥ ಇಲ್ಲ ಶಿವರೇ. ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಾಗ ನಿಜವಾದ ಸಮಾನತೆ, ನಿಜವಾದ ನಾವು ಸಮಾನತೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾವೇನಾದ್ರು ಕೊಡಬೇಕಾಗಿದೆ. ಕೇವಲ ಶಿಕ್ಷಣ ಅಲ್ಲ, ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಈ ಗುಣಮಟ್ಟದ ಶಿಕ್ಷಣ ತಂತ್ರಜ್ಞಾನ ಇಷ್ಟು ಬದಲಾಗಿದೆ. ಆ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಇವತ್ತು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಗುಣಮಟ್ಟದ ಯಾವುದೋ ಕುಗ್ರಾಮದಲ್ಲಿರಲಿ, ಎಲ್ಲ ಒಂದು ಕುಗ್ರಾಮದಲ್ಲಿರಲಿ, ಅಥವಾ ಒಂದು ಒಳ್ಳೆ ದೊಡ್ಡ ನಗರದಲ್ಲಿ, ಕುಗ್ರಾಮದಲ್ಲಿರೋನ್ಗೂ ಒಂದು ದೊಡ್ಡ ನಗರದಲ್ಲಿರೋನ್ಗೂ ಶಿಕ್ಷಣದಲ್ಲಿ ವ್ಯತ್ಯಾಸ, ಗುಣಮಟ್ಟದಲ್ಲಿ ವ್ಯತ್ಯಾಸಗಳು ಕಾಣಬಾರ್ದು. ಇಬ್ರಿಗೂ ಅದೇ ಗುಣಮಟ್ಟ, ನಗರದಲ್ಲಿರಲಿ ಕುಗ್ರಾಮದಲ್ಲಿರಲಿ ಗುಣಮಟ್ಟದ ಶಿಕ್ಷಣ ಇವತ್ತು ಈ ಕಾಲಕ್ಕೆ ಕೊಡ್ಲಿಕ್ಕೆ ಸಾಧ್ಯವಿದೆ. ಅಷ್ಟು ಅದ್ಭುತವಾಗಿದೆ ಟೆಕ್ನಾಲಜಿ. ಬಟ್ ದುರಂತ ಅಂದ್ರೆ ಏನ್ ಗೊತ್ತಾ ಸರ್, ಅದನ್ನ ಮಾಡೋದು ಬಿಟ್ಟು 100 ಜನ ಇಂಟರ್ವ್ಯೂ ಬಂದ್ರೆ, ನಮ್ಮ ಚಾನಲ್ಗೂ ಇಂಟರ್ವ್ಯೂ ಬಂದ್ರೆ 2 ಸೆಲೆಕ್ಟ್ ಆಗ್ತಾರೆ. ಮಾಸ್ಟರ್ ಡಿಗ್ರಿ ಮಾಡಿರ್ತಾರೆ, ಇಂಜಿನಿಯರಿಂಗ್ ಮಾಡಿದವರು ಬರ್ತಾರೆ. ಸ್ಕಿಲ್ಡ್ ಅಲ್ಲ ಅಂದ್ರೆ ಅವ್ರ ಲೈಫಲ್ಲಿ ಕಿಲ್ಡ್ ಅಂತ. ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಾಗ ನೀವಿದ್ದಾಗ ಒಂದಷ್ಟು ಆದ್ಯತೆಗಳನ್ನ ಕೊಟ್ಟಿದ್ರಿ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಮಾಸ್ಟರ್ ಡಿಗ್ರಿ ಮಾಡುವ ಸಂಖ್ಯೆ ಭಾಳ ಇದೆ, ಭಾಳ ಆಗ್ತಾ ಇದೆ. ಶಿಕ್ಷಣ ಅಂತಂದ್ರೆ ಕೇವಲ ಪದವಿ ಅಲ್ಲ, ಅವರ ಪ್ರಾವೀಣ್ಯತೆಯನ್ನು ಇಂಪ್ರೂವ್ಮೆಂಟ್ ಮಾಡೋದಾಗ್ಬೋದು, ಮತ್ತೊಂದಾಗ್ಬೋದು, ಅವೆಲ್ಲ ಆಗಬೇಕು. ಅದೇ ಆಗಲಿಲ್ಲ, ನಾವು ಅದನ್ನು ಒಪ್ಪಲ್ಲ ಅಂತಾರೆ, ನಾವು ಕಾಂಪೀಟ್ ಮಾಡೋಕ್ಕಾಗಲ್ಲ, ನಾವು ಫೈಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಯಂಗ್ಸ್ಟರ್ಗಳು ಭಾಳ ಚೆನ್ನಾಗಿದ್ದಾರೆ ಸರ್. ನಿರುದ್ಯೋಗ ಸಮಸ್ಯೆ ಈಗಲೂ ಇದೆ, ಕೆಲಸ ಅವಕಾಶಗಳು ಇದೆ. ನಿರುದ್ಯೋಗ ಸಮಸ್ಯೆನೇ ಕೆಲಸ ಇಲ್ಲ ಅಂತಲ್ಲ, ಕೆಲಸ ಇದೆ. ಆ ಕೆಲಸಕ್ಕೆ ಬೇಕಾದಂಥ ತಕ್ಕನಾದಂಥ ಸ್ಕಿಲ್ಡ್ ಇಲ್ಲ ಇವತ್ತು. ಸೊ ಈ ದಿಸೆಯಲ್ಲಿ ಕೂಡ ಆಗ್ತಾ ಇಲ್ಲ, ಅಪ್ಡೇಟ್ ಆಗ್ತಿಲ್ಲ. ಯಾಕಂದರೆ ಇದರ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದೀರಿ. ಇದನ್ನ ಹಿಂದೆ ಇದನ್ನು ನೀವು ನಿಭಾಯಿಸಿದಿರಿ. ಆ ಕಾರಣಕ್ಕೆ ಹೇಳ್ತಿರೋದು, ನಮ್ಮ ದೇಶ ಮುಂದುವರಿಬೇಕು ಅಂತ. ಈಗ ಟ್ರಂಪ್ ಹೇಳ್ತಾರೆ ಆರ್ಥಿಕವಾಗಿ ಮುಗಿದೋಯ್ತು ಭಾರತ ಅಂತ, ಡೆಡ್ ಎಕನಾಮಿ ಅಂತ ಹೇಳಿದರು. ಆದರೆ ಡೆಡ್ ಎಕನಾಮಿ ಯಾವಾಗ ಅಂದರೆ ನಾವೆಲ್ಲೋ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಿಂತಿದ್ರೆ. ಇವತ್ತು ಅವ್ರವ್ರ ಜನ ಅವ್ರವ್ರು ಮಾಡ್ತಾವ್ರೆ, ವ್ಯವಸ್ಥೆ ಆ ಥರ ಇದೆ. ಟ್ರಂಪ್ ಹೇಳಿದ ಮಟ್ಟಿಗೆ ನಾವೇನು ಖರಾಬಲ್ಲ. ನಿಮ್ಮದೇ ಆದಂಥ ಒಂದು ಶೈಲಿ ವ್ಯಾಖ್ಯಾನಗಳಿರುತ್ತೆ. ಟ್ರಂಪ್ ಹೇಳಿಕೆ ಅಮೆರಿಕದಲ್ಲಿರೋ ನಿಮ್ಮ ಗೂಗಲಿಂದ ಹಿಡಿದು ಮೈಕ್ರೋಸಾಫ್ಟ್ವರೆಗೂ ಎಲ್ಲ ನಮ್ಮವ್ರ ಇಂಡಿಯಾದವ್ರೆ, ಭಾರತದವ್ರೆ. ಹಾಗಾಗಿ ನೀವು ಇದನ್ನ ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ? ಟ್ರಂಪ್ ಹೇಳಿಕೆ ಆದರೆ ಅವ್ರು ಹೇಳಿದಂಥ ಡೆಡ್ ಎಕನಾಮಿ ಆಗಬಹುದು ಯಾವಾಗ ನೀವು 20 ವರ್ಷಕ್ಕೆ, 10 ವರ್ಷಕ್ಕೆ ಏನಾದ್ರು ಈ ಯುವ ಜನತೆನ ಸ್ಕಿಲ್ಡ್ ಅದನ್ನು ಅಪ್ಡೇಟ್ ಮಾಡಲಿಲ್ಲ ಅಂದರೆ. AI ಇವತ್ತಿನ ವ್ಯವಸ್ಥೆಗೆ ನಮ್ದುವೆಲ್ಲ ಸಾಕಾಗತ್ತಾ? ನಮ್ದು ಎಜುಕೇಷನ್ ಸಿಸ್ಟಮ್ ಸಾಕಾಗತ್ತಾ? ನೀವು ಅನ್ನೋದಕ್ಕಿಂತ ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಲ್ಲ, ನಾವ್ಯಾವುದೋ ಬೇರೆ ಮಾಡ್ಕೋತೀವಿ ಅಂತಂದ್ರೆ ಟ್ರಂಪ್ ಇವತ್ತೇಳಿ ಸತ್ಯ ಆಗಿಲ್ಲದೆ ಇರ್ಬೋದೇನೋ, ಇನ್ನು 10-20 ವರ್ಷಕ್ಕೆ ಸತ್ಯ ಆಗೋಗುತ್ತೆ ಅಂತ ಏನು ಹೇಳ್ತೀರಿ? ನೋಡಿ, ಈ ದಿಕ್ಕಲ್ಲಿ ಪರಸ್ಪರ ಅವಲಂಬಿತರಾಗಿರ್ತೀವಿ. ಯಾಕೆಂದರೆ ಮೊದಲು ನಾವು
ಇಪ್ಪತ್ತನೇ ಶತಮಾನದಲ್ಲಿ ತುಂಬ ಒತ್ತನ್ನು ಕೊಡ್ತಿದ್ರು. ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಅಂತ ತುಂಬ ಒತ್ತಾಗ್ತಿತ್ತು. ನಾವು ಆ ದಿಕ್ಕಿನಲ್ಲಿ 20ನೇ ಶತಮಾನದಲ್ಲಿ ಪ್ರಾರಂಭ ಮಾಡ್ಕೋತೀವಿ. ಬೇರೆ ಬೇರೆ ದೇಶ ನಮಗಿಂತ ಮುಂಚೆ ಸ್ಟಾರ್ಟ್ ಆಗುತ್ತೆ ಗ್ಲೋಬಲೈಸೇಷನು, ಪ್ರೈವೇಟೈಸೇಷನ್ ಅಂತ. ನಾವು ಅದರಿಂದ ಇನ್ಸುಲೇಟ್ ಆಗಿರ್ತೀವಿ. ಯಾಕೆಂದರೆ ಇದು ಬೇಡವೇ ಬೇಡ ಅಂತ ನಾವು ನಮ್ಮ ಇನ್ಸುಲೇಷನಲ್ಲಿ ಇರ್ತೀವಿ. ವಹಿವಾಟುಗಳು ಭಾಳ ಮಿನಿಮಲ್ ಆಗಿ ಇಟ್ಕೊಂಡಿರ್ತೀವಿ. ಆದರೆ ಕಾಲಕ್ರಮೇಣ ನಾವು ಇಂಟಗ್ರೇಟ್ ಆಗೋಣ ಇಡೀ ವಿಶ್ವ ಮಟ್ಟಕ್ಕೆ ಅಂತ ಹೋಗ್ತೀವಿ, ಇಂಟಗ್ರೇಟ್ ಆಗ್ತೀವಿ, ಚೆನ್ನಾಗಿ ಹೋಗ್ತೀವಿ, ಹೋಗ್ತಾ ಚೆನ್ನಾಗಿ ಹೋಗ್ತಿದೆ. ಇದಕ್ಕಿದ್ದಂಗೆ ರಿವರ್ಸ್ ಡೈರೆಕ್ಷನಲ್ಲಿ ಇಲ್ಲ, ನಾವು ಹೇಳಿದೆ ಕೇಳಬೇಕು, ನಮ್ಮ ನಿರ್ಬಂಧನೆಗಳು ನಾವು ಹೇಳ್ದಂಗೆನೇ ಆಗಬೇಕು. ಇದು ಪರಸ್ಪರ ಮ್ಯೂಚುವಲ್ ರೆಸ್ಪೆಕ್ಟಲ್ಲಿ ಆಗೋಂಥದ್ದು. ಮ್ಯೂಚುವಲ್ ಎಕ್ಸೆಪ್ಟೆನ್ಸ್, ರೆಸ್ಪೆಕ್ಟ್, ಕೇರಿಂಗ್ ಫಾರ್ ಈಚ್ ಅದರ್, ರೆಸ್ಪೆಕ್ಟಿಂಗ್ ಫಾರ್ ಈಚ್ ಅದರ್. ಕೆಲವು ಅಲ್ಲೆಲ್ಲ ಒಂದಿಷ್ಟು ಡಿಪ್ಲೊಮೆಸಿನಲ್ಲಿ ಒಂದು ಸ್ವಲ್ಪ ಏರ್ಪೇರ್ಗಳು ಬರ್ತವೆ. ಕೆಲವು ಸಂದರ್ಭದಲ್ಲಿ ಇಂಥ ಸವಾಲುಗಳು ಸಂಬಂಧಗಳಲ್ಲಿ ಬರ್ತದೆ, ಕ್ವೈಟ್ ನ್ಯಾಚುರಲ್ ಆಗಿ ಬರ್ತದೆ. ಸೊ ಇಂಥದ್ದನ್ನ ಮೀರಿ, ಇಂಥ ಸವಾಲುಗಳು ಬಂದಾಗ ನಾವು ಹೇಗೆ ಮೀರಿ ಬೆಳಿಬೇಕು ಅನ್ನೋಂಥದ್ದು ನೋಡಬೇಕು, ಮೀರಿ ಬೆಳೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಇವತ್ತು ಅವಲೋಕನವನ್ನು ಮಾಡ್ಕೊಳ್ಳಿಕ್ಕೆ ಏನು ಅಂದರೆ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮೆಲ್ಲ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಒಂದು ಒಳ್ಳೊಳ್ಳೆ ಸುಧಾರಣೆಗಳನ್ನ ತಂದಿರೋದು. 3 ಪ್ರಮುಖವಾದಂಥ ಅವ್ರು ಯಾವಾಗಲೂ ಮಂತ್ರ ಹೇಳ್ತಿರ್ತಾರೆ: ಗುಣಮಟ್ಟದ ಶಿಕ್ಷಣ, ತಂತ್ರಜ್ಞಾನ ಅಳವಡಿಕೆ, ಕೌಶಲ್ಯತೆ. ತಾವೇನು ಹೇಳ್ತಿದ್ರು? ಕೌಶಲ್ಯತೆ, ತಂತ್ರಜ್ಞಾನ, ಗುಣಮಟ್ಟದ. ಇದೇ 3 ಮಂತ್ರವನ್ನ ಎಲ್ಲ ಸರ್ಕಾರಗಳು, ವ್ಯಕ್ತಿಗಳು, ಸಮಾಜ ಎಲ್ಲಿ ಅಳವಡಿಸ್ಕೋತಾರೋ ಆಗ ಇವರೇ ಮೋಸ್ಟ್ ಇಂಡಿಪೆಂಡೆಂಟ್, ರಿಯಲ್ ಇಂಡಿಪೆಂಡೆನ್ಸ್. ಸಂವಿಧಾನದ ನಿಜವಾದ ಆಶಯಗಳನ್ನ ನಾವು ಪಡಿಲಿಕ್ಕೆ ಯಾವಾಗ ಸಾಧ್ಯವಾಗುತ್ತೆ ಅಂದ್ರೆ ಈ 3 ಅಂಶಗಳನ್ನ ಬಹಳ ಬಲವಾಗಿ, ಉತ್ತಮವಾಗಿ, ಬಲವಾಗಿ ಸುಮ್ಮನೆ ಅಲ್ಲ, ಬಹಳ ಉತ್ತಮವಾಗಿ. ತಂತ್ರಜ್ಞಾನನೂ ಬದಲಾಗ್ತಿರ್ತದೆ, ಗುಣಮಟ್ಟ ಶಿಕ್ಷಣ ಬದಲಾಗ್ತಿರ್ತದೆ, ಪ್ಯಾರಾಮೀಟರ್ಸ್ಗಳು ಬೆಂಚ್ ಮಾರ್ಕಿಂಗ್ ಚೇಂಜ್ ಆಗ್ತದೆ, ಸ್ಕಿಲ್ಲಿಂಗ್ ಕ್ವಾಲಿಟಿನೂ ಚೇಂಜ್ ಆಗ್ತಿರುತ್ತೆ ಸರ್. ಈ 3 ಬಹಳ ಪ್ರಸ್ತುತವಾಗಿ ನಾವು ಮಾಡ್ಕೊಂಡ್ರೆ ವಿಲ್ ಬಿ ದ ನಂಬರ್ 1. ಇಟ್ ಈಸ್ ಅ ಮ್ಯಾಟರ್ ಆಫ್ ಟೈಮ್. ಹಾಗಾಗಿ ಇದು ಚಾಲೆಂಜ್ ಸ್ವೀಕರಿಸಿ ನೀವು ಚೆನ್ನಾಗಿದ್ರೆ ಅವ್ರು ನಮ್ಮ ಮೇಲೆ ಅವಲಂಬಿತರಾಗ್ತಾರೆ. ಈಗ ನೀವು ಹೇಳಿದ್ರಲ್ಲ, ನಮ್ಮ ಮೇಲೆ ಅವಲಂಬಿತರಾಗಿ ನಮ್ಮವರು ತುಂಬಾ ಜನ ಆ ದೇಶದಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಪ್ರಸ್ತುತವಾಗಿದ್ದಾರೆ, ಮುಂಚೂಣಿಯಲ್ಲಿದ್ದಾರೆ ವೈದ್ಯಕೀಯ ತಂತ್ರಜ್ಞಾನದಲ್ಲಿ. ಅದನ್ನು ನಾವು ಇನ್ನ ದೊಡ್ಡ ಶಕ್ತಿಯಾಗಿ ಬೆಳ್ಕೊಂಡು ನಮ್ಮನ್ನು ಬಿಟ್ಟು ಈಗ ಅಮೆರಿಕಕ್ಕೆ ಚೈನಾ ಇಲ್ದರೆ ವ್ಯಾಪಾರ ಮಾಡ್ಲಿಕ್ಕೆ ಆಗಲ್ಲ. ಚೈನಾ ತನ್ನ ಶಕ್ತಿಯನ್ನು ಅಂತ ತೋರಿಸ್ಕೊತು. ಆ ರೀತಿ ಭಾರತವು ಬೆಳಿಬೇಕು. ಆ ಶಕ್ತಿನ ನಾವು ರೂಢಿಸ್ಕೊಂಡಾಗ ಎಲ್ಲ ವಿಶ್ವವು ನಮ್ಮನ್ನ ಸೆಲ್ಯೂಟ್ ಹೊಡೆಯುತ್ತೆ. ಆ ರೀತಿ ನಾವು ಬೆಳಿಲಿಕ್ಕೆ ಎಲ್ಲಾ ರೀತಿಯಾದಂಥ ಬುನಾದಿಗಳನ್ನ ಆಗ್ತಿರೋಂಥದ್ದೇ ಅಂತ ಮಹಾನ್ ವ್ಯಕ್ತಿನೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಎಸ್, ನಾನು ರಾಜ್ಯದ ವಿಷಯ ಬಹಳಷ್ಟು ಮಾತಾಡಬೇಕು, ಬಟ್ ನಿಮ್ ಜೊತೆ ಚರ್ಚೆ ಮಾಡ್ತಿದ್ರೆ ರಾಷ್ಟ್ರ ಮತ್ತೆ ವಿದೇಶದ ವಿದ್ಯಮಾನಗಳ ಬಗ್ಗೆ ಬಹಳಷ್ಟು ನಾನು ಪ್ರಶ್ನೆಗಳು ಕೇಳ್ತಾ ಇದೀನಿ. ಒಂದಿಷ್ಟೇ ನಮ್ಮಲ್ಲಿ ಸಂಘರ್ಷ, ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತ ಅಂತ. ನಾವು ಪಡ್ಕೊಳ್ಳೋ ಟ್ಯಾಕ್ಸ್ ನಾವ್ ಯಾಕೆ ಅಲ್ಲಿ ಕೊಡ್ಬೇಕು ಅನ್ನೋ ಪ್ರಶ್ನೆ. ನಾನು ಹಿಂಗೆ ನಮ್ಮ ಸ್ನೇಹಿತರ ಹತ್ರ ಮಾತಾಡ್ತಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ದಕ್ಷಿಣ ಭಾರತೀಯರಲ್ಲ, ಆದ್ರೆ ಭಾರತೀಯರು. ಅವತ್ತು ಐಟಿ ಬಿಟಿ ಡೆವಲಪ್ ಆಗ್ಲಿಕ್ಕೆ ಹೈದರಾಬಾದ್ ಆಗ್ಲಿ ಮತ್ತೆ ಬ್ಯಾಂಗ್ಳೂರ್ ಆಗ್ಲಿ, ಇಲ್ಲ ನಾನು ಪ್ರಧಾನಮಂತ್ರಿ ಆಗಿದ್ದೀನಿ, ನಾನು ಉತ್ತರ ಭಾರತೀಯ, ಈ ಕಡೆ ಕಂಪ್ನಿಗಳು ಕೊಡೋದು ಬೇಡ ಅಂದ್ರೆ ನಮ್ಮ ದಕ್ಷಿಣ ಭಾರತ ಏನೋ ಐಟಿ ಸಿಟಿಗಳಾಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸಹಜವಾದಂಥವು. ಈಗ ನಮ್ಮಲ್ಲಿ ಅದೊಂದು ಸಂಘರ್ಷ ಇದೆ. ಉತ್ತರ ಭಾರತ ವರ್ಷದ ದಕ್ಷಿಣ ಭಾರತ, ನಮ್ಮ ಟ್ಯಾಕ್ಸು ನಾವು ಅಲ್ಲಿಗೆ ಯಾಕೆ ಕೊಡ್ಬೇಕು ಅನ್ನೋ ಚರ್ಚೆಗಳು, ನಮ್ಮಲ್ಲೇ ಸಂಘರ್ಷಗಳಿದೆ. ನಿಮ್ಗೆ ಅನ್ಸುತ್ತೆ ಇಂಟರ್ನಲ್ ಈ ಫೈಟ್ ಬಗ್ಗೆ ಏನಂತೀರಿ ತಾವು? ನೋಡಿ, ಬಹಳ ಮುಖ್ಯವಾಗಿ ಫೈನಾನ್ಸ್ ಕಮಿಷನ್ ಬಗ್ಗೆ ಅವ್ರಿಗೆ ತಕರಾರು ಯಾವನು ಸಿದ್ದರಾಮಯ್ಯನವರು ತುಂಬಾ ಸಲ 16 ಬಡ್ಜೆಟ್ 15 ಬಡ್ಜೆಟ್ ಪ್ರೆಸೆಂಟ್ ಮಾಡಿದಂಥವ್ರು. ಹಾಗಾಗಿ ಆರ್ಥಿಕ ವಿಷಯದಲ್ಲಿ ತುಂಬಾ ತಮ್ಮದಾದಂತ ಪ್ರಬುದ್ಧತೆ ಇದೆ ಅಂತ ಹೇಳ್ತಾರೆ. ಅದು ಇದೆಯಲ್ಲೋ ನಮ್ಗೆ ಗೊತ್ತಿಲ್ಲ. ಏನು 15ನೇ ಫೈನಾನ್ಸ್ ಕಮಿಷನ್ ಆದಾಗ ಆ ಕ್ರೈಟೀರಿಯಾ ಕಂಡೀಷನ್ಸ್ಗಳನ್ನ ನಿಶ್ಚಯ ಮಾಡ್ತಾರೆ. ಇವ್ರು ಎಲ್ಲಿದ್ರು? ಇವರೇ ತಾನೇ ಇದ್ದಿದ್ದು, ಹೌದಲ್ವ ಸರ್? ಆ ಕಂಡೀಷನ್ಸ್ ಮೇಲೆ ತಾನೇ ಅಲೋಕೇಶನ್ಸ್ ಮಾಡೋದು. ಆ ಕ್ರೈಟೀರಿಯಾಗಳು ಫ್ರೇಮ್ ಮಾಡ್ತಿರ್ಬೇಕಾರೆ ಇವ್ರೇನ್ ಮಾಡ್ತಿದ್ರು? ಸೊ ನಾನು ಅದಕ್ಕಾಗಿ 14ನೇ ಫೈನಾನ್ಸ್ನೇ ಕಮಿಷನ್ ಆಗಲಿ 15ರಲ್ಲಿ ಇವರು ಕ್ರೈಟೀರಿಯಾಸ್ಗಳನ್ನ ಫ್ರೇಮ್ ಮಾಡ್ತಿದ್ದಾಗ ಗಮನ ವಹಿಸ್ಬೇಕು. ತಮ್ಮ ಅಭಿಪ್ರಾಯಗಳಿದ್ರೆ ಈ ರೀತಿನೇ ಬೇಕಿತ್ತು, ಅದನ್ನೇ ಒತ್ತಾಯ ಮಾಡ್ಬೋದಿತ್ತು. ಅದನ್ನೆಲ್ಲರೂ ಬರ್ದಿದ್ದೀರಾ ಒಂದು ಪತ್ರದಲ್ಲಿ, ಎಲ್ಲರೂ ದಾಖಲಾತಿ ಮಾಡಿದ್ದೀರಾ? ಈ ರೀತಿ ಬೇಕು, ಈ ರೀತಿ ಬೇಕು, ಈ ರೀತಿ. ಯಾಕಂದ್ರೆ ಇದು ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ದೊಡ್ಡ ಹೋರಾಟ ಆಯ್ತು. ಒಂದು 15 ಫೈನಾನ್ಸ್ ಹೇಳ್ಬಿಡ್ತೀನಿ ಸರ್. ಎರಡನೇ ವಿಚಾರ, ಕನ್ಸಂಪ್ಷನ್ ಅಂತ ಬಂದಾಗ, ಈಗ ನಮ್ಮಲ್ಲಿ ಕನ್ಸಂಪ್ಷನ್ ಅಂತ ಬಂದಾಗ, ಈಗ ನರೇಗಾ ನಾವ್ ಹೆಂಗೆ ಇವಾಗ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಕನ್ಸ್ಯೂಮ್ ಮಾಡ್ತಾರೆ, ಅಥವಾ ಬಿಹಾರ ಅವರು ಹಿಂಗ್ ಕನ್ಸ್ಯೂಮ್ ಮಾಡ್ತಾರೆ, ನಾವು ಕನ್ಸ್ಯೂಮ್ ಮಾಡ್ತೀವ. ಹೌಸಿಂಗ್ ಬಂದಾಗ ಗೃಹ ಯೋಜನೆ, ಈ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಹೌಸಿಂಗ್ ನಲ್ಲಿ ಮನೆಗಳು ಕಟ್ತಾ ಇದಾರ ಸರ್?
ಕನ್ಸ್ಯೂಮ್ ಆಗ್ಬೇಕು ಅಂದ್ರೆ ನೀವು ಸೆಂಟರ್ನಲ್ಲಿ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಗಳನ್ನ ನೀವು ಕನ್ಸ್ಯೂಮ್ ಮಾಡ್ಬೇಕು ಅಂದ್ರೆ ಎಲ್ಲೆಲ್ಲಿ ಕನ್ಸ್ಯೂಮ್ ಮಾಡೋಕ್ಕಾಗತ್ತೆ? ಒಂದು ನರೇಗಾದಲ್ಲಿ ಕನ್ಸ್ಯೂಮ್ ಮಾಡ್ಬೋದು, ಜಲ್ ಜೀವನ್ ಮಿಷನ್ ಅಲ್ಲಿ ಕನ್ಸ್ಯೂಮ್ ಮಾಡ್ಬೋದು, ಗೃಹ ಯೋಜನೆಯಲ್ಲಿ ಕನ್ಸ್ಯೂಮ್ ಮಾಡ್ಬೋದು, ರಾಷ್ಟ್ರೀಯ ಹೆದ್ದಾರಿನಲ್ಲಿ ಕನ್ಸ್ಯೂಮ್ ಮಾಡ್ಬೋದು, ಸಡಕ್ ಯೋಜನೆಯಲ್ಲಿ ಕನ್ಸ್ಯೂಮ್ ಮಾಡ್ಬೋದು, ಅಥವಾ ನಮ್ಮ ರೈಲ್ವೆನಲ್ಲಿ ಕನ್ಸ್ಯೂಮ್ ಮಾಡ್ಬೋದು. ಈ ರೀತಿ ಈ ಪ್ರಾಜೆಕ್ಟ್ಸ್ ಯಾಕೆ ಮಾಡ್ತಿಲ್ಲ ಅಂತ. ಇದಕ್ಕೆ ಕ್ಯಾಪಿಟಲ್ ವರ್ಕ್ಸೇ ಮಾಡ್ತಿಲ್ವಲ್ಲ ಸರ್ ಇವರು. ಕ್ಯಾಪಿಟಲ್ ವರ್ಕ್ಸ್ ಸರ್, ಕ್ಯಾಪಿಟಲ್ ವರ್ಕ್ಗಳು ಇವಾಗೆಲ್ಲ ರೈಲ್ವೆ ಪ್ರಾಜೆಕ್ಟ್ಗಳು ಎಷ್ಟು ವರ್ಷದಿಂದ ಕುಂಟು ಬಿದ್ದು ಬಿಟ್ಟಿದೆ. ಎಲ್ಲವೂ ಈ ರೀತಿ ಆದ್ಯತೆ ಕೊಡ್ದೇನೆ ಬರೀ ಕ್ಯಾಪಿಟಲ್ ವರ್ಕ್ಸ್ಗಳನ್ನ, ಮ್ಯಾಚಿಂಗ್ ಗ್ರಾಂಟ್ಗಳನ್ನ ನೀವು ಅದೆಲ್ಲ ಬಿಡಿ ಸರ್. ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ NHM ನಲ್ಲಿ ಎಷ್ಟು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅಂತ ಕೇಳಿ ಸರ್. ಅವ್ರು 60% ಕೊಡ್ತಾರೆ, 40% ಕೊಡಕ್ಕೆ. ಈ 40% ಕೊಡಕ್ಕೆ ದುಡ್ಡು ಇಟ್ಕೊಂಡಿಲ್ಲ ಇವ್ರ ಹತ್ರ. ಕೇಂದ್ರ ಸರ್ಕಾರ 60% ಹಣ ಕೊಡುತ್ತೆ, ರಾಜ್ಯ ಸರ್ಕಾರ 40% ಹಾಕ್ಬೇಕು. 40% ಹಾಕಿದ್ರೆ ಇವ್ರ ಹಣ ಇಲ್ಲ. ಹೌದು, ನಾನ್ ಹೇಳೋದು ಬೇಡ, ನೀವೇ ಇನ್ವೆಸ್ಟಿಗೇಟ್ ಮಾಡಿ. ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇನ್ವೆಸ್ಟಿಗೇಟ್ ಮಾಡಿ, ರಾಷ್ಟ್ರೀಯ ಹೆದ್ದಾರಿ ಇನ್ವೆಸ್ಟಿಗೇಟ್ ಮಾಡಿ, ರೈಲ್ವೆ ಪ್ರಾಜೆಕ್ಟ್ ಇನ್ವೆಸ್ಟಿಗೇಟ್ ಮಾಡಿ, ಹೌಸಿಂಗ್ ಪ್ರಾಜೆಕ್ಟ್ ನ ಇನ್ವೆಸ್ಟಿಗೇಟ್ ಮಾಡಿ. ಏನ್ ಮಾಡ್ತಿದ್ದಾರೆ ಮತ್ತೆ? ತೌಡ್ ಕೊಡ್ತಾ ಇದಾರೆ ಆರಾಮ್. ಬರ್ರಿ ಬೆಳಗ್ಗೆ ಎದ್ರೆ ಲೂಟ್ ಮಾರೋ. ನಾನು ನೇರವಾದ ಪ್ರಶ್ನೆಗಳ ಕೇಳ್ತಿರ್ತೀನಿ. ಎಸ್ ಸರ್, ಅವ್ರು ನಿಮ್ಮ 40% ಸರ್ಕಾರ ಅಂತ ಕರಿತಿದ್ರು, ACM ಅಂತೆಲ್ಲ ಕ್ಯಾಂಪೇನ್ ಮಾಡಿದ್ರು. ಈ ಸರ್ಕಾರ ಎಷ್ಟು ಪರ್ಸೆಂಟ್? ಸರ್, ಒಂದು ನಮ್ಮ ಮೇಲೆ ಆಪಾದನೆ ಮಾಡಿದ್ದು ನಿರಾಧಾರವಾಗಿತ್ತು. ನಿಜವಾದ ಪರ್ಸೆಂಟೇಜ್ ಸರ್ಕಾರ ಏನಾರಿದ್ರೆ ಈ ಕಾಂಗ್ರೆಸ್ ಸರ್ಕಾರ. ಎಸ್, ಒಂದ್ ನನ್ಗೇನಿತ್ತು ಗೊತ್ತಾ, ಅವರು DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಅವತ್ತಿಗೆ ಸಿದ್ದರಾಮಯ್ಯನವರೆಲ್ಲ ನಿಮ್ಮ ಬಿಜೆಪಿ ಸರ್ಕಾರ 40% PCM ಅಂತ ಮಾಡಿದ್ರು. ಅವ್ರ ಆರೋಪಗಳನ್ನ ನೋಡಿದ್ರೆ ನಿಮ್ಮ ಬೊಮ್ಮಾಯಿ ಅವರ ಕ್ಯಾಬಿನೆಟ್ ನ ಒಂದ್ 32 ಮಂತ್ರಿಗಳಲ್ಲಿ ಒಂದ್ 10-15 ಜನ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಆರೋಪಗಳು ಮಾಡಿದ್ಮೇಲೆ ಸಾಬೀತ್ ಮಾಡಿ ಅವರು ಅಧಿಕಾರಕ್ಕೆ ಬಂದ್ಮೇಲೆ ಇನ್ಕ್ವೈರಿ ಮಾಡ್ಬೇಕಾಗಿತ್ತು. ವೈ ಏನ್ ಕತೆ, ಈಗ ನೀವೇನ್ ಯಾವಾಗ ಕ್ಲೈಮ್ ಮಾಡ್ಕೋತೀರಿ ನಿಮ್ ಕೈ ಸಾಬೀತ್ ಮಾಡಕ್ಕಾಗ್ಲಿಲ್ಲ ಅಂತ? ಬಹಳ ಸ್ಪಷ್ಟ. ಇಲ್ಲಾಂದ್ರೆ ಅವರು ರಾಜ್ಯ ಆಗ್ಬಿಟ್ಟಿದ್ದಾರೆ ಹೆಂಗೆ ಅಂತ ಡೋಂಟ್ ನೋ. ನೋಡಿ, ಅವರೇನು ಎಲ್ಲಾ ಪ್ರಯತ್ನ ಮಾಡಿದ್ರು. ಈಗಿನ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರದ ಏನೇನು ತೆಗಿಬೇಕು ಅಂತ ಎಲ್ಲ ಪ್ರಯತ್ನ, ಎಷ್ಟು ಕಮಿಷನ್ಸ್ಗಳು ಮಾಡ್ಬಿಟ್ರು, ಎಲ್ಲಾ ಕಮಿಷನ್ಸ್ಗಳು ಮಾಡಿದ್ರು, ಎಲ್ಲಾ ಪ್ರಯತ್ನ ಮಾಡಿದ್ರು, ಏನೂ ಸಿಗ್ದೇನೆ ಪಾಪ 2.5 ವರ್ಷ ಮುಗಿಸ್ತ್ರು. ಈಗ ಅವ್ರು ಹೇಳಿದೇನು, ಅಧಿಕಾರಕ್ಕೆ ಬಂದ 100 ದಿನದ ಒಳಗೆ ಎಲ್ಲಾರನ್ನು ಜಾಲಾಡಿಸ್ಬಿಡ್ತೀವಿ, ಎಲ್ಲಾರನ್ನು ಪತ್ತೆ ಹಚ್ಚಿಬಿಡ್ತೀವಿ, ಕ್ರಮ ವಹಿಸ್ಬಿಡ್ತೀವಿ. 2.5 ವರ್ಷ ಮುಗಿಸಿದ್ದಾರೆ. ಇನ್ನೂ ಬರೀ ಸುಳ್ಳು ಹೇಳ್ಕೊಂಡು ಆಪಾದನೆ ಮಾಡ್ಕೊಂಡು ಅಧಿಕಾರಕ್ಕೆ ಬಂದ್ರು ಹೊರತು ನಿಜವಾದ ಭ್ರಷ್ಟಾಚಾರ ಆಗ್ತಿರೋದು ಇವ್ರ ಸರ್ಕಾರದಲ್ಲಿ. ದಿನ ಬೆಳಗ್ಗೆದ್ರೆ 100 ಆಪಾದನೆ, ದಿನ ಬೆಳಗ್ಗೆದ್ರೆ ಇವ್ರ ಮೇಲೆ ಆಪಾದನೆಗಳೇ, ಅಲಿಗೇಷನ್ಸ್ ಮೇಲೆ ಅಲಿಗೇಷನ್ಸ್. ಈ ಒಂದ್ರ ಮೇಲೆ ಎಲ್ಲರ ಮೇಲೆ ಹೊಟ್ಟೆ. ಸಚಿವ ನಾಗೇಂದ್ರ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ. ಮೊನ್ನೆ ಬೋವಿ ನಿಗಮದ ರವಿಕುಮಾರ್ ರಾಜೀನಾಮೆ ಪಡ್ಕೊಳ್ಳುವಂತ ಸನ್ನಿವೇಶ ಬರುತ್ತೆ ಸರ್ಕಾರಕ್ಕೆ. ಎಲ್ಲೋ ಒಂದ್ ಕಡೆ ನಿಮ್ಮ ಮೇಲೆ ಕಾಂಗ್ರೆಸ್ ನಾಯಕರು ಮಾಡಿದಂತ ಪುಂಖಾನುಪುಂಖ ಆರೋಪಗಳು ಬಂದ್ವಲ್ಲ, ಆ ಮಟ್ಟಿಗೆ ಇವ್ರ ಮೇಲೆ ನೀವೇನು ಅಟ್ಯಾಕ್ ಮಾಡ್ತಿಲ್ವಾ ಅಂತ. ಪ್ರತಿದಿನ ಸರ್ ಮ್ಯಾಟರ್ಸ್ ಜಾಸ್ತಿ ಆಗ್ಬಿಟ್ಟು ಇಶ್ಯೂಸ್ಗಳು ಯಾವ್ದು ಒಂಥರ ಇಂಡೆಕ್ಸಿಂಗ್ ಮಾಡ್ಬೇಕಾಗಿದೆ. ಇಂಡೆಕ್ಸಿಂಗ್ ಮಾಡೋ ಮಟ್ಟಕ್ಕೆ ಇಂಡೆಕ್ಸಿಂಗ್ ಮಾಡೋಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ರ ಮೇಲೆ ಒಂದ್ರ ಇಂಡೆಕ್ಸಿಂಗ್ಗಳು, ಒಂದ್ ಕಡೆ ಭ್ರಷ್ಟಾಚಾರ, ಒಂದು ಅನೈತಿಕತೆಗಳು, ಇನ್ನ ಅಲ್ಲ ಸಲ್ಲದು ಎಲ್ಲಾ ರೀತಿ ಗೊಂದಲ. 1-2 ದಿಕ್ಕಿನಲ್ಲ, ಎಲ್ಲಾ ದಿಕ್ಕಿನಲ್ಲೂ ಸಮಸ್ಯೆಗಳು. ಸುಮ್ನೆ ನಿರಾಧಾರವಾಗಿ ಹೇಳಿಕೆಗಳು ಕೊಟ್ಟುಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಎಲ್ಲರ ಮೇಲೂ ಎಲ್ಲಾ ಆಪಾದನೆಗಳು. ಇವತ್ತು ಪ್ರತಿಯೊಂದು ಗುತ್ತಿಗೆದಾರನಿಗೆ ಬಿಲ್ ಹಣ ಪಾವತಿ ಆಗ್ತಿಲ್ಲ ಅಂತ, ಗುತ್ತಿಗೆದಾರನ ಹಣ ಪಾವತಿ ಆಗಕ್ಕೆ ಎಷ್ಟು ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ? ಲೆಕ್ಕನೇ ಇಲ್ಲಲ್ಲ ಸರ್. ಬರೀ ಬಿಲ್ ಪೇಮೆಂಟ್ ಮಾಡಕ್ಕೆ ಲೆಕ್ಕ. ಕಣ್ಣಲ್ಲಿ ನೀರ್ ಹಾಕ್ತಾರೆ. ಏನೋ ಪಾಪ ಏನೋ ಒಂದು ಒಳ್ಳೆ ಭರವಸೆಯಿಂದ ಜನ ಓಟ್ ಹಾಕಿ ಇವ್ರಿಗೆ ಅಧಿಕಾರ ತಂದು ಕೊಟ್ರು. ಅಪ್ಪ ಎಂತವ್ರಿಗೆ ಓಟ್ ಹಾಕ್ತಿರಪ್ಪ, ಏನಯ್ಯ ನಮ್ ರಕ್ತ ಇರೋದಲ್ಲ, ಪಶ್ಚಾತ್ತಾಪ ಪಡ್ತಿದಾರ. ಎಂತವ್ರಿಗೆ ಓಟ್ ಹಾಕ್ಬಿಟ್ಟು ಎಂತವ್ರಿಗೆ ಓಟ್ ಹಾಕಿದೀವಿ ಅಂತ ಹೇಳ್ತಾ ಇದಾರೆ. ನಿಜಕ್ಕೂ ಇಂಥ ಕೆಟ್ಟ ಸರ್ಕಾರ, ಇಂಥ ಭ್ರಷ್ಟ ಸರ್ಕಾರ ಇತಿಹಾಸದಲ್ಲಿ ಎಂದೂ ಕಾಣದಂತ ಭ್ರಷ್ಟ ಸರ್ಕಾರವನ್ನ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟಿದೆ, ಅಧಿಕಾರದಲ್ಲಿ ಇದಾರೆ ಅನ್ನೋಂತ ಆಪಾದನೆ ಎಲ್ಲೆಲ್ಲೂ ಕೇಳ್ಬೋದು. ನನ್ ಮುಂದೆ ರೈಟ್ ಪರ್ಸನ್ ಕೂತಿದ್ದಾರೆ ಅಂತ ಭಾವಿಸಿದ್ದೀನಿ. ಬಿಕಾಸ್ ಆಫ್ ಆ ನಂಬಿಕೆ ಮೇಲೆ ನಾನು ನಿಮ್ಮನ್ನ ಸಂದರ್ಶನ ಕರೆದಿದ್ದು. ಕಾರಣ ಅಷ್ಟೇ, ದಕ್ಷಿಣ ಕರ್ನಾಟಕದಲ್ಲೇ ಬಿಜೆಪಿಗೆ ನೆಲೆ ಕರ್ನಾಟಕ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್, ಅಸ್ಸಾಂನ ಹಿಮಂತ ಬಿಶ್ವಾ ಶರ್ಮಾ, ಇವರೆಲ್ಲ ನೋಡಿದಾಗ ಕರ್ನಾಟಕದ ಬಿಜೆಪಿಗೆ ನೆಲೆನೋ ಮತ್ತೊಬ್ಬ ನಾಯಕನೋ ಅಂದಾಗ ಆ ಸಾಲಲ್ಲಿ
ನಿಲ್ಲುವಂತ ರಾಜ್ಯದಲ್ಲಿ 4-5 ಜನ ಲೀಡರ್ ಲೆಕ್ಕ ಹಾಕೊಂಡ್ರೆ ಅಶ್ವತ್ಥ ನಾರಾಯಣ ಕೂಡ ಒಬ್ರು. ಆ ಕಾರಣಕ್ಕೆ ನೀವು ಡಿಸಿಎಂ ಆಗಿದ್ರೆ ಡಿಸಿಎಂ ಮಾಡಿದ್ರು. ನೀವ್ಯಾರೋ ಬೇರೆ ರಾಜಕಾರಣಿಗಳ ರೀತಿ ಕತೆ ಹೇಳ್ಕೊಂಡು ರಾಜಕೀಯ ಮಾಡಿದವರಲ್ಲ, ಇರೋದಿದ್ದಂಗೆ ಹೇಳ್ಬಿಡ್ತೀರಿ. ಹಾಗಾಗಿ ನಿಮ್ ನೇರವಾದ ಪ್ರಶ್ನೆ ಕೇಳ್ತೀನಿ, ನಿಮ್ಮನ್ನ ಚುನಾವಣೆಯಲ್ಲಿ ಯಾಕೆ ಸೋಲ್ಸಿದ್ರು ಜನ, ಮುಂದೆ ಯಾಕೆ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ನಿಮ್ಗೆ ಅನ್ಸುತ್ತೆ ಅಂತ? ಬಹಳ ಮುಖ್ಯವಾಗಿ ನಾವು ತುಂಬಾ ಒಳ್ಳೆ ಕೆಲಸಗಳನ್ನ ನಾವು ನಮ್ಮ ಸರ್ಕಾರದಲ್ಲಿ ನಿಜಕ್ಕೆ ಹೇಳಬೇಕು ಅಂದ್ರೆ ಬಹಳಷ್ಟು ಅಭಿವೃದ್ಧಿಗಳನ್ನ, ಕೋವಿಡ್ ಅಂತ ಮಾರಕ ಕಾಯಿಲೆಯನ್ನ ಬಹಳ ಪರಿಣಾಮಕಾರಿ ಇಡೀ ಭಾರತದಲ್ಲಿ ಕರ್ನಾಟಕ ಬಹಳ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಿರುವಂಥದ್ದು ಮಾಡಿದ್ದೀವಿ. ಜನರ ಜೀವನ ಉಳಿಸಿದ್ದೀವಿ, ಜನರ ಸೇವೆನ ಸಲ್ಲಿಸಿದ್ದೀವಿ ಕೋವಿಡ್ ಅಂತ ಮಹಾಮಾರಿಯ ಕಾಯಿಲೆಯ ಸಂದರ್ಭದಲ್ಲಿ. ಎರಡನೇದು ಅಭಿವೃದ್ಧಿ, ಮೂಲಭೂತ ಸೌಕರ್ಯ ನೀವು ನೋಡಿ, ಎಲ್ಲ ಕಡೆ ನೀರಾವರಿ ಯೋಜನೆಗಳಿಂದ ಹಿಡಿದು ಮೂಲಭೂತ ಸೌಕರ್ಯದಿಂದ ಹಿಡಿದು ಅಭಿವೃದ್ಧಿಗೆ ಅತಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಿದಂಥ ಸರ್ಕಾರ ನಮ್ಮ ಸರ್ಕಾರ. ಒಂದು ಫಾರ್ಮುಲಾಸ್ ತರೋದೇ ಆಗಲಿ, ಲ್ಯಾಂಡ್ ರಿಫಾರ್ಮ್ಸ್ ತರೋದ್ರಲ್ಲೇ ಆಗಲಿ, ಕೈಗಾರಿಕೆನಲ್ಲಾಗಲಿ, ಎಲ್ಲ ಕ್ಷೇತ್ರದಲ್ಲೂ, ಆರೋಗ್ಯ ಕ್ಷೇತ್ರದಲ್ಲಿ ಆಗಲಿ, ಶಿಕ್ಷಣ ಕ್ಷೇತ್ರದಲ್ಲಾಗಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಬಹಳ ಉತ್ತಮವಾಗಿ 25 ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿದ್ರಿಂದಾಗಿದೆ. ಈ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ಅಭಿವೃದ್ಧಿ ಮಾಡಿದ್ವಿ. ಎಲ್ಲ ಒಂದು ಕಡೆ ನಾವು ಒಳ ಮೀಸಲಾತಿಯಿಂದ ಹಿಡಿದು ಇವತ್ತು ಒಳ ಮೀಸಲಾತಿ ಮಾಡೋಂಥ ನಿರ್ಧಾರ ಧೈರ್ಯವನ್ನು ಯಾರು ಮಾಡ್ಲಿಕ್ಕಾಗಿರ್ಲಿಲ್ಲ. ನಮ್ಮ ಸರ್ಕಾರದಲ್ಲಿ ನಾವು ಮಾಡಿದ್ವು. ಅದು ಏನು ಅಂದ್ರೆ ಒಂದು ಸ್ವಲ್ಪ ಅವಧಿ ಕಮ್ಮಿ ಆಗಿತ್ತು ನಮಗೆ. ನಾವು ಅನುಷ್ಠಾನ ಮಾಡಿದಂತ ಕಡಿಮೆ ಮಾಡಕ್ಕೆ, ತಿಳಿಸ್ಲಿಕ್ಕೆ ಅನುಮಾನಗಳು ಏನೇನೋ ಅಪಪ್ರಚಾರ, ಕಾಂಗ್ರೆಸ್ನವರು ಅಪಪ್ರಚಾರ ಮಾಡಿ ಎಲ್ಲಾರನ್ನು ಎತ್ಕಟ್ಟೋದ್ರಲ್ಲಿ, ನಮ್ಮ ವಿರುದ್ಧವಾಗಿ ಎತ್ಕಟ್ಟೋದ್ರಲ್ಲಿ ಬಹಳ ಯಶಸ್ವಿಯಾಗಿ, ಮತ್ತು ಗ್ಯಾರಂಟಿಯನ್ನ ಹೇಳಿನೇ ಇವತ್ತು ಜನಕ್ಕೆ ನಾವು ಇಷ್ಟು ಕೊಡ್ತೀವಿ ಅಂತ ಗ್ಯಾರಂಟಿಗಳು ಹೇಳುವಂಥದ್ದು ನಮ್ಮ ಒಳ ಮೀಸಲಾತಿ. ಇನ್ನೊಂದು ಮತ್ತು ನಿರಾಧಾರವಾದಂಥ ಭ್ರಷ್ಟಾಚಾರದ ಆಪಾದನೆ ಮಾಡಿದ್ದು, ಮತ್ತೆ ಕೋವಿಡ್ ವಿಚಾರದಲ್ಲೂ ಆಪಾದನೆ ಮಾಡಿದ್ದು. ಈ ರೀತಿ ಸಾವಿನ ಮೇಲೆ ಹಣ ಮಾಡಿದ್ರು ಅಂತ ಅಪಪ್ರಚಾರ ಏನ್ ಮಾಡಿದ್ರು ನಾವು ಹಗುರವಾಗಿ ತಗೊಂಡು ಅನ್ಸುತ್ತೆ. ಇವ್ರು ಭ್ರಷ್ಟಾಚಾರದ ಆಪಾದನೆ ಮಾಡಿಲ್ಲ, ಸ್ಟ್ರಾಂಗ್ ಕೌಂಟರ್ ಮಾಡಲಿಲ್ಲ. ನಾವು ಸ್ಟ್ರಾಂಗ್ ಕೌಂಟರ್ ಮಾಡಬೇಕಿತ್ತು. ಮತ್ತು ನಮ್ಮ ಸಾಧನೆಯನ್ನ ಇನ್ನೂ ಬಲವಾಗಿ ನಾವಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ಬಿಟ್ಟಿದ್ದೆ. ನಾವು ಚೆನ್ನಾಗಿ ಕೆಲಸ ಮಾಡಿದೀವಿ, ನಮ್ಮ ಪರವಾಗಿದೆ ಅಲೆ ಅನ್ನೋಂಥ ತಪ್ಪು ಗ್ರಹಿಕೆನಲ್ಲಿದ್ದು, ಹಾಗಾಗಿ ನಮಗೆ ಅದರ ಶಿಕ್ಷೆ ಸಿಗುವಂಥದ್ದಾಯಿತು. ನಮಗೆ ಕಮ್ಮಿ ಸೀಟ್ ಸಿಕ್ಕಿದ್ದು, ಬಹಳ ಕಮ್ಮಿ ಸೀಟ್ ಸಿಕ್ತು. ಅದನ್ನ ನಾವು ಸ್ವೀಕರಿಸ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನವನ್ನ ಸ್ವೀಕರಿಸಬೇಕಾದ್ರೆ ಖಂಡಿತ ಇದಾಗಿದೆ. ಇವತ್ತಿಂತ ಅಧಿಕಾರಕ್ಕೆ ಎಂಥ ಪಕ್ಷನ ಎಂಥ ವ್ಯಕ್ತಿಗಳನ್ನ ತಂದಿದ್ದೀವಿ ಅಂತ ಜನ ಕೈ ಈಸಿಕೊಳ್ತಾ ಇದ್ದಾರೆ. ಎಂತಹ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ, ಬಡವರ ವಿರೋಧಿ, ಪ್ರಗತಿ ವಿರೋಧಿ, ಆಡಳಿತ ವಿರೋಧಿ ಆಗಿರುವಂತ ಈ ಕಾಂಗ್ರೆಸ್ ಸರ್ಕಾರವಾಗಿದೆ. ಕಾಂಗ್ರೆಸ್ನವರು ಸೂಪರ್ ಸ್ಟಾರ್ಗಳು, ಕಾಂಗ್ರೆಸ್ನವರು ಅದ್ಭುತ ಅಂತ ಓಟ್ ಹಾಕ್ಲಿಲ್ಲ, ನೀವು ಸರಿ ಇಲ್ಲ ಅಂತ ಅವ್ರು ಓಟ್ ಹಾಕಿದ್ರು ಅಂತ ಬಹುತೇಕ ಹೇಳೋದು. ನೀವು ಸರಿಯಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ರೆ ಇವತ್ತು ಅವಕಾಶ ಆಗ್ತಿರ್ಲಿಲ್ಲ ಅಂತ ನಿಮ್ ಕಾರ್ಯಕರ್ತರು ಮಾತಾಡ್ತಾರೆ. ಯಾಕೆ ಈ ವಿಷಯ ಹೇಳ್ತೀನಿ ಅಂತಂದ್ರೆ, ಯಾರೋ ಮಂಗಳೂರಿನ ಒಬ್ಬ ಕಾರ್ಯಕರ್ತ ಬೆಂಗಳೂರಿಗೆ ಬಂದು ₹1 ನಿರೀಕ್ಷೆ ಇದೆ, ಗೊತ್ತಿಲ್ಲ ನೀವು ಪಾರ್ಟಿಗೆ ಓಟ್ ಹಾಕಿ ಅಂತ ಕೇಳ್ಕೊಂಡು ಕೆಲಸ ಮಾಡೋ ಕಾರ್ಯಕರ್ತರು ಇದ್ದಾರೆ. ಕಾಸಿಲ್ದೆ ಕೆಲಸ ಮಾಡೋ ಕಾರ್ಯಕರ್ತರು ಬಿಜೆಪಿ ಇದ್ದಾರೆ. ಕತ್ಕು ಇದ್ರು ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ. ಕಾಂಗ್ರೆಸ್ಗೆ ಲೀಡ್ರೇ ಆ ಪಾರ್ಟಿ ಸ್ಟ್ರೆಂತ್. ಈ ತರದ ಇದು ಅದ್ ನೋಡಿದಾಗ ಬಿಜೆಪಿಯ ಕಾರ್ಯಕರ್ತರು ನಿಸ್ವಾರ್ಥವಾಗಿ ಕೆಲಸ ಮಾಡೋರು. ನಾಯಕರು ಮಾಡುವಂತ ಒಂದಷ್ಟು ಸರಿಯಾದ ನಿರ್ಧಾರಗಳಲ್ಲದೆ ಇರ್ತಕ್ಕಂಥದ್ದು ಪಾರ್ಟಿಗೆ ಒಂದಷ್ಟು ಇದಾಯ್ತು ಅಂತ. ವಾಟ್ ನೆಕ್ಸ್ಟ್? ಮುಂದೆ ಯಾಕೆ ಆಯ್ಕೆ ಮಾಡ್ಬೇಕು ನಿಮ್ಮನ್ನೀಗ? ಓಕೆ, ಅದ್ ಮುಗೀತು, ನೀವು ಕೆಲಸ ಮಾಡಿದ್ರಿ, ಮತ್ತೆ ನಿಮ್ಮ ಮೇಲೆ ಅಪಪ್ರಚಾರ ಕಾಂಗ್ರೆಸ್ನವ್ರು ಮಾಡಿದ್ರು, ನೀವು ಅದನ್ನ ಸರಿಯಾಗಿ ಕೌಂಟರ್ ಮಾಡ್ಲಿಕ್ಕೆ ವಿಫಲರಾದ್ರಿ, ಹಾಗಾಗಿ ಸೋಲ್ತು. ಬಟ್ ವೈ ನಿಮ್ಮನ್ನ ಯಾಕೆ ಆಯ್ಕೆ ಮಾಡ್ಬೇಕು ನೆಕ್ಸ್ಟ್ ಅಂತ? ಖಂಡಿತ ನೀವು ಬಹಳ ಸೂಕ್ತವಾಗಿ ಪ್ರಸ್ತುತವಾಗಿ ವೈ ಯಾತಿಗೆ ಕಾರಣ, ವಾಟ್ ಇಸ್ ದ ಗ್ರೌಂಡ್, ನಿಮ್ಗೆ ವೋಟ್ ಕೊಡುವಂಥದ್ದು ಯಾವ ಆಧಾರದ ಮೇಲೆ ಕೊಡಬೇಕು ಅಂತ ಕೇಳ್ತಾ ಇದ್ದೀರಾ. ಇದಕ್ಕೆ ಬಹಳ ಸ್ಪಷ್ಟತೆ ಕೊಡ್ಲೇಬೇಕು, ನಾವು ಸ್ಪಷ್ಟವಾಗಿ ಹೇಳಲೇಬೇಕು, ಸ್ಪಷ್ಟ ಸಂದೇಶ ಕೊಡಬೇಕು. ಈ ದಿಕ್ಕಿನಲ್ಲಿ ನಾವು ಹೇಳೋದು, ಇವತ್ತೇನು ಭ್ರಷ್ಟಾಚಾರ ತಾಂಡವಾಡ್ತಿದ್ಯೋ ಸಂಪೂರ್ಣವಾಗಿ ಈ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡಿ ಅದನ್ನು ಸದೆ ಬಡಿಯುವಂತ ಕೆಲಸದಲ್ಲಿ ನಾವು ಖಂಡಿತ ಪೂರ್ಣ ಪ್ರಮಾಣದ ಪ್ರಯತ್ನವನ್ನ ಮಾಡ್ತೀವಿ. ಮತ್ತು ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ, ಕೌಶಲ್ಯತೆ ಕೊಡ್ತೀವಿ, ತಂತ್ರಜ್ಞಾನ ಅಳವಡಿಸ್ತೀವಿ, ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಕೊಡ್ತೀವಿ, ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ಕೊಡ್ತೀವಿ, ಕೈಗಾರಿಕೆಗೆ ಒತ್ತನ್ನು ಕೊಡ್ತೀವಿ. ಮತ್ತು ಏನು ಈ ಬೆಲೆ ಏರಿಕೆಗಳು ಆಗ್ತಿದವಲ್ಲ, ನಮ್ಮ ಸರ್ಕಾರದ ಅವಧಿಯಲ್ಲಿ, ನಾನು ಇವತ್ತು ಹೇಳ್ತೀನಿ, ನಮ್ಮ ಅಧಿಕಾರದ ಅವಧಿಯಲ್ಲಿ ₹1 ವಿ ಆರ್ ನಾಟ್ ಗೋಯಿಂಗ್ ಟು ಇನ್ಕ್ರೀಸ್ ಎನಿ ಟ್ಯಾಕ್ಸ್. ನಮಗೆ ಯಾವ್ಯಾವ ವ್ಯಾಪ್ತಿಯಲ್ಲಿ ಏನೇನು ಇನ್ಕ್ರೀಸ್, ಅದು ಕರೆಂಟ್ ಅಲ್ಲಾಗಿರ್ಲಿ, ವಾಟರ್ನಲ್ಲಾಗಿರ್ಲಿ, ಇನ್ನೊಂದಾಗಿರ್ಲಿ,
ಯಾವುದನ್ನು ಏರ್ಸೋ ಪ್ರಶ್ನೆನೇ ಇಲ್ಲ. ಮತ್ತು ಗೃಹ ನಿರ್ಮಾಣ ಆಗಲಿ, ಹೌಸಿಂಗ್ ಪ್ರಾಜೆಕ್ಟ್ ಆಗಿರಲಿ, ಡ್ರಿಂಕಿಂಗ್ ವಾಟರ್ ಆಗಿರಲಿ, ಮೂಲಭೂತ ಸೌಕರ್ಯ, ಸುರಕ್ಷತೆ ಎಲ್ಲವನ್ನು ಕೊಟ್ಟು ಉದ್ಯೋಗ ನಿರ್ಮಾಣವನ್ನ ಮಾಡಿ ಕೈಗಾರಿಕೆ ಒತ್ತನ್ನು ಕೊಟ್ಟು ಮತ್ತು ತಂತ್ರಜ್ಞಾನ, ಆವಿಷ್ಕಾರ, ಉದ್ಯಮಶೀಲತೆ ಎಲ್ಲದಕ್ಕೂ ಒತ್ತನ್ನು ಕೊಟ್ಟು ಕರ್ನಾಟಕವನ್ನ ಭಾರತ ಮಟ್ಟದಲ್ಲಿ ಬಿಡಿ ಇಡೀ ವಿಶ್ವ ಮಟ್ಟದಲ್ಲೇ ಒಂದು ಅಗ್ರಮಾನ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿಯಾದಂತಹ ರೋಡ್ ಮ್ಯಾಪ್, ನೀಲಿ ನಕ್ಷೆ ನಾವು ಬಂದಂತ ಅಧಿಕಾರದಲ್ಲಿ 3 ತಿಂಗಳ ಸಮಯದ ಒಳಗೇನೆ ನಮ್ಮ ಕಾರ್ಯಯೋಜನೆಗಳೇನು, ಹೇಗೆ ಅನುಷ್ಠಾನವನ್ನ ಮಾಡ್ತೀವಿ ಅನ್ನೋಂಥದ್ದು 3 ತಿಂಗಳ ಒಳಗಡೆ ಯೋಜನೆಗಳನ್ನ ರೂಪಿಸಿ ನಾವು ಜನಕ್ಕೆ ತಿಳಿಸುವಂತ ಕಾರ್ಯವನ್ನ ಮಾಡುವಂಥದ್ದು. ಮತ್ತು ಎಲೆಕ್ಷನ್ ಮುಂಚೆನು ವೈ ದೇ ಶುಡ್ ವೋಟ್ ಫಾರ್ ಬಿಜೆಪಿ ಅನ್ನುವಂಥ ಮ್ಯಾನಿಫೆಸ್ಟೋನು ಪ್ರತಿಯೊಂದು ಸಣ್ಣ ಮೈಕ್ರೋ ವಿಚಾರದಿಂದ ಹಿಡಿದು ಸ್ಪಷ್ಟವಾಗಿ ಒಂದು ವ್ಯವಸಾಯ, ಕೃಷಿ ಇಲಾಖೆಯಿಂದ ಕೃಷಿ ಕ್ಷೇತ್ರ ಇಂದ ಹಿಡಿದು ಸುಧಾರಣೆಗಳನ್ನ ಮತ್ತು ರೈತರ ಪರವಾಗಿಯೂ ಹೇಗೆ ಕಾರ್ಯನಿರ್ವಹಿಸುವಂಥದ್ದು, 24 ಗಂಟೆ ಕಾಲ ಕರೆಂಟ್ ಅನ್ನು ಕೊಡಲಿಕ್ಕೆ 24 ಗಂಟೆ ಕಾಲ, ಮತ್ತು ಇಂಟರ್ನೆಟ್, ಹೈ ಸ್ಪೀಡ್ ಇಂಟರ್ನೆಟ್, ಒಂದೊಂದು ಗ್ರಾಮದಲ್ಲೂ ಹೈ ಸ್ಪೀಡ್ ಇಂಟರ್ನೆಟ್ ಇರಬೇಕು, ಒಂದೊಂದು ಗ್ರಾಮದಲ್ಲೂ ಗುಣಮಟ್ಟದ ಶಿಕ್ಷಣ ಇರಬೇಕು, ಕೈಗಾರಿಕೆ ಇರಬೇಕು. ಆ ರೀತಿ ವಲಸೆ, ಯಾರು ಎಲ್ಲಿಗೂ ವಲಸೆ ಬರಬಾರ್ದು. ವಲಸೆ ಬರುವಂತ ಪರಿಸ್ಥಿತಿ, ಮೈಗ್ರೇಷನ್ ಅವರ ಅವಶ್ಯಕತೆಗೆ ಬರಬೇಕು ಹೊರತು ಬದುಕಿನ ಅವಶ್ಯಕತೆಗೋಸ್ಕರ ಯಾರೇ ವಲಸೆ ಬರುವಂತ ಪರಿಸ್ಥಿತಿ ಇಲ್ಲದೆ ಇದೆ. ಹಾಗೆ ನಾವು ಮಾಡುವಂತದನ್ನ ಬಹಳ ಕ್ರಾಂತಿಕಾರಿಯಾಗಿ ಕರ್ನಾಟಕ ಮಾಡೆಲ್ ಶುಡ್ ಬಿ ದ ಮಾಡೆಲ್ ಫಾರ್ ದ ಎಂಟೈರ್ ವರ್ಲ್ಡ್ ಅಂತ ಮಾಡೆಲ್ಗಳನ್ನ ಕೊಡ್ತೀನಿ. ನಾನು ಬಹಳ ರಿಕ್ವೆಸ್ಟ್ ಮಾಡ್ಕೋತೀನಿ, ನನ್ನ ಕಾರಣ ಎಷ್ಟೇ ನಮ್ಮ ಉತ್ತರ ಕರ್ನಾಟಕ ಮಂದಿ 1000 ಕಿಲೋಮೀಟರ್ ಬರ್ಬೇಕಿಲ್ಲಿ. ನಾನು ನಿಮ್ ರಿಕ್ವೆಸ್ಟ್ ಬ್ಯಾಂಗ್ಳೂರ್ಗೆ ಇಂಡಸ್ಟ್ರಿ ಕೊಡೋಕ್ಕಿಂತ ಬ್ಯಾಂಗ್ಳೂರ್ಗೆ 10 ಇಂಡಸ್ಟ್ರಿ ಬಂದ್ರೆ ಒಂದು 5-6 ಉತ್ತರ ಕರ್ನಾಟಕ ಕೊಡಿ ಅಂತ. ಬೆಂಗಳೂರಲ್ಲಿ 100 ಜನಕ್ಕೆ ಉದ್ಯೋಗ ಕೊಟ್ರೆ 50 ಜನ ಮಾತ್ರ ಕನ್ನಡಿಗರು, 50 ಜನ ಬೇರೆ ಬೇರೆ ರಾಜ್ಯದವರು. ಆ 50 ಜನರು ಉತ್ತರ ಕರ್ನಾಟಕ ಮಂದಿ ಕೆಲಸ ಸಿಕ್ಕರೆ 5-10 ಜನಕ್ಕೆ ಮಾತ್ರ. ಹಾಗಾಗಿ ಬರುವಂತ ಸಂಸ್ಥೆಗಳನ್ನೇ, ಬರುವಂತ ಕೈಗಾರಿಕೆಗಳನ್ನೇ ಉತ್ತರ ಕರ್ನಾಟಕ ಕೊಡಿ ಅಂತ. ಯಾಕಂದ್ರೆ ಆ ಜನರ ಬದುಕು ಬವಣೆ ನೋಡ್ತಿದ್ರೆ ಕರ್ನಾಟಕ ಇದು, ಉತ್ತರ ದಕ್ಷಿಣ ಅಲ್ಲ. ಆದ್ರೆ ಆ ದಿವಸ ನಿಮ್ಮಿಂದ ಆಗ್ಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಆ ಪಾಲಿಸಿನ ಯಾವುದೇ ಸರ್ಕಾರ ಬಂದ್ರು ಮಾಡ್ಲಿ ಅನ್ನೋದು ನನ್ನ ರಿಕ್ವೆಸ್ಟ್. ಅಂಡ್ 2ನೇ ವಿಷಯ, ನೀವು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ, ಏನು ಎತ್ತ ಅಂತೆಲ್ಲ ಮಾತನಾಡಿದಿರಿ. ಈಗಲೇ ಪ್ರಶ್ನೆ ಕೇಳಬೇಕು ಅಂತ ನನ್ಗನ್ಸ್ತು. ಮುಂದಿನ ಚುನಾವಣೆಗೆ JDS BJP ಮೈತ್ರಿಕೂಟ ಇಷ್ಟೇ ಜೋಶಾಗಿ, ಇಷ್ಟೇ ಒಗ್ಗಟ್ಟಾಗಿ ಹೋಗ್ತೀರಾ? ಖಂಡಿತ ಚುನಾವಣೆ ಒಟ್ಟಿಗೆ ಹೋಗ್ತೀರಿ? ಖಂಡಿತ. ರಾಷ್ಟ್ರ ಮಟ್ಟದಲ್ಲೂ ನಮ್ಮೆಲ್ಲರ ನಾಯಕರ ಒಪ್ಪಿಗೆ, ಅವರ ಮಾರ್ಗದರ್ಶನದಲ್ಲೇ ಆಗಿರುವಂತ ಮೈತ್ರಿ ಇದು. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಇಷ್ಟು ಸ್ಪಷ್ಟತೆ ಇರಬೇಕಾದ್ರೆ ನಮ್ಮಲ್ಲಿ ಇನ್ನೊಂದು ಬಹಳ ಸ್ಪಷ್ಟತೆ, ಆ ಒಗ್ಗಟ್ಟನ್ನು ಬೇಕಾಗಿದೆ. ಕರ್ನಾಟಕ ಮಟ್ಟದಲ್ಲೂ ಮೈತ್ರಿಯಾಗಿ ಒಗ್ಗಟ್ಟಿನಲ್ಲಿ ನಾವು ಹೋಗುವಂಥದ್ದು ಒಳ್ಳೇದು. ಆ ರೀತಿ ಕನ್ಸಲ್ಟೇಷನ್ ಬೇಕು, ಒಂದು ದೊಡ್ಡ ಬಹುಮತ. ಯಾಕಂದ್ರೆ ಇದುವರೆಗೂ ನಮ್ಗೂ ದೊಡ್ಡ ಬಹುಮತ ಅಂತ ಪದ ಬಳಸ್ತಾ ಇದೀರಿ, 224. ಆ ದೊಡ್ಡ ಬಹುಮತ ಅಂದ್ರೆ ನಂಬರ್ ಏನಾಗಿರ್ಬೋದು ಅಂತ? ಇಟ್ ಶುಡ್ ಬಿ ಬಿಯಾಂಡ್ 150ಗಿಂತ ಜಾಸ್ತಿನೇ ಇರಬೇಕು. 150 ದಾಟಿ ಮುಂದಕ್ಕೆ ಹೋಗ್ಬೇಕು. ಸ್ಟೆಬಿಲಿಟಿ ಇರಬೇಕು, ಚೆನ್ನಾಗಿರ್ಬೇಕು ಸರ್ಕಾರ, ಸ್ಟೇಬಲ್ ಆಗಿರ್ಬೇಕು, ಒಂದು ಪರಿಣಾಮಕಾರಿಯಾಗಿ ನಮ್ಗೆ ಕೊಟ್ಟಂತ ಅವಧಿಯಲ್ಲಿ ನಾವು ನೆಕ್ಸ್ಟ್ ಎಲೆಕ್ಷನ್ ಬರ್ತೀವಿ ಅನ್ನೋದಕ್ಕೋಸ್ಕರ ಕೆಲಸ ಅಲ್ಲ, ನಾವು ಕೊಟ್ಟಿರೋ ಅವಧಿಯಲ್ಲಿ ಹೇಗೆ ಜನಪರವಾಗಿ ಕೆಲಸ ಮಾಡ್ತೀವಿ. ಬರೀ ನಾವು ಅಧಿಕಾರ ಪಡೆಯೋದು, ಮುಂದಿನ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಸರ್ಕಾರ ಅಲ್ಲ. ಸರ್ಕಾರ ಸ್ಟೇಬಲ್ ಆಗಿರ್ಬೇಕು, ಜನಪರ ಕೊಟ್ಟಂತ ಅವಧಿಯಲ್ಲಿ ಎಳ್ಳಷ್ಟು ನ್ಯೂನತೆ ಇಲ್ಲದೆ ಜನಪರವಾಗಿ ಕೆಲಸ ಮಾಡ್ಲಿಕ್ಕೆ ಆ ಶಕ್ತಿನ ಪಡ್ಕೊಂಡು ಜನಪರವಾಗಿ ಕೆಲಸ ಮಾಡಬೇಕು. ಎಸ್, ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು ತಮ್ಮ ವಿಷನ್ ಏನು, ಭವಿಷ್ಯ ಏನು, ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಅಂತ ಹೇಳಿದ್ರಿ. ಪಕ್ಷ ಮುನ್ನಡೆಸಿದಾಗ, ಚುನಾವಣೆಯನ್ನ ಮುನ್ನಡೆಸಿದಾಗ ನಿಮ್ಮ ವಿಷನ್ ಇಂಪ್ಲಿಮೆಂಟ್ ಆಗುತ್ತೆ ಸರ್. ಒಂದಷ್ಟು ಗೊಂದಲಗಳು, ಪ್ರಶ್ನೆಗಳು ಸಹಜವಾಗಿ ನಿಮ್ಮ ಮುಂದೆ ಇದೆ ಮೀನ್ಸ್ ಪಕ್ಷದ ಕಾರ್ಯಕರ್ತಲಿದೆ. ಆ ಎಲ್ಲಾ ಗೊಂದಲಗಳು ಕೂಡ ಶೀಘ್ರ ತೆರೆ ಬೀಳುತ್ತಾ? ಪಾರ್ಟಿ ಕ್ಲಾರಿಟಿ ಇದೆ? ಖಂಡಿತ. ಇದು ನೋಡಿ, ನಮ್ದು ರಾಷ್ಟ್ರೀಯ ಪಕ್ಷದಲ್ಲಿ ಇಂಡಿವಿಜುವಲ್ಸ್ ಅಂತ ಆದ್ಯತೆಗಳು ಪ್ರಾಮುಖ್ಯತೆ ಪಡೀಲಿಕ್ಕೆ ಇಲ್ಲ. ಅದು ಪ್ರಶ್ನೆನೇ ಉದ್ಭವ ಆಗಲ್ಲ. ಪಕ್ಷಕ್ಕೆ ನೀವೇ ಹೇಳಿದ್ರಲ್ಲ, ಕಾರ್ಯಕರ್ತರ ಶಕ್ತಿ ಇದೆ ಮತ್ತು ವಿಚಾರಗಳು ಶಕ್ತಿ ಇದೆ, ಐಡಿಯಾಲಜಿ ಇದೆ, ವಿಚಾರ ಶಕ್ತಿ ಇದೆ, ಸ್ಪಷ್ಟತೆ ಇದೆ. ಇವಾಗ ನಾನು ನಿಮ್ಗೆ ಏನು ಹೇಳಿದ್ದು ಅಂದ್ರೆ, ನಾವು ಏನೊಂದು ಮಾಡ್ತೀವಿ ಅಂತ ಮೈನ್ಯೂಟ್ ಡೀಟೇಲ್ಸ್ ಹೋಮ್ವರ್ಕ್ ಮಾಡಬೇಕು. ಸುಮ್ಮನೆ ಅಧಿಕಾರ ಪಡೆಯೋದಲ್ಲ. ಅಧಿಕಾರ ಬಂದಾಗ ಅವನ್ ಬೇಡ ಇವನ್ ಬೇಡ ಅಂತ ನಮ್ಗೆ ಓಟ್ ಬಂದಿದೆಯಲ್ಲ, ನಮಗೆ ಯಾತಕ್ಕೆ ಓಟ್ ಹಾಕ್ಬೇಕು ಅಂತ ಸ್ಪಷ್ಟವಾಗಿ ತಿಳಿಸ್ಬೇಕು. ಯಾತಕ್ಕೆ ಓಟ್ ಹಾಕ್ಬೇಕು
ಅವ್ನು ಬೇಡ ಅಂತ ಓಟ್ ಹಾಕೋದಲ್ಲ, ನಾವು ಬೇಕು ಅಂತ ಓಟ್ ಹಾಕ್ಬೇಕು. ನೀವು ಬೇಕು, ನಮಗೆ ಭಾರತೀಯ ಜನತಾ ಪಾರ್ಟಿ ಬೇಕು, ಅಧಿಕಾರಕ್ಕೆ ನೀವು ಬರಬೇಕು ಅಂತ ಓಟ್ ಹಾಕ್ಬೇಕೆ ಹೊರತು ಅವ್ರು ಬೇಡ ಅನ್ನೋದಕ್ಕಲ್ಲ. ಸೊ ಆ ರೀತಿ ಸ್ಪಷ್ಟತೆಯನ್ನ ನಾವು ಬಹಳ ಸ್ಪಷ್ಟವಾಗಿ ಯಾರೇ ಏನೇ ಬಂದರೂ ನಮ್ಮ ಎಜೆಂಡಾ ಏನು, ನಮ್ಮ ಸ್ಪಷ್ಟತೆಯನ್ನು, ನಮ್ಮ ಧ್ಯೇಯ ಏನು, ಉದ್ದೇಶ ಏನು ಅಂತ ಸ್ಪಷ್ಟವಾಗಿ ತಗೊಂಡು ಹೋಗ್ಬೇಕು. ಈ ಪ್ರೊಸೆಸ್ನಲ್ಲಿ ವಿ ಆರ್ ಫಿಟ್ಸ್ ಇನ್, ವೈಜ್ಞಾನಿಕವಾಗಿಯೂ ನಡಿಬೇಕು. ಹಳೆ ಕಾಲದಲ್ಲಿ ಹಿಂದೂ ಸಮಾಜವಾಗಿಯೂ ಒಂದು ಕನ್ಸಲ್ಟೇಷನ್ ಆಗಬೇಕು. ಹಿಂದೂ ಸಮಾಜದಲ್ಲಿ ವ್ಯತ್ಯಾಸಗೊಳ್ಬಾರದು. ಈ ಜಾತಿ ಆ ಜಾತಿ, ಆ ಜಾತಿ ಈ ಜಾತಿ, ಈ ಜಾತಿ ಜಾತೀಯತೆ ಹೋಗ್ಬೇಕು. ಖಂಡಿತ ಹೋಗ್ಬೇಕು, ಖಂಡಿತ ಹೋಗ್ಬೇಕು, ಖಂಡಿತ ಆ ದಿಕ್ಕಿನಲ್ಲಿ ಪ್ರಯತ್ನಗಳಾಗಬೇಕು. ಹಲವಾರು ಶತಮಾನದಿಂದ ಈ ಪ್ರಯತ್ನಗಳಿವೆ. ಈ ಪ್ರಯತ್ನಕ್ಕೆ ಇನ್ನೂ ಒತ್ತು ಸಿಗುವಂಥದ್ದಾಗಬೇಕು, ಅದಕ್ಕೆ ಚಾಲನೆ ಸಿಗುವಂಥದ್ದಾಗಬೇಕು. ಅದು ಸಿಕ್ಕಿ ವಿಶೇಷವಾಗಿ 21ನೇ ಶತಮಾನದಲ್ಲಿ ಇನ್ನೂ ಈ ಭಾಷೆನಲ್ಲಿ ನಾವು ಮಾತಾಡಿದ್ರೆ ಸಮಾಜ ಎಲ್ಲಿ ಕಟ್ಟಕ. ಎಸ್, ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ರಿ, ಜಾತೀಯತೆ ಹೋಗ್ಬೇಕು, ನಾವೆಲ್ಲ ಒಂದಾಗಿರ್ಬೇಕು ಅಂತ. ಈ ಸನ್ನಿವೇಶದಲ್ಲಿ ಮೊನ್ನೆ ಮದ್ದೂರು, ಮಂಡ್ಯ ಜಿಲ್ಲೆಯ ಮದ್ದೂರಲ್ಲಾದಂತ ಗಣೇಶ ಮೆರವಣಿಗೆ ಗಲಾಟೆ, ಏನ್ ಸಂದೇಶ ಹೇಳ್ತಾರೆ? ಇದೆಲ್ಲ ಬಿಜೆಪಿ JDS ನ ಕೋಮುವಾದಿ ಅಜೆಂಡಾ ಅನ್ನೋದು ಕಾಂಗ್ರೆಸ್ನವರ ಆರೋಪ. ನಿಮ್ಮ ಒಪಿನಿಯನ್ ಏನು ಅಂತ? ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ನೋಡಿ ಎಷ್ಟು ಎಚ್ಚರಿಕೆನಲ್ಲಿರ್ಬೇಕು ಅಂದ್ರೆ, ನಿದ್ರೆ ಲೋಕದಲ್ಲಿದ್ದಾರೆ, ಅಧಿಕಾರದ ಮದದಲ್ಲಿದ್ದಾರೆ. ಯಾರು? ಕಾಂಗ್ರೆಸ್ ಸರ್ಕಾರ. ಯಾರು ಸರ್ಕಾರದಲ್ಲಿರುವಂತ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಧಿಕಾರದ ಮತ್ತು ಏರಿದೆ ತಲೆಗೆ, ಮತ್ತು ಎಚ್ಚರಿಕೆ ತಪ್ಪಿಟ್ಟಿದೆ. 136 ಬಂದ್ರೆ ಸುಮ್ಮನೆ ಇರ್ತಾರ ಅಂತ. 136 ನಂಬರ್ ಬಂದಿದೆ. 130 ದೊಡ್ಡ ಬಹುಮತ ಸಿಕ್ಕಿರೋದು ಒಂದು ಭಾಗ. ಅವ್ರ ಆಟಿಟ್ಯೂಡ್, ದೇರ್ ಫಂಕ್ಷನಿಂಗ್ ಸ್ಟೈಲೇ ಆಗಿದೆ. ಟೇಕನ್ ಫಾರ್ ಗ್ರಾಂಟೆಡ್. ಏನ್ ಮಾಡಿದ್ರು ಅರ್ಗಿಸ್ಕೋಬಹುದು, ಏನ್ ಮಾಡಿದ್ರು ಜಯಿಸ್ಕೋಬಹುದು. ಮೈಯೆಲ್ಲ ಕಣ್ಣಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಮೇಲೆ ದೊಡ್ಡ ಭಾರ ಇದೆ, ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ನಾವು ಎಲ್ಲೊಂದ್ ಕಡೆ ಮೈ ಮರೆತು ಕೂತ್ಕೊಳ್ಳೋಕ್ಕಾಗಲ್ಲ, ಮೈ ಮರೆಯೋಂಗಿಲ್ಲ. ಇವ್ರು ಮೈ ಮರೆತು ಕೂತಿದ್ದಾರೆ. ಸುಖದಲ್ಲಿ ಆರಾಮದಲ್ಲಿ ಏನು ಆಗುತ್ತೆ, ಅದಾಗುತ್ತೆ, ಘಟನೆ ಆಗುತ್ತೆ. ಅದು ಬಹಳ ಚಿಕ್ಕ ಘಟನೆ, ಹಗುರವಾಗಿ, ಸೂಕ್ಷ್ಮತೆನೇ ಇಲ್ಲ, ಮುನ್ನೆಚ್ಚರಿಕೆ ಇಲ್ಲ. ಇದಕ್ಕೆ ಆದಂತ ಇಲಾಖೆಗಳು ಇದು ಸಹಜವಾಗಿ ಆಗುವಂಥದ್ದು ಘಟನೆ. ಯಾಕೆಂದ್ರೆ ಕೆಲವರು ಇನ್ನೊಂದು ಧರ್ಮ ಇದೆ ಅಂತ ಒಪ್ಕೊಳ್ಳಿಕ್ ತಯಾರಿಲ್ಲ. ನಮ್ಮ ಧರ್ಮಗಳು ಬಿಟ್ರೆ ಇನ್ನೊಂದು ಧರ್ಮ ಇಲ್ಲ, ಇರೋದು ಒಂದೇ ಧರ್ಮ ಅಂತ ಅನ್ನುವಂಥ ಮನಸ್ಥಿತಿ. ನಾವು ಹಿಂದೂ ಧರ್ಮದಲ್ಲಿ ಎಲ್ಲ ಧರ್ಮದ ಅಸ್ತಿತ್ವವನ್ನು ಒಪ್ಕೊಳ್ತೀವಿ. ಹಾಲು ಜೇನು ತರ ಅಂತ ಹೇಳ್ಕೊಳ್ಳುವಂಥದ್ದು ನಮ್ಮ ಕಲ್ಚರ್ ಇರುವಂಥದ್ದು. ನಾವು ಇನ್ನೊಂದು ಧರ್ಮದ ಅಸ್ತಿತ್ವನೇ ಇಲ್ಲ, ಇನ್ನೊಂದು ಧರ್ಮದ ಪ್ರಶ್ನೆ ನಾವೇನು ಕಾಫಿರ್ ಅಂತ ಹೇಳ್ತೀವಿ. ನೀವು ಒಂದು ಮಾತು ಹೇಳ್ತಾ ಇದ್ದೀರಿ ಅಂದ್ರೆ, ಹಿಂದೂ ಧರ್ಮೀಯರು ನಾವು ಯಾರನ್ನೂ ದ್ವೇಷ ಮಾಡಲ್ಲ. 100% ನಾವ್ ಯಾರು ದ್ವೇಷ ಮಾಡಲ್ಲ, ನಮ್ ತಂಟೆ ಬಂದ್ರೆ ಬಿಡಲ್ಲ ಅಂತ. ಖಂಡಿತ. ಹಳೆ ಮೈಸೂರು ಭಾಗದವ್ರು ನೀವು ಬಿಡಲ್ಲ ಅಂತ ಏನ್ ನಾವು ಆ ರೀತಿ ದ್ವೇಷದಲ್ಲಿ ನಿಂತಿರೋದು. ಹೋಗ್ತಿರೋ ಶಾಂತಿತ್ವ ಗಣೇಶನ್ ಮೆರವಣಿಗೆ ಮಾಡೋದನ್ನ ಇವ್ರಿಗೆ ಏನ್ ಸಮಸ್ಯೆ ಆಗುತ್ತೆ? ಕಲ್ತುರಾಟ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಹೇಳಿ ಸರ್? ಒಂದ್ ವಿಷಯ ಸರ್, ಅಲ್ಲ, ನಾವು ಭಾರತದಲ್ಲಿ ಇದೀವ, ನಾವೇನು ಸೌದಿ ಅರೇಬಿಯಾನಲ್ಲಿ ಇದೀವ ಅಥವಾ ಇನ್ಯಾವುದೋ ಮುಸ್ಲಿಂ ರಾಷ್ಟ್ರದಲ್ಲಿ ಇದೀವ? ಭಾರತದಲ್ಲಿ ಇದೀವಿ. ಈ ನಮ್ಮ ಆಚರಣೆಗಳು ವಿವಿಧತೆಯಲ್ಲಿ ಏಕತೆ, ಸಮಾಜನ ಒಂದುಗೂಡಿಸುವಂಥದ್ದು. ಗಣೇಶನ ಉತ್ಸವ ಅಂದ್ರೆ, ಗಣೇಶನ ಹಬ್ಬ ಅಂದ್ರೆ ಸಮಾಜನ ಒಂದು ಮಾಡುವಂಥದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಮಾಡಿದಂಥದ್ದು. ಇವತ್ತು ವಿವಿಧತೆ, ಭಾಷೆಗಳು, ಸಂಸ್ಕೃತಿಗಳು, ಎಲ್ಲ ಧರ್ಮದವರು, ಎಲ್ಲ ಭಾಷಿಕರು, ಎಲ್ಲ ಜಾತಿಯವರು, ಬಡವ ಬಲ್ಲಿಗ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಗಣೇಶ ಒಂದ್ ಮಾಡ್ತಾನೆ. ಅಂತಹ ಹಬ್ಬನೇ ಇವರು ಕಲ್ತುರಾಟ ಮಾಡ್ತಾರೆ ಅಂದ್ರೆ, ಗಣೇಶನ ಮೇಲೆ ಕಲ್ತುರಾಟ ಮಾಡ್ತಾರೆ, ಗಣೇಶನ ಮೇಲೆ ಉಗಿತಾರೆ ಅಂದ್ರೆ ಯಾವ ಮನಸ್ಥಿತಿ, ಯಾವ ಧೈರ್ಯ? ಮತ್ತೆ ಆತರ ಕಿಡಿಗಡಿತನ ಮಾಡೋರ್ಗೆ ಯಾವ ಧೈರ್ಯ ಅಂತ? ಅದೇ ಧೈರ್ಯ ಅಂದ್ರೆ ಇವರು ಕುಮ್ಮಕ್ಕು, ತುಷ್ಟೀಕರಣ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದಾಗ, ಪೊಲೀಸವರಿಗೆ ಹೊಡೆದಾಗ, ಪೊಲೀಸವ್ರನ್ನೇ ಹೊಟ್ಟೆ ಹಾಡ್ಕೊಂಡು ಹೊಡೆದಾಗ, ಪೊಲೀಸ್ ವಾಹನವನ್ನೇ ಜಕ್ಕ ಮಾಡಿದಾಗಲೂ ಕ್ರಮ ವಹಿಸಲು ಕೇಸನ್ನು ವಿಡ್ರಾ ಮಾಡ್ತಿರ್ಬೇಕಾರೆ. ಅಂದ್ರೆ ಇದು ಈ ಸಂದೇಶ ಹೇಗಿದೆ ಅಂದ್ರೆ, ಕಾಂಗ್ರೆಸ್ ಬಂದಾಗ ಮುಸಲ್ಮಾನರ ಪರ, ಬಿಜೆಪಿ ಬಂದಾಗ ಹಿಂದೂಗಳ ಪರ ಅನ್ನೋ ರೀತಿಯ ಭಾವನೆಗಳು ಉಂಟಾಗ್ಬಿಟ್ಟಿದೆಯಾ ಹೇಗೆ ಅಂತ? ನಾವು ನೋಡಿ, ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಕ್ಕಿರುವಂಥದ್ದು. ಆದರೆ ಯಾವ ಧರ್ಮನೂ ನಾವು ದ್ವೇಷಿಸಲ್ಲ, ಯಾವ ಧರ್ಮನೂ ನಾವು ದ್ವೇಷಿಸಲ್ಲ. ಎಲ್ಲರನ್ನೂ ಭಾರತೀಯರ ಥರನೇ ಸಮಾನವಾಗಿ ಯಾರೇ ತುಷ್ಟೀಕರಣ ಮಾಡಲ್ಲ. ಕಾಂಗ್ರೆಸ್ಗೂ ನಮ್ಗೇನು ವ್ಯತ್ಯಾಸ ಅಂದರೆ, ಅವ್ರ ತುಷ್ಟೀಕರಣ, ಸಮಾಜ ಒಡೆಯೋದು, ಒಬ್ಬರು ಒಂದು ಜಾತಿ ಮೇಲೆ ಒಂದು ಜಾತಿಯನ್ನು ಎತ್ಕಟ್ಟೋದು, ಒಂದು ಧರ್ಮನ ಇನ್ನೊಂದು ಧರ್ಮದ ಮೇಲೆ ಎತ್ಕಟ್ಟುವಂಥದ್ದು, ಇದು ಕಾಂಗ್ರೆಸ್ ಸಂಸ್ಕೃತಿ. ಬಟ್ ಒಂದ್ ವಿಷಯ, ನಾನು ಕೂಡ ಮೂಲ ಮದ್ದೂರವನು, ನೀವು ಹಳೆ ಮೈಸೂರು ಭಾಗ ಮಾಗಡಿಯವರು.
ಹಳೆ ಮೈಸೂರು ಭಾಗದಲ್ಲಿ ಕೋಮುವಾದ, ಈ ಗಲಾಟೆಗಳು, ಗದ್ದಲಗಳು ಇರಲಿಲ್ಲ. ಒಂದ್ ಮಾತಿತ್ತು, ಯಾರೇ ಈ ತರ ಬಂದ್ರೆ ಹೋಗೆಲ್ಲ ವ್ಯವಹಾರ ನಡೀತಾ, ತಲೆ ಕೆಡಿಸ್ಕೋಣ ಅಂತ ಕಳ್ಸರು. ಆದ್ರೆ ಎಲ್ಲೋ ಒಂದು ಕಡೆ ಕಳೆದ ಒಂದು ಬೈ ಎಲೆಕ್ಷನ್ ಮತ್ತೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ಕೇವಲ ಕಾಂಗ್ರೆಸ್ಗೆ ಕ್ರೋಢೀಕರಣ ಆದಾಗ, ಜೆಡಿಎಸ್ನವರು ಬಿಜೆಪಿ ಜೊತೆ ಸೇರಿದಾಗ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತ ಸಮುದಾಯ ಒಂದು ಕಡೆ ಹೋಗ್ತಿರೋದು ಈ ಗಲಾಟೆ ಗದ್ದಲ ಕಾರಣ ಆಗ್ತಿದ್ಯಾ ಅಂತ. ಯಾಕೆಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಗಲಾಟೆ ಗದ್ದಲ ಇರಲಿಲ್ಲ. ಅಲ್ಪಸಂಖ್ಯಾತ ಸಮುದಾಯ ಕೇವಲ ಕಾಂಗ್ರೆಸ್ನೇ ಕಡಿತಾ ಇರತಕ್ಕಂಥದ್ದು, ಉಳಿದಂತ ಸಮುದಾಯ, ಹಿಂದೂ ಸಮುದಾಯ ಆರ್ಗನೈಸ್ ಆಗ್ಲಿ ಕಾರಣ ಆಗ್ತಿದ್ಯಾ ಅಂತ. ಇಲ್ಲ ನೋಡಿ, ನಮ್ಮಲ್ಲಿ ಮೊದಲಿಂದ ಒಂದು ದೊಡ್ಡ ಕಾಯಿಲೆ ಓವರ್ ಸೆಕ್ಯುಲರಿಸ್ಟ್ ಅಂತ ವ್ಯಕ್ತಿತ್ವ ಬಿಂಬಿಸ್ಕೊಳ್ಳಕ್ಕೆ. ಏನು ಒಂದು ಅವ್ರದ್ದು ವೈಯಕ್ತಿಕ ಸೆಕ್ಯುಲರಿಸ್ಟ್ ಯಾರಿದ್ದಾರೆ ಅಂತ ಮೊದ್ಲಿಂದನು ನೀವು ನೋಡಿ, ಮೊದ್ಲಿಂದನು ಯಾಕೆ ಪ್ರಶ್ನೆ ಮೊದ್ಲಿಂದನು ನೋಡಿ, ತುಷ್ಟೀಕರಣ ನಮ್ಮಲ್ಲಿ ಗೊಂದಲ ಏನು ಅಂದ್ರೆ, ಈ ತುಷ್ಟೀಕರಣ ಮೊದ್ಲಿಂದನು ಕಮ್ಯುನಲ್ ರೈಟ್ಸ್ ರಿಯಾಲಿಟಿ ಏನು ಅಂದ್ರೆ ಸರ್, ಸಹಜವಾಗಿ ನಾನು ನಿಮ್ಮನ್ನು ಎಲ್ಲರೂ ಪ್ರಶ್ನೆ ಮಾಡ್ತಿರ್ತೀನಿ. ಕೋಮುವಾದಿ ಬಿಜೆಪಿ ಅಂತ ಕರೀತಾರೆ. ಕೋಮುವಾದಿ ಬಿಜೆಪಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಹಿಂದೂಗಳು ಅನ್ನೋ ಕಾರಣಕ್ಕೆ, ಮುಸಲ್ಮಾನರ ವಿರೋಧಿಸಿರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಕೋಮುವಾದಿಗಳು ಕರೀತಾರೆ ಅಂತ. ಹಾಗಂತ ಕಾಂಗ್ರೆಸ್ ಜಾತ್ಯತೀತವಾದಿನ ಅಂತ ನೋಡಿದಾಗ, ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಆಗುವಂತ ಕಾಂಗ್ರೆಸ್ ಕೂಡ ಜಾತ್ಯತೀತವಾದಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿಗರ ಆಧಾರದ ಮೇಲೆ ಬಿಜೆಪಿಯವರು ಕೋಮುವಾದಿಗಳಾಗುವುದಾದರೆ, ಕೇವಲ ಹಿಂದೂ ಅಂತ ಬಿಜೆಪಿಯವರು ಹೇಳ್ತಾರೆ, ಅವರು ಮುಸಲ್ಮಾನರನ್ನು ವಿರೋಧಿಸ್ತಾರೆ, ಹಾಗಾಗಿ ನಾವು ಅವರನ್ನು ಕೋಮುವಾದಿ ಅಂತ ಕರಿತೀವಿ ಅಂತ ಕಾಂಗ್ರೆಸ್ಸಿಗರು ಹೇಳುವುದೇ ಆದರೆ, ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಮಾಡ್ಕೋತೀನಿ, STP ಜೊತೆ ಸೇರ್ತೀನಿ ಎನ್ನುವುದಾದರೆ ಕಾಂಗ್ರೆಸ್ ಕೂಡ ಜಾತ್ಯತೀತವಾದಿ ಅಲ್ಲ, ಅದು ಕೂಡ ಕೋಮುವಾದಿ ಅನ್ನೋದು ನಿಮ್ಮವರೊಂದಷ್ಟು ಜನ ವಾದ. ಬಟ್ ಈ ಪ್ರಸ್ತುತ ರಾಜಕಾರಣದಲ್ಲಿ ನೀವಾಗ್ಲೂ ಹೇಳಿದ್ರಿ, ನಾವು ನಮ್ಮ ಸ್ಟ್ರೆಂತ್ ಮೇಲೆ ರಾಜಕೀಯ ಮಾಡ್ತೀವಿ, ನಾವು ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಡ್ತೀವಿ ಅಂತ ಕಮಲಚನ ಓಟ್ ಹಾಕಿ ಅಂತ ಕೇಳ್ತೀವಿ, ಯಾರನ್ನೋ ತೆಗಳಿ ಓಟ್ ಕೇಳಲ್ಲ ಅಂತ ಹೇಳ್ತಾ ಇದೀರಿ, ಇವತ್ತು ಹೇಳಿದಿರಿ. ಬಟ್ ಏನಾಗ್ತಿದೆ ಅಂದ್ರೆ, ಹಳೆ ಮೈಸೂರು ಭಾಗದ ಈ ಬೆಳವಣಿಗೆ ಕಾಂಗ್ರೆಸ್ಗೆ ಮಾರಕ, JDS ಬಿಜೆಪಿಗೆ ಪೂರಕ ಅಂತ. ಅದು ಅಗ್ರಿ? ನೋಡಿ, ನಾನು ಇದರಲ್ಲಿ ರಾಜಕೀಯದ ಉದ್ದೇಶ ಇಟ್ಕೊಂಡು ನಾವು ಈ ಮಾತುಗಳನ್ನ ಹೇಳ್ತಿದೀವಿ ಅಂತ ಅಲ್ಲ. ಬಟ್ ಪೋಲರೈಸೇಷನ್ ಆಗುತ್ತೆ ಅಂತ. ಪೋಲರೈಸೇಷನ್ ಕಾಂಗ್ರೆಸ್ ಇಂದ ಆಗ್ತಿದೆ ಹೊರತು ನಾವ್ಯಾವುದು ಪೋಲರೈಸೇಷನ್ ಮಾಡ್ತಿಲ್ಲ. ನಾವೇನ್ ಸ್ಪಷ್ಟತೆ ಹೇಳ್ತಿರೋದು, ತುಷ್ಟೀಕರಣ ಮಾಡಬೇಡಿ, ತುಷ್ಟೀಕರಣ, ಅಪೀಸ್ಮೆಂಟ್ ಪೊಲಿಟಿಕ್ಸ್, ಡಿವಿಸಿವ್ ಪೊಲಿಟಿಕ್ಸ್ ಕಾಂಗ್ರೆಸ್ಸಿನ ಕಲ್ಚರ್. ಸಮಾಜನ ಒಡೆಯುವಂಥದ್ದು ಮೊದಲಿಂದ ನಾವು ಪೊಲಿಟಿಕ್ಸ್ ಮಾಡ್ಕೊಂಡ್ ಬಂದಿರೋದೇ, ಸಮಾಜವನ್ನು ಒಡೆಯುವಂಥ ಕೆಲಸಗಳು, ತುಷ್ಟೀಕರಣ ಮಾಡ್ಕೊಂಡ್ ಬರುವಂಥದ್ದು ಕಾಂಗ್ರೆಸ್ಸಿನ ಕಲ್ಚರ್. ಅದನ್ನು ನಾವು ಒಪ್ಪಲ್ಲ. ನಾವೇನು ಮುಸ್ಲಿಂ ದ್ವೇಷಿಗಳಲ್ಲ. ಇವತ್ತು ನಮ್ಮ ಸರ್ಸಂಚಾಲಕರಾಗ್ಲಿ ಅಥವಾ ನಮ್ಮ ಪ್ರಧಾನಮಂತ್ರಿಗಳಾಗ್ಲಿ ಯಾವತ್ತೂ ಮುಸಲ್ಮಾನರ ವಿರೋಧವಾಗಿ ನಾವೇನು ಬಹಿರಂಗವಾಗಿ ಅವ್ರನ್ನ ದ್ವೇಷಿಸೋದು, ತಗೊಳ್ಳೋದು ಅಂತಲ್ಲ. ನೀವು ಸಂಸ್ಕೃತಿಯನ್ನ, ಪರಧರ್ಮವನ್ನು ಒಪ್ಕೊಳ್ಳುವಂತ ಸಂಸ್ಕೃತಿನ ಬೆಳೆಸ್ಕೊಳ್ಳಿ. ನೀವು ಭಾರತದಲ್ಲಿ ಪರಧರ್ಮವನ್ನು ಒಪ್ಕೊಳ್ಳುವಂತ ಕೆಲಸ ನಾವು ಮಾಡಿದೀವಿ, ಪರಧರ್ಮವನ್ನು ಒಪ್ಕೊಳ್ಳುವಂತ ಕೆಲಸ ನೀವು ಮಾಡಿ. ಪರಧರ್ಮವೇ ಇಲ್ಲ, ನಮ್ಮ ಧರ್ಮ ಒಂದೇ ಮಾತ್ರ ಅನ್ನೋಂಥದ್ದು ಕೆಲವರು ಆ ಸಮುದಾಯದಲ್ಲಿ ಮಾಡ್ತಿರ್ತಾರಲ್ಲ ಪ್ರಯತ್ನ. ಯಾರು ಈ ಮುಲ್ಲಾಗಳೋ, ಇನ್ನೊಬ್ಬರೋ, ಧರ್ಮಗುರುಗಳೋ, ಅವ್ರಿಗೆ ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಕಾನೂನಿಗಿಂತ ದೊಡ್ಡದಿಲ್ಲ. ಇವಾಗ ಪರ್ಸನಲ್ ಲಾಸ್ಗಳು, ಶರಿಯಾ, ಇನ್ನೊಂದು ಮತ್ತೊಂದು, ಎಷ್ಟು ರಾಷ್ಟ್ರದಲ್ಲಿದ್ದೀರಿ? ಎಷ್ಟೋ ಮುಸ್ಲಿಂ ರಾಷ್ಟ್ರದಲ್ಲಿ ಇಲ್ಲ. ಭಾರತದಲ್ಲಿ ಯಾಕೆ? ಭಾರತದಲ್ಲಿ ಏನಾದ್ರು ನಾವು ಏನು ಮುಸ್ಲಿಂ ರಾಷ್ಟ್ರನ? ಪರ್ಸನಲ್ ಲಾಸ್ಗಳನ್ನು ಈ ಗೊಂದಲ ಬರ್ತಿರೋದು ಎಲ್ಲಿ ಗೊತ್ತಾ? ಅಜ್ಞಾನ, ತಿಳುವಳಿಕೆ, ಜ್ಞಾನ, ಶಿಕ್ಷಣ. ಮುಸಲ್ಮಾನ್ ಸಮುದಾಯಕ್ಕೂ ಶಿಕ್ಷಣ ಪೂರ್ತಿಯಾಗಿ ಸಿಗ್ತಿಲ್ಲ. ಮೇನ್ ಸ್ಟ್ರೀಮ್ ನಲ್ಲಿ ಪಾರ್ಟಿಸಿಪೇಷನ್ ಆಗ್ಲಿಕ್ಕೆ ಬಿಡ್ತಿಲ್ಲ. ಅದು ಕಡಿವಾಣ ಹಾಕೊಂಡು ಅವ್ರನ್ನ ಎಲ್ಲೋ ಒಂದ್ ಕಡೆ ಕಟ್ಟಾಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ. ಐಸೋಲೇಷನ್ ಅಲ್ಲಿ ಹೋಗೋದು, ಆ ತೀವ್ರವಾದಿಗಳನ್ನ ಹಂಗ್ ಮಾಡೋದು, ಇವೆಲ್ಲ ಪ್ರಯತ್ನಗಳನ್ನ ಮಾಡ್ತಿರೋದು ಏನು ಅಂತ ಅವ್ರವ್ರ ತಮ್ಮ ಸ್ವಾರ್ಥಕ್ಕಾಗಿ ಈ ಐಸೋಲೇಷನ್ ಅಲ್ಲಿ ಹೋಗ್ತಿದ್ದಾರೆ. ಮೇನ್ ಸ್ಟ್ರೀಮ್ ಇತ್ತು. ನಾನು ನನ್ನ ಕ್ಷೇತ್ರದಲ್ಲಿ ಆಗಲಿ ಯಾವತ್ತು ಯಾವ ಸಂದರ್ಭದಲ್ಲೂ ತಾರತಮ್ಯ ಅನ್ನೋಂಥ ವಿಚಾರಣದಲ್ಲಿ ಸರ್ಕಾರದಲ್ಲಿ ನಾವು ಯಾವತ್ತೂ ಮಾಡಿಲ್ಲ. ಯಾವತ್ತು ಅವ್ರನ್ನ ಮೇನ್ ಸ್ಟ್ರೀಮ್ ಸಮಾನತೆ ವಿಷಯ ಬಂದಾಗ ಮಮತಾ ಜಾಲಿಕನ್ ಅವ್ರನ್ನ ಕರ್ಕೊಂಡ್ಬಂದು ಮಂತ್ರಿ ಮಾಡಿದ್ರಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಸರ್. ಇವತ್ತು ನಾವ್ ಹೇಳ್ಬೇಕು, ನಿಜಕ್ಕೂ ನಾವ್ ಯಾವ್ದು ಬಟ್ ನೀವು ಬ್ಯಾನ್ ಮಾಡ್ತೀರಿ, ಇವೆಲ್ಲ ಮಾಡ್ತೀರಿ, ನೀವು ಕೆಲಸ ಮಾಡ್ತೀರಿ, ಕ್ಲೈಮ್ ಮಾಡ್ಕೊಳ್ಳಲ್ಲ ಅಂತ ಸರ್. ಇವತ್ತಿಗೂ ಹೇಳ್ತಿರೋದು ಅದನ್ನೇ ಹೇಳಿದೆ. ತ್ರಿವಳಿ ತಲಾಕ್, ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು, ಈ ಪರ್ಸನಲ್ ಡೈವರ್ಸ್ಗಳಿಗೆ. ಒಬ್ಬರು ಬದುಕನ್ನ ರೈಟ್ಸ್, ಹ್ಯೂಮನ್ ರೈಟ್ಸ್ ಅಂತ ಏನ್ ಮಾತಾಡ್ತೀವಲ್ಲ ಸರ್, ಪರ್ಸನಲ್ ಲಾಸು, ಆಸ್ತಿ ವಿಚಾರದಲ್ಲಿ
ಅವ್ರ ಜೀವನದ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಎಲ್ಲದ್ರಲ್ಲೂ ನೀವು ಎಲ್ಲರಲ್ಲೂ ಪರ್ಸನಲ್ನಲ್ಲೂ ಈ ಸಮಾನತೆ ಕೊಡಲ್ಲ. ಒಂದು ಹೆಣ್ಣು ಗಂಡು ಅನ್ನೋಂಥದ್ದು ಸಮಾನ. ಈ ಪರ್ಸನಲ್ ಲಾಸ್ ಅನ್ನೋದು ಏನಿದೆ ಸರ್, ಹೆಣ್ಣು ಗಂಡು ಸಮಾನ, ಎಲ್ಲ ಹಕ್ಕುನಲ್ಲೂ ಎಲ್ಲದರಲ್ಲೂ ಸ್ವಾತಂತ್ರ್ಯ ಆಗಿರೋದು. ಇದನ್ನು ನಾವು ಇವತ್ತು ಹಿಂದೂ ನಮ್ದು ಒಂದೇ ಅಲ್ಲ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲೂ ತುಂಬಾ ವ್ಯತ್ಯಾಸಗಳಿತ್ತು. ಅದು ಸುಧಾರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಸುಧಾರಣೆ ಅನ್ನೋದು ಬರೀ ಹಿಂದೂ ಸಮಾಜಕ್ಕಲ್ಲ, ಎಲ್ಲ ಮುಸಲ್ಮಾನ್ ಸಮುದಾಯಕ್ಕೂ ಬರಬೇಕು, ಅನ್ವಯ ಆಗ್ಬೇಕು. ಕ್ರಿಶ್ಚಿಯನ್ರಿಗೂ ಅನ್ವಯ ಆಗ್ಬೇಕು, ಮುಸಲ್ಮಾನರಿಗೂ ಅನ್ವಯ ಆಗ್ಬೇಕು. ಅವ್ರ ನಂಬಿಕೆಗಳು ಬೇರೆ. ಕಾನೂನಲ್ಲಿ ಸಂವಿಧಾನ ಸೇಮ್ ಆಗಿ ಕಾನೂನು ಒಂದೇ ಇರ್ಬೇಕು. ಪರ್ಸನಲ್ ಲಾಸ್ ನಲ್ಲಿ ಹೆಣ್ಣು ಗಂಡು ಅನ್ನೋಂಥದ್ದು ಅದೇ ಪರ್ಸನಲ್ ಆಗಿ ಸಮಾನತೆ ಕೊಡ್ಬೇಕು. ಶರಿಯಾ ಇಲ್ಲದಂತ ಎಷ್ಟು ದೇಶಗಳು ಸಿಂಗಲ್. ಹೀಗಾಗಿ ಕಾಂಗ್ರೆಸ್ ಇದನ್ನು ಸ್ಪಷ್ಟವಾಗಿ ಮಾತಾಡ್ತಾರ. ಸೆಕ್ಯುಲರ್ ಅಂತಾರೆ ಅವ್ರು. ಸೆಕ್ಯುಲರ್ ನಿಜವಾದ ಸೆಕ್ಯುಲರು ಭಾರತೀಯ ಜನತಾ ಪಾರ್ಟಿ. ಸೆಕ್ಯುಲರ್ ಅಂತ ಬಂದ್ರೆ ಭಾರತೀಯ ಜನತಾ ಪಾರ್ಟಿ. ನಿಜವಾದ ಕೋಮುವಾದಿಗಳಂತ ಏನಾರಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಾನು ಹೇಳಕ್ಕೆ ಇಷ್ಟ. ಎಸ್ ಸರ್, ಫೈನ್. ಮೋಹನ್ ಭಾಗವತರು ಮೊನ್ನೆ ಒಂದು ಮಾತು ಹೇಳ್ತಾ ಇದ್ರು, ಇಲ್ಲ ಎಲ್ಲರೂ ಕೂಡ 3 ಮಕ್ಕಳು ಮಾಡ್ಕೊಳ್ಳಿ ಅಂತ. ವಾಟ್ಸ್ ಯುವರ್ ಒಪಿನಿಯನ್? ಖಂಡಿತ ಇವತ್ತು ಹೆಚ್ಚೆಚ್ಚು ಮಕ್ಕಳುಗಳು ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ನಮ್ಮ ಪಾಪ್ಯುಲೇಷನ್ನೇ ನಮ್ಮ ಡಿವಿಡೆಂಟ್ ಅಂತ, ಡೆಮೋಗ್ರಫಿ ಡಿವಿಡೆಂಟ್ ಅಂತ ನಾವು ನೋಡಿರೋವಂಥದ್ದು. ಇವತ್ತು ಚೈನಾ ದೇಶ ಒಂದು ಮಗುಗೆ ಸೀಮಿತವಾಗಿತ್ತು. ಇವತ್ತು ಹೆಚ್ಚು ಮಕ್ಕಳು ಆಗಬೇಕು, ಸಮಾಜಕ್ಕೆ ಒಳ್ಳೆಯದು. ನಮ್ಮ ಸಂಸ್ಕೃತಿ ಎಲ್ಲ ಒಂದು ಕಡೆ ಪಾಪ್ಯುಲೇಷನ್ ಡಿಕ್ಲೈನ್ ಆಗಬಾರ್ದಲ್ಲ. ಪಾಪ್ಯುಲೇಷನ್ ಒಂದು ಮಗು ಬಂದಿದ್ದಾರೆ, ಕೆಲವರು ಮಗು ಬೇಡ ಅಂತಿದ್ದಾರೆ. ಡಿಕ್ಲೈನ್ ಆಗೋದು ಬೇಡ. ನಮ್ಮಲ್ಲಿ ತುಂಬ ಓವರ್ ಪ್ರೋಗ್ರೆಸಿವ್ ಥಾಟ್ಸ್ಗಳಲ್ಲಿ ಎಲ್ಲರೂ ತುಂಬ ಓವರ್ ಪ್ರೋಗ್ರೆಸಿವ್ ಥಾಟ್ಸ್ನಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲ ಸಂಸ್ಕೃತಿ ಎಲ್ಲೋ ಒಂದು ಕಡೆ ಈ ನಂಬರ್ಸ್ಗಳು ಉಳ್ಕೊಳ್ಳೋವಂಥದ್ದು ಆಗಬೇಕು. ಪಾಪ್ಯುಲೇಷನ್ ನಂಬರ್ಸ್ ಉಳ್ಕೋಬೇಕು. ಅಲ್ಪಸಂಖ್ಯಾತರ ಆಗಬಾರ್ದು. ಮತ್ತು ಸಮಾಜದಲ್ಲೂ ಒಂದು ಮಾತು ಹೇಳ್ತೀವಿ, ಡೆಮೋಗ್ರಫಿನಲ್ಲೂ ಸಂಖ್ಯೆನೂ ಬೇಕು ಅಲ್ಲ. ಬಹಳಷ್ಟು ರಿಪೋರ್ಟ್ಗಳು ಮತ್ತು ಬಹಳಷ್ಟು ಚರ್ಚೆ ಆದಾಗ ಇದೇ ರೀತಿಯ ಜನಸಂಖ್ಯೆಯ ಧಾರ್ಮಿಕವಾಗಿ ವ್ಯತ್ಯಾಸಗಳಿದ್ರೆ ಭಾರತದಲ್ಲಿ 2050-60 ವೇಳೆಗೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗುತ್ತೆ, ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅಗ್ರಿ? ಆ ಥರದ್ದು ಆಗ್ತಿದ್ಯಾ? ಖಂಡಿತ. ಈ ಪಾಪ್ಯುಲೇಷನ್ ಇನ್ಕ್ರೀಸ್ ಒಂಥರ ಬೆಳಿತಾನೆ ಇದೆಯಲ್ಲ, ಅದ್ರ ಬಗ್ಗೆ ನಾನು ಆರೋಗ್ಯಕರವಾಗಿ ಬೆಳವಣಿಗೆ ಅಂತ. ಆರೋಗ್ಯಕರವಾಗಿರಲಿ, ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿರಲಿ, ಅವ್ರು ಆಚರಣೆ ಮಾಡಲಿ, ನಮ್ಗೇನು ಅಭ್ಯಂತರ ಇಲ್ಲ. ಅವ್ರವ್ರ ಆಚರಣೆ ನಂಬಿಕೆಗಳು ಮಾಡೋದ್ರಲ್ಲಿ. ಆದರೆ ಇನ್ನೊಬ್ಬರು ಆಚರಣೆಗಳು ಯೂನಿಫಾರ್ಮಿಟಿ, ಪ್ರಜಾಪ್ರಭುತ್ವ, ಅನುಷ್ಠಾನ, ಸಮಾನತೆ, ಇಂಟೆಗ್ರೇಷನು, ಹಾರ್ಮೋನಿ ತರಬೇಕು ಅಂದ್ರೆ ಎಲ್ಲರೂ ಒಂದೇ ರೀತಿ ನಡೆಯುವಂಥದ್ದಾಗಬೇಕು. ನಿಮ್ಮ ನಿಲುವು ಮತ್ತೆ ಒಲವು ಮತ್ತೆ ಉದ್ದೇಶ ಮತ್ತೆ ಎಲ್ಲವೂ ಕೂಡ ಫಿಕ್ಸ್, ನಿಲುವೆಲ್ಲ ಸ್ಪಷ್ಟವಾಗಿದ್ದಂಗಿದೆ. ನೀವು ಏನ್ ಬೇಕು ಆಚರಣೆ ಮಾಡಿ, ಖುಷಿಯಾಗಿರಿ. ನಮ್ಮ ಆಚರಣೆ ಮಾಡಕ್ ಬಿಡಿ, ತೊಂದರೆ ಕೊಡ್ಬೇಡಿ. ಈದ್ ಮಿಲಾದ್ ಆಚರಣೆ ಮಾಡ್ರಪ್ಪ. ಈಗ ಎಲ್ಲ ಕಡೆಯಲ್ಲಿ ಮೆರವಣಿಗೆ ಬಂದ್ರಪ್ಪ. ನಮ್ಮರಲ್ಲೇನೆ ಈಗ ನನ್ನ ಅರಮನೆ ಮೈದಾನದಲ್ಲೇ ನಡೀತಪ್ಪ ಈವೆಂಟ್ ಆಯ್ತು. ಇನ್ನೊಂದು ಬೇರೆ ಕಡೆ ಆಯ್ತು. ಏನು ನಮ್ಗೇನು ಅಭ್ಯಂತರ ಇದೆಯಾ? ಏನಿಲ್ಲ. ಅತಿವಾಗಿ ತೀವ್ರವಾಗಿ ತಿಕ್ಕಕ್ ಬರಬೇಡಿ. ಸಂಘರ್ಷ ಬೇಡ, ಕೇಳಿಸ್ಬೇಡಿ. ಶಾಂತಿಯುತವಾಗಿ ನೀವು ಮಾಡಿ ಆಚರಣೆ. ಸುಮ್ಮನೆ ಅತಿಯಾಗಿ ಎಲ್ಲ ಪ್ರಯೋಗಗಳು ಮಾಡುವಂಥದ್ದು, ಅವರೇ ಸುಮ್ಮನೆ ಇದ್ರು ಇವರೇ ಹೋಗಿ ಎತ್ ಕಟ್ಟಂಥದ್ದು ಹೋಗುವಂಥದ್ದು. ಎಸ್, ಸ್ಪಷ್ಟವಾಗಿ ಇಷ್ಟೆಲ್ಲ ವಿಷಯಗಳನ್ನ ತಿಳಿಸಿದ್ರಿ. ಸೊ ಅಂತಿಮ ಘಟ್ಟ ಧರ್ಮಸ್ಥಳದ ಆದಂತ ಅಲ್ಲಿ ಆ ಭಾಗದಲ್ಲಿ ಆಯ್ತು ಅಂತ ಕೇಳಿ ಬಂದಂತ ಒಂದಷ್ಟು ಆರೋಪಕ್ಕೆ ಸಂಬಂಧಪಟ್ಟಂಗೆ SIT ರಚನೆ, ಅದಾದ್ಮೇಲೆ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀರಿ ಧರ್ಮಸ್ಥಳದ ಪರವಾಗಿ. ಏನ್ ಕತೆ? ಏನೋ ಷಡ್ಯಂತ್ರ ನಡೀತಿದ್ಯಾ? ಷಡ್ಯಂತ್ರ ನಡೀತಿದೆ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಕಾಂಗ್ರೆಸ್ DK ಶಿವಕುಮಾರ್ ಅವರು ಹೇಳಿದ್ರು ಷಡ್ಯಂತ್ರ ನಡೀತಿದೆ ಅಂತ. ನಾವು ಹೇಳಿದಲ್ಲ, ಅವರೇ ಹೇಳಿದ್ದು. ನಾವು ಹೇಳಿದ್ದೇನು? ಧರ್ಮ ಕೇಂದ್ರದ, ನಮ್ಮ ನಂಬಿಕೆ ಕೇಂದ್ರ ಮೇಲೆ ಅಪಪ್ರಚಾರ ಮಾಡುವಂಥದ್ದು, ಅಲ್ಲ ಸಲ್ಲದ ಆಪಾದನೆಗಳು ಹಾಕುವಂಥದ್ದು ಸರಿಯಲ್ಲ. SIT ಮಾಡಿದ್ದೀರಾ, ಸ್ವಾಗತಿಸಿದ್ದೀವಿ. SIT ಯಾವತ್ತೂ ವಿರೋಧಿಸಿಲ್ಲ. ಆದರೆ ಕಾಲಮಿತಿಯಲ್ಲಿ ಮಾಡಬೇಕು ತನಿಖೆ. SIT ನಡೀತದೆ ಅಂದರೆ ಎಷ್ಟೋ ವರ್ಷಗಳ ಕಾಲ ನಡೀಬಾರ್ದು. ಕಾಲಮಿತಿಯಲ್ಲಿ ಟೈಮ್ ಲಿಮಿಟ್ ಇಟ್ಕೊಂಡು ತಕ್ಷಣ ತನಿಖೆನ ಮಾಡಿ ಮುಗಿಸಿ, ಮತ್ತು ಯಾರು ಈ ಯೂಟ್ಯೂಬರ್ಸ್ಗಳು, ಏನು ಕಾಣದ ಕೈಗಳು, ಅನಾನ್ಮಿಕ ವ್ಯಕ್ತಿ ಮತ್ತು ಇದರ ಹಿಂದೆ ಇರುವಂಥ ವ್ಯಕ್ತಿಗಳನ್ನು ಎಲ್ಲರನ್ನೂ ಒಳಗೊಂಡಂತೆ ತನಿಖೆ ನಡೀಬೇಕು. ಅವೆಲ್ಲನೂ ಬಯಲಾಗಬೇಕು. ಯಾಕೆಂದರೆ ದುರುದ್ದೇಶದಿಂದ ಇಲ್ಲಿ ಅಲ್ಲ ಸಲ್ಲದ ಆಪಾದನೆಗಳನ್ನು ನಮ್ಮ ಪುಣ್ಯಕ್ಷೇತ್ರದ ಮೇಲೆ, ನಮ್ಮ ತೀರ್ಥಕ್ಷೇತ್ರದ ಮೇಲೆ ಈ ರೀತಿ ಅಪಪ್ರಚಾರವನ್ನು ಮಾಡುವಂಥದ್ದು ವಿಶ್ವ ಮಟ್ಟದಲ್ಲಿ BBC, ಆಲ್ ಜಜೀರಾ, ಈ ಎಲ್ಲೆಲ್ಲೋ ಚಾನೆಲ್ಗಳು ಬೇರೆ ಬೇರೆ. ಇಲ್ಲ, ನಾನು ಬಹಳಷ್ಟು ಸಾರಿ ಸ್ಪಷ್ಟಪಡಿಸಿದ್ದೀನಿ. ಕಾರಣ ಎಷ್ಟೇ, ನಮ್ಮ ಕಾನೂನು ಎಷ್ಟು ಸ್ಟ್ರಾಂಗ್ ಅಂದ್ರೆ, ನಮ್ಮ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಅಂದ್ರೆ, ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಯಲಲಿತಾ ಕೂಡ ಜೈಲಿಗೆ ಹೋಗಿದ್ರು.
ಶಿವಮೊಗ್ಗ ಭಾಗದ ಒಬ್ಬ ಸ್ವಾಮೀಜಿ ಜೈಲಿಗೆ ಹೋಗಿದ್ರು, ದುರ್ಗದ ಸ್ವಾಮೀಜಿ ಜೈಲಿಗೆ ಹೋಗಿದ್ರು, ಅಸರಾಂ ಬಾಪು ಜೈಲಿಗೆ ಹೋಗಿದ್ರು, ನಿತ್ಯಾನಂದನ್ ಕೂಡ ಜೈಲಿಗೆ ಹಾಕಿದ್ರು. ಸಾಕ್ಷಿಗಳಿದ್ದಾಗ ಯಾರು ಕೂಡ ಇಲ್ಲಿ ಬಚಾವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿಗಳಿಲ್ಲದೆ, ಆಧಾರಗಳಿಲ್ಲದೆ ಏನೋ ಹೇಳಿದ್ರೆ ನಡೆಯಲ್ಲ ಅವೆಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ನಮಗಿದೆ ನೋಟವಾಗಿ. ಬಟ್ ಇಷ್ಟೆಲ್ಲ ಅಪಪ್ರಚಾರದಿಂದ ಯಾರೋ ಇದ್ದಾರೆ ಅಂತ ಹೇಳ್ತೀರಾ ಹಾಗಾದ್ರೆ? ಖಂಡಿತ ಅದರಲ್ಲಿ ಏನು ಎರಡನೇ ಅನುಮಾನ ಇವಾಗ ನಡೀತಿದೆಯಲ್ಲ, ತನಿಖೆಗಳು ನಡೀತಿದೆ, ಬರಲಿ ಆಚೆ. ನಾವು ಹೇಳ್ತಿರೋದು ಅಜೆಂಡಾ ಏನು? ನಾವೇನು ಹೇಳಿದ್ದು, ಈಗ ನಾವೇನು ನೇರವಾಗಿಲ್ಲೂ ಯಾರನ್ನೋ ಕೇಸಾಗಿ ಫಿಕ್ಸ್ ಮಾಡಿ ಮುಗಿಸ್ಬಿಡಿ ಅಂತಲ್ಲ, ತನಿಖೆ ಮಾಡಿ ಅಂತ ಹೇಳಿದ್ವಿ. ತನಿಖೆ ಮಾಡಿ ನಾವೇನು ಸ್ವತಃ ಸರ್ಕಾರ ಕಾಣದ ಕೈಗಳು ಎಲ್ಲಿಂದ ಇಷ್ಟ ಹಣ ಬರ್ತು, ಯಾರು ಹೇಗೆ ಇದು ಮಾಡಿದ್ರು, ಅನಾನ್ಮಿಕ ವ್ಯಕ್ತಿ ಎಲ್ಲಿಂದ ಬಂದ, ಹೇಗೆ ಬಂತು, ಯಾಕೆ ಇಷ್ಟು ತಡ ಮಾಡಿದ್ರಿ ನೀವು ಅಂತ? ನಾವೇನು ತಡ ಮಾಡಿಲ್ಲ. ಪ್ರಾರಂಭದ ದಿನದಿಂದನೇ ನಾನು ಫಸ್ಟ್ ಡೇನಲ್ಲೇ ನಾನು ರಿಯಾಕ್ಟ್ ಮಾಡಿದ್ದೀನಿ ಸರ್. ಫಸ್ಟ್ ಡೇನೇ ನಾವು ರೆಸ್ಪಾಂಡ್ ಮಾಡಿದ್ದೀವಿ. ಇದರಲ್ಲೇನು ನಾವು ತಡ ಮಾಡಿರೋದೇನಿಲ್ಲ. ಮತ್ತೆಲ್ಲ ಒಂದ್ ಕಡೆ ನಾವೇನೋ ವಿರೋಧ, ತನಿಖೆ ಮಾಡೋದಕ್ಕೆ ವಿರೋಧವಾಗಿರ್ತೀವಿ ಅಂತ ಇಲ್ಲ. ತನಿಖೆ ಮಾಡಕ್ ವಿರೋಧ, ತನಿಖೆಯನ್ನ ಮಾಡಿ, ಹೌದು, ಬಹಳ ಶಿಕ್ಷೆ ಕೊಡಿ, ಶಿಕ್ಷೆ ಕೊಡಿ. ಆದರೆ ಸುಮ್ನೆ ಅಪಪ್ರಚಾರವನ್ನ ಮಾಡೋದು ಬೇಡ. ಈಗಾಗಲೇ ಮಾಡ್ಬಿಟ್ಟಿದ್ದಾರೆ, ಮಾಡಿದವ್ರ ಮೇಲೆ ಕ್ರಮ ತಗೊಳ್ಳಿ, ತನಿಖೆ ಮಾಡಿ. ಬಟ್ ಧರ್ಮಸ್ಥಳದ ವಿಷಯದಲ್ಲಿ ಬಿಜೆಪಿಯಲ್ಲಿ 2 ಟೀಮು ಅಂತ ಹರಿಪ್ರಸಾದ್ ಹೇಳ್ತಾರೆ, ಕಾಂಗ್ರೆಸ್ ಅವರು ಹೇಳ್ತಾರೆ, ಬಿಜೆಪಿ ವರ್ಸಸ್ ಬಿಜೆಪಿ ಅಂತಾರೆ. ಸತ್ಯನಾ? ಖಂಡಿತ ಇಲ್ಲ. ಇಲ್ಲಿ ಬಿಜೆಪಿ ಪ್ರಶ್ನೆ ಎಲ್ಲಿಂದ ಬರುತ್ತೆ ಅಂದ್ರೆ, ಇವ್ರು ಏನು ಎಲ್ಲಾದ್ರಲ್ಲೂ ಥರ್ಡ್ ರೇಟ್ ಪೊಲಿಟಿಕ್ಸ್. ಬಟ್ ಬಿಜೆಪಿ ಯಾತ್ರೆ ಹೋಗ್ತಿದ್ರಿ, ಕಳಪೆ ಮಟ್ಟ ಅಲ್ಲ ಸರ್, ಕಳಪೆ ಮಟ್ಟದ ರಾಜಕೀಯ ಮಾಡಬೇಕು ಅಂದ್ರೆ ಇವ್ರ ಎಕ್ಸ್ಪರ್ಟೈಸ್ ಇದೆ ಕಾಂಗ್ರೆಸ್ ಅವ್ರಿಗೆ. ನೋಡಿ, ಅವ್ರು ಮಾಡ್ತಿರೋದು ತನಿಖೆ ಇಲ್ಲಿಗೆ ಎಲ್ಲಿ ಬಿಜೆಪಿ ತರುವಂತದ್ದು ಏನಿದೆ? ಬಿಜೆಪಿಗೆ ಏನ್ ಸಂಬಂಧ ಹೇಳಿ? ಏನ್ ಸಂಬಂಧ? ಎಲ್ಲರೂ ಕೇಸರಿ ಶಾಲೆ ಹಾಕೊಂಡು ಹೋಗಿದ್ರಿ, ಎಲ್ಲರೂ ಜೆಡಿಎಸ್ ಅವರು, ಬಿಜೆಪಿ ಅವರು, ಕಾಂಗ್ರೆಸ್ ಅವರು ಎಲ್ಲರೂ ಹೋಗಿದ್ದಾರೆ. ಎಲ್ಲರಿಗಿಂತ ಮುಂಚೆ ಹೋಗಿದ್ದವರು ಶಿವಕುಮಾರ್ ಅವರೇ ಹೋಗಿದಾರಲ್ಲ. 100 ಜನ ಶಿವಕುಮಾರ್ ಅವ್ರ ಜೊತೆ ಇರ್ತೀನಿ ಅಂತ ಬೇರೆ ಹೇಳಿ ಬಂದ್ರು. ಬರೀ ಹೇಳೋದಲ್ಲ, ಇರ್ಬೇಕಲ್ಲ. ಹೇಳಿಕೆ ಕೊಡಕ್ಕೇನಂತೆ, ಕೊಡೋರು ಕೊಡದೇ ಇರ್ತಾರೆ. ಸುಮ್ನೆ ಹಿಂಗೆ ನಾವು ಹುಟ್ಟು ಹಿಂದೂ, ಸಾವು ಹಿಂದೂ, ಹಿಂದೂ ಸಾಮ್ರಾಟ, ಹಿಂದೂ ಏನೇನೋ ಪ್ರಚಾರ ಹಾಕೊಂಡು ಓಡಾಡೋದಲ್ಲ. ನಡವಳಿಕೆ ಕಾರ್ಯದಲ್ಲೂ ಹಾಗೆ ಇರಬೇಕು. ಹೇಳಿಕೆಗಳಿಗೇನಂತೆ, ಸುಮ್ಮನೆ ಹೇಳಿಕೆಗಳು ಜನರಿಗೆ ಯಾವತ್ತು. ಬಿಜೆಪಿ ಬರ್ತಾರ ಡಿ ಕೆ ಶಿವಕುಮಾರ್? ನಮ್ಮ ಅಂತದ್ ಯಾವ್ದು ಇಲ್ಲ, ಸುದ್ದಿ ಇಲ್ಲಪ್ಪ, ನನಗೂ ಗೊತ್ತಿಲ್ಲ. ಅವ್ರನ್ನೇ ನೀವು ಪರವಾಗಿ ನಾನು ಯಾಕೆ ಅವರ ವಿಚಾರದಲ್ಲಿ ನಾನು ಹೆಂಗೆ ಹೇಳಕ್ಕಾಯ್ತದೆ? ಅವ್ರು ಎಲ್ಲಿ ಸೇರ್ಕೊಡ್ತಾರೆ, ಎಲ್ಲಿ ಬಿಡ್ತಾರೆ ಅನ್ನೋದು ಆ ರಾಜಕೀಯ ಪಕ್ಷಗಳು ಸೇರ್ಪಡೆ ಆಗುವಂಥದ್ದು ಅವರ ವ್ಯಕ್ತಿಗಳಿಗೆ ಬಿಟ್ಟಿರೋದು. ನಿಮ್ಮ ಮೇಲೆ ಬಹಳ ಪ್ರೀತಿ ಇದ್ದಂಗಿದೆ ಅವ್ರಿಗೆ, ಬಿಜೆಪಿ ಅವ್ರ ಮೇಲೆ. ನಮಸ್ತೆ ಸದಾ ವತ್ಸಲೆ ಅಂತ RSS ಗೀತೆನ ಆಡ್ತಾರೆ ವಿಧಾನಸೌಧದಲ್ಲಿ. ನಾನು ನಮ್ಮ ಸಂತೋಷ್ ಜಿ ಅಂತ ಹೇಳ್ತಾರೆ. ಪಾಪ ಹೇಳಿದ್ರು, ಪಾಪ ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳುವಂಥ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ, ಅವ್ರನ್ನ ಕ್ಷಮೆ ಕೇಳೋ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಕ್ಷಮೆ ಕೇಳ್ಬಿಟ್ರು. ಪಾಪ ಅಸಹಾಯಕರಾಗಿ ಬದುಕಬೇಕಲ್ಲ, ಏನೋ ಒಂದು ಪಾಪ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆನಲ್ಲಿ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದು ಕ್ಷಮೆ. ಇನ್ನೊಂದು ಏನ್ ತಪ್ಪು ಹೇಳಿದ್ದಾರೆ? ಸಂಘದ ಗೀತೆ ಹೇಳಿರೋದು. ಸಂಘನ ನೆಹರು ಅವರೇ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ, ಜವಾಹರ್ಲಾಲ್ ನೆಹರು ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಎಲ್ಲರೂ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಸಂಘದ ಬಗ್ಗೆ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇರೋದು, ಸಂಘದ ಬಗ್ಗೆ ಅಭಿಮಾನ ಇದೆ. ಕೆಲವರು ಸುಮ್ಮನೆ ಏನೋ ಟ್ವಿಸ್ಟ್ ಟರ್ನ್ಗಳು ಏನಾದ್ರು ತಮ್ಮ ಬೆಳೆ ಬಯಸ್ಕೊಳ್ಳೋಕೆ ಏನೇನೋ ಮಾತಾಡ್ತಾರೆ ಹೊರತು. ಹಾಗಾಗಿ ಸಂಘದ ಗೀತೆ ಹೇಳಿರೋದ್ರಲ್ಲಿ ಏನಿದೆ ತಪ್ಪು? ಸೊ ಫೈನಲ್ ಅಂತ ಬಂದ್ವಿ. ರಾಹುಲ್ ಗಾಂಧಿ ಅವರು ಮೊದಲು EVM ಸರಿ ಇಲ್ಲ, EVM ಸರಿ ಇಲ್ಲ ಅನ್ನೋದು, EVM ಅಲ್ಲಿ ಗೆದ್ಬಿಡ್ತಾರೆ ಮ್ಯಾನಿಫೆಕ್ಟ್ ಮಾಡ್ಬಿಟ್ಟು ಆಚೆ ಈಚೆ ಅಂತ. ಈಗ ವೋಟ್ ಚೋರಿ ಅಂತ, ಅದು ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ, ಮಹದೇವಪುರ, ರಾಜಾಜಿನಗರ ಇಟ್ಕೊಂಡು ಕೂತಿದ್ರು. ಏನದು ವೋಟ್ ಚೋರಿ, ಏನ್ ಕತೆ ಅಂತ, ಏನಾಗಿದೆ? ಕಟ್ಟುಕತೆ ನೋಡಿ. ಇದೇ EVM ತಂದವ್ರು ಯಾರು ಸರ್? ಬ್ಯಾಲಟ್ ಪೇಪರ್ಗಳಿಂದ, ಬ್ಯಾಲಟ್ ಪೇಪರ್ ಸಿಸ್ಟಮ್ ಇಂದ, ಬ್ಯಾಲಟ್ ಬಾಕ್ಸ್ ಸಿಸ್ಟಮ್ ಇಂದ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗೆ ಕಾಲಕ್ರಮೇಣ ಎಲ್ಲ ರೀತಿಯಾದಂಥ ಟ್ರಯಲ್ ಮಾಡಿ ಇದನ್ನು ತಯಾರು ಮಾಡ್ತಿರೋದೇ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಸೊ ಇದು ಕಾಲಕ್ಕೆ ಪ್ರಸ್ತುತವಾಗಿದೆ. ಚುನಾವಣೆ ಇನ್ನೂ ಉತ್ತಮವಾಗಬೇಕು, ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕು, ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕು ಅನ್ನೋಂಥ ದಿಕ್ಕಿನಲ್ಲಿ ತಂದಿರುವಂಥ ಎಲ್ಲ ಉಪಯೋಗ ಆಗಿ ಇವತ್ತು ಕಾಲಕ್ರಮೇಣ ಹತಾಶ್ರೀ ಇಲ್ಲ. ಅದರಿಂದ ಇವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ಸನ್ನು ದಿನಕ್ಕೆ ಕ್ಷಣಿಸ್ತಾ ಹೋಗ್ತಿದೆ. ಹಾಗಾಗಿ ನಮ್ಗೇನು ಭವಿಷ್ಯ ಇಲ್ವಲ್ಲ, ಬರೀ ಖ್ಯಾತೆ ತೆಗಿಬೇಕು, ಗೊಂದಲ ನಿರ್ಮಾಣ ಮಾಡಬೇಕು, ಅಪಪ್ರಚಾರ ಮಾಡಬೇಕು. ಚುನಾವಣಾ ಆಯೋಗದ ಮೇಲೆ ಮಾಡಿಬಿಟ್ರೆ ಚುನಾವಣಾ ಆಯೋಗ ಎಲ್ಲ ಬಿಜೆಪಿ ಇದೆ ಅಂತಾರೆ, ಮಾಡಿಬಿಟ್ರೆ
ಒಂಥರ ನಮಗೆ ಗೊಂದಲ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ ನಿರ್ಮಾಣ ಮಾಡ್ಬೋದು. ಈ ಪ್ರಯತ್ನ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ನಲ್ಲೂ ಸಾಕಷ್ಟು ವಾದ ವಿವಾದಗಳಾಗಿ ತಂತ್ರಜ್ಞಾನ ಇನ್ನೊಂದು ಅಧ್ಯಯನ ಅವಲೋಕನ ಎಲ್ಲವೂ ಮಾಡಿದಾಯ್ತು. ಏನೂ ಇಲ್ಲ ಅಂತ ಆಯ್ತಲ್ವಾ. ಈಗ ಮೊನ್ನೆ 23ರಲ್ಲಿ ಚುನಾವಣೆ ಗೆದ್ರಪ್ಪ, ಹಾಗಂತ ಯಾಕೆ ಕೇಳಕ್ ಹೋಗ್ಲಿಲ್ಲ ಇವರು? ಈಗ ಅವರು ಚೋರಿ ಮಾಡಿ ಗೆದ್ದವ್ರೆ ಅಂತನಾ? ಹಂಗಾರೆ ನೀವು ಅವ್ರ ಪ್ರಕಾರ ನಾನು ಹೇಳಕ್ಕಾಗಲ್ಲ. ಅವ್ರಂಗೆ ನಾನು ತಲೆ ಕೆಟ್ಟಿಲ್ಲ ನನಗೆ. ಅವ್ರಂಗೆ ಏನೇ ಬೇಕಾದ್ರೆ ಮಾತಾಡ್ಲಿಕ್ಕೆ ಆಗಲ್ಲ ಅವ್ರಿಗೆ. ಅಂದ್ರೆ ಕಾಂಗ್ರೆಸ್ ಗೆದ್ದಾಗ ಬ್ರೈನು ಮತ್ತೆ ನಾಲ್ಗೆ ಡಿಸ್ಕನೆಕ್ಟ್ ಆಗಿರ್ತದೆ. ಏನ್ ಬೇಕಾದ್ರೆ ಮಾತಾಡ್ತಾರೆ. ಈ ಒಂದೊಂದು ನಿಮಿಷಕ್ಕೆ ಏನೇನ್ ಬೇಕಾರು, ಯಾವ ಆಧಾರನೇ ಬೇಕಿಲ್ಲ, ನಿರಾಧಾರವಾಗಿ ಬಾಯಿ ಬಂದಂಗೆ ಮಾತಾಡ್ಲಿಕ್ಕೆ ಏನಾರ ಒಂದು ನಿಮ್ಮ ಮಾತಿನರ್ಥ ಕಾಂಗ್ರೆಸ್ ಅವ್ರು ಗೆದ್ದಾಗ ಎಲ್ಲವೂ ಸರಿ ಇದೆ, ಕಾಂಗ್ರೆಸ್ ಅವ್ರು ಸೋತ ಮಾತ್ರ ಸಮಸ್ಯೆ ಇದೆ. ನಾವು ಕಳೆದ ಬಾರಿ ನಾವು ಎಷ್ಟು ಗೆದ್ದಿದ್ದು ಸೀಟು, JDS ಬಿಟ್ಟು ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಸೀಟು. ಬಿಜೆಪಿ 25, ಬಿಜೆಪಿ 25, ಬೆಂಬಲಿತ ಅಭ್ಯರ್ಥಿ ಒಂದ್ಸರಿ 26, ಮಂಡ್ಯ ಸೇರಿ. JDS ನವರು 27, ಕಾಂಗ್ರೆಸ್ ಗೆದ್ದಿದ್ದು ಒಂದೇ. ಈ ಸಲ ಎಷ್ಟು ಗೆದ್ದರು? ಜಾಸ್ತಿ ಗೆದ್ರಲ್ವಾ? ಅಂದ್ರೆ ಸಮಸ್ಯೆ ಅದು ಗೆದ್ದಿರೋದು ನನ್ನ ಮತಪಟ್ಟಿಲಿಲ್ಲ, EVM ಅಲ್ಲಿ ಇಲ್ಲ, ಕಾಂಗ್ರೆಸ್ ಸಮಸ್ಯೆ ಅಂತ ಹೇಳ್ತಿದ್ದೀರಿ. ಇರೋದೇ ಅದು ಸತ್ಯ. ಅದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಆಯ್ತು, ಇವ್ರಿಗೇನಾರು ಎಲೆಕ್ಷನ್ ಅಲ್ಲಿ ತಕರಾರು ಏನಾರ ಎರಸ್ ಕ್ಯಾನ್ ಹ್ಯಾಪನ್ ಎನಿವೇರ್. ಏನು ಮತದಾರ ಪಟ್ಟಿಲಿ ಏನಾರ ಒಂದಿಷ್ಟು ಮತದಾರ ಪಟ್ಟಿ ಡೈನಾಮಿಕ್ ಆಗಿ ಮಾಡಬೇಕು ಅಂದ್ರೆ ಇಟ್ ಈಸ್ ಅ ವೆರಿ ಬಿಗ್ ಚಾಲೆಂಜ್ ಇನ್ ನಮ್ಮ ಸೊಸೈಟಿನಲ್ಲಿ ಮಾಡಬೇಕು ಅಂದ್ರೆ ಅದನ್ನು ಗಮನಿಸ್ಕೊಂಡು ಅವ್ರು ಮಾಡಬೇಕು. ರಾಜಣ್ಣನೇ ಏನು ಹೇಳಿದ್ರು, ರೀ ನಾವೇ ಎಲೆಕ್ಷನ್ ಮಾಡ್ದೇನೆ ಸುಮ್ಮನೆ ಏನೇನೋ ಮಾತಾಡ್ಬಿಡ್ರಿ ರೀ. ಪಾಪ ಅವ್ರು ಸತ್ಯ ಮಾತಾಡಿದ ತಕ್ಷಣ ಅವ್ರಿಗೆ ನುಂಗ್ಲಾರ ತುಕ್ಕ ಆಯ್ತು. ಅವ್ರಿಗೆ ಬಾರಿಸ್ದಂಗ ಆಯ್ತಲ್ಲ, ಏನೋ ಹೇಳ್ತಾರಲ್ಲ, ಯಾರಲ್ಲ ಬಾರಿಸ್ದಂಗ ಆಯ್ತು. ಸೊ ತಕ್ಷಣ ಅವ್ರನ್ನ ಕಿತ್ ಬಿಸಾಕ ಆಯ್ತು. ರಾಜಣ್ಣ ಪಾರ್ಟಿ ಬರ್ತಾರ ಅಂತದ್ ಯಾವ್ದು ಮಾಹಿತಿ ಇಲ್ಲ. ಬಟ್ ಚರ್ಚೆ ಸುಮ್ಮನೆ ನಾವು ಕಾಂಗ್ರೆಸ್ ಅವ್ರು ಹೇಳಿದ ಅವ್ರ ಮೇಲೆ, ಕಾಂಗ್ರೆಸ್ ಅವರೇ ಮಾಗಡಿ ಬಾಲಕೃಷ್ಣ ಅವರು ಕಾಂಗ್ರೆಸ್ ಮೇಲೆ ಅದಕ್ಕೆ ಹೇಳಲ್ಲ, ಗುಂಡಿ ತೊಡ್ಕೋತಾ ಇದಾರೆ. ನಮ್ಗೇನು ಬಾಲಕೃಷ್ಣ ಹೇಳಿಕೆ ನಮ್ಗೇನು ಸಂತೋಷ, ಸ್ವಾಗತಿಸ್ತೀವಿ. ಬಾಗಡಿಯವ್ರ ಬಾಲಕೃಷ್ಣನ್ ಹೇಳಿಕೆ ಸತ್ಯ ಆಗಿದ್ರೆ ಸಂತೋಷ. ಬರ್ಲಿ ರಾಜಣ್ಣ, ಬಂದ್ರೆ ಬರ್ಲಿ. ಮಾಗಡಿಯವ್ರ ಬಾಲಣ್ಣನ ಹೇಳಕ್ಕೆ ನಾನು ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರೆ ಯಾವಾಗಲೂ ಸತ್ಯ ಹೇಳ್ತಾರೋ ಅದೇನ್ ಹೇಳ್ತಾರೋ ಅದೇನು ಏನ್ ಹೇಳ್ಕೊಂಡು ಏನ್ ಗಮನದಲ್ಲಿ ಇಟ್ಕೊಂಡು ಅವ್ರು ಪಕ್ಷಿ ಗುಂಡಿ ತೋಡಕ್ಕೆ ಅಂತ ರೆಡಿ ಮಾಡ್ಕೊಂಡವ್ರೆ ಏನೋ ಗೊತ್ತಿಲ್ಲ. ಅವ್ರ ಪಕ್ಷಕ್ಕೆ ಅವರೇ ಗುಂಡಿ ತೋಡಬೇಕು ಅಂತಿದ್ದಾರೆ. ಒಳ್ಳೇದು, ತೋಡ್ಲಿ, ನಮ್ಗೇನು ಒಳ್ಳೇದು. ಮುಖ್ಯವಾಗಿ ಎಲೆಕ್ಷನ್ ಅಲ್ಲಿ ಏನಾದ್ರು ತಪ್ಪಾಗಿದ್ರೆ ಎಲೆಕ್ಷನ್ ಪೆಟಿಷನ್ ಫೈಲ್ ಮಾಡ್ಬೋದಿತ್ತಲ್ಲ. ಇವ್ರೇನ್ ಕಾನೂನು ಪ್ರಜ್ಞೆ ಇಲ್ವಾ? ಇದನ್ನ ಹೊಸ ಪಕ್ಷನ, ಹೊಸ ಇದನ್ನ ತಿಳುವಳಿಕೆ ಇಲ್ವಾ? ಅನುಭವ ಇಲ್ವಾ? ಸೊ ಎಲ್ಲ ವ್ಯರ್ಥ ಅಂತ ಇದು. ಇವರ ಹೋರಾಟ, ಕಾಂಗ್ರೆಸ್ನ ಹೋರಾಟಗಳು ಹೊಳೆಯಲ್ಲಿ ಹುಣಸೆ ಹಣ್ಣು ತೆಗೆದಂಗೆ 100%. ಇವತ್ತು ನೋಡಿ, ಇವತ್ತು ಟೆಕ್ನಾಲಜಿ ಬಗ್ಗೆ ಇಷ್ಟು ಮಾತಾಡ್ತಿದ್ದಾರೆ. ನಾವು ಕರ್ನಾಟಕ ಎಲ್ಲ ರಾಜ್ಯಕ್ಕಿಂತನೂ ಪ್ರಗತಿಯಲ್ಲಿರುವಂಥ ರಾಜ್ಯ. ಇವತ್ತೆಲ್ಲ ತಿರುಗಿ ವಾಪಸ್ ಒಂದು ಬ್ಯಾಲೆಟ್ ಪೇಪರ್ ತರ್ತೀನಿ ಅಂತಾರಲ್ಲ, ಪ್ರತ್ಯೇಕ ಮತದಾರ ಪಟ್ಟಿ ಮಾಡ್ತೀನಿ ಅಂತಾರೆ. ಇವ್ರೇನು ಮತದಾರ ಪಟ್ಟಿ ಮಾಡ್ಲಿಕ್ಕೆ ಇವ್ರು ಯಾವ್ದು ಹಸ್ತಕ್ಷೇಪ? ಅಂದ್ರೆ ಚುನಾವಣಾ ಆಯೋಗ ಸಪ್ರೇಟ್ ಬೇರೆ ಮಾಡ್ತಾರೆ ಹಂಗೆ ಅಂತ, ಇದು ಬಿಟ್ಟು ಬೇರೆ ಮತ್ತೆ ಮಾಡ್ತಾರೆ ಮಾಡಕ್ಕೆ. ಈಗ ಅಲ್ಲಿ ನೋಡ್ರಿ, ಕೇಂದ್ರದಲ್ಲಿ 1 ನೇಷನ್ 1 ಎಲೆಕ್ಷನ್ ಮಾಡಕ್ ಕೊಟ್ಟವ್ರೆ, ಮಾಡ್ತಿದ್ದಾರೆ. ಮಾಡಿ ಬಂದೇ ಬರುತ್ತೆ ಅದು. ಅನುಷ್ಠಾನ ಆಗ್ತಿರೋ ಈ ಸಂದರ್ಭದಲ್ಲಿ ಈ ಹುಚ್ಚಾಟಿಕೆ ಎಲ್ಲ ಮಾಡಕ್ ಹೋಗ್ತಾರಲ್ಲ ಜನ. ಪಾಠ ಕಲ್ಸ್ತಾರೆ ಖಂಡಿತ. ನೋಡಿ, ಪಾಠ ಕಲ್ಸೋದು ಒಂದು, ಇದು ಅಧಿಕಾರ ದುರ್ಬಳಕೆ ಮಾಡ್ಲಿಕ್ಕೆ ಕೊಟ್ಟಿರೋದು. ಈಗ ಬ್ಯಾಲೆಟ್ ಪೇಪರ್ನ ತಂದು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇವೆಲ್ಲ ದುರುಪಯೋಗ ಪಡಿಸ್ಕೊಳ್ಳುವಂಥದ್ರಲ್ಲಿ ಖಂಡಿತ ಅಫಿಷಿಯಲ್ ಮೆಷಿನರಿ ಇವರು ಮಾಡ್ತಾರೆ. ಮಾಡ್ತಾರೆ. ಈ ಎಲೆಕ್ಷನ್ ಕಮಿಷನ್ ಹಂಗೆ ಇದೇನು ದೊಡ್ಡ ಸ್ಟ್ಯಾಚ್ಯೂಟರಿ ಬಾಡಿಗಳನ್ನ ಮಾಡ್ತಾರೆ ಇಲ್ಲಿ. ಎಸ್, ನಾನು ನಿಮ್ ಬೆಂಗಳೂರು ವಿಷಯಕ್ಕೆ ಬರ್ತೀನಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಮಾಡವ್ರೆ ಪಾಲಿಕೆಗಳನ್ನ. ಯಾಕೆ ಒಂದಲ್ಲ ಗೆಲ್ಲಕ್ಕಾಗಲ್ಲ ಅಂತ 5 ಮಾಡ್ಕೊಂಡವ್ರೆ ಹಿಂಗೆ ಅಂತ ನಿಮ್ಮ ಆರೋಪ ಇದೆಯಲ್ಲ. ನೋಡಿ, ಒಂದು BBMP ಇದ್ರೆ ಕಾಂಗ್ರೆಸ್ ಅವ್ರು ಗೆಲ್ಲಕ್ಕಾಗಲ್ಲ, ಸೋತ್ಬಿಡ್ತಾರೆ. ಬೆಂಗಳೂರಿನ 5 ಭಾಗ ಮಾಡಿ 1-2 ಗೆದ್ಕೊಂಡ್ರೆ ಮರ್ಯಾದೆ ಉಳಿಸ್ಕೋಬೇಕು ನಿಂತವ್ರೆ ಅಂತ ನೀವು ಆರೋಪ ಮಾಡ್ತೀರಿ. ಸತ್ಯನಾ ಇದು? ಅದಂತೂ 100% ಸತ್ಯ. ಒಂದು ಕಾರ್ಪೊರೇಷನ್ ಆಗಿದ್ರೆ ಅಡ್ರೆಸ್ ಇಲ್ದಂಗೆ ಹೋಗೋರು ಹೇಗಾರ ಮಾಡಿ ಆ ಮರ್ಯಾದೆ ಉಳಿಸ್ಕೊಳ್ಳೋಕೋಸ್ಕರ ಒಂದು. ಎರಡನೇದು, ಮೇಯರ್ ಸ್ಥಾನಕ್ಕೆ ಮುಖ್ಯಮಂತ್ರಿ ತಂದು ಕೂರಿಸ್ಕೊಂಡಾರೆ. ನೋಡಿ, ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು. ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ಮುಖ್ಯಮಂತ್ರಿಗಳಾಗಿರ್ಬೇಕು, ಉಪಮುಖ್ಯಮಂತ್ರಿಗಳಾದವರು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರ್ಬೇಕು. ಅವ್ರ ಚೇರ್ಮನ್, ಇವ್ರ ಉಪಾಧ್ಯಕ್ಷರು. ಯಾರು ಇದೆಯಾ? ಸ್ಥಳೀಯ ಸಂಸ್ಥೆ ಬಾಡಿಗಳಲ್ಲೂ ಅಧಿಕಾರವನ್ನ ಕೇಂದ್ರೀಕರಣ ಮಾಡ್ಕೋತಾರಲ್ಲ. ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಸಂಪೂರ್ಣ ವಿರುದ್ಧವಾಗಿರೋದೇ
Okay. ಗ್ರೇಟರ್ What next? ಸಂವಿಧಾನದಲ್ಲಿ ನೀವೆಲ್ಲಾರು ಸಂವಿಧಾನದಲ್ಲಿ ತೋರಿಸಿ ಸರ್ ಇಂಥ ರಚನೆ ಮಾಡ್ಲಿಕ್ಕೆ ಎಲ್ಲಾರು ಅವಕಾಶ ಇದೆಯಾ ಅಂತ. ಎಲ್ಲೂ ಅವಕಾಶ ಇಲ್ಲ. ಎಲ್ಲೋ ಅವಕಾಶ ಇಲ್ಲ. ಓಕೆ, ನೀವು ಚುನಾವಣೆ ನೀವಿದ್ದಾಗ ಕೂಡ ಚುನಾವಣೆ ಮಾಡಲಿಲ್ಲ ಬಿಕಾಸ್ ಆಫ್ ಕೋವಿಡ್ ಆಚೆ ಬೇರೆ ಬೇರೆ ಕಾರಣಗಳನ್ನ ಕೊಟ್ರಿ, ಕೇಸ್ ನಡೀತಿತ್ತು ಅಂತಲ್ಲ. ನೀವು ಅಧಿಕಾರಕ್ಕೆ ಬಂದರೆ ಮತ್ತೆ ಮುಂದೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ಬಹಳ ಇದ್ದೀರಿ. ಅದು 150 ದಾಟ್ತೀವಿ ಅಂತ ಕೂಡ ಹೇಳ್ತಾ ಇದ್ದೀರಿ. GBA ಇರುತ್ತೆ, ಈ ತರ 5 ಪಾಲಿಕೆ ಇರುತ್ತೆ, 1 ಪಾಲಿಕೆ ಆಗುತ್ತೆ. ಆಮೇಲೆ ಖಂಡಿತ ಒಂದೇ ಪಾಲಿಕೆ ಮಾಡ್ತೀರಿ. ಖಂಡಿತ ಆಯ್ತು ಬೇಕಾದ್ರೆ 5 ಕೊಡ್ತೀರಾ ಆ ತರ. ಡಿಸೆಂಟ್ರಲೈಸ್ ಝೋನ್ ಮಾಡಿದ್ವಲ್ಲ, ಝೋನಲ್ ಕಮಿಷನರ್ ಮಾಡಿದ್ದು, ಪವರ್ ಡಿಸೆಂಟ್ರಲೈಸ್ ಮಾಡಿದ್ದು. ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ ತಕ್ಷಣ ಡಿಸೆಂಟ್ರಲೈಸ್ ಪವರ್ನ ಸೆಂಟ್ರಲೈಸ್ ಮಾಡ್ಕೊಂಡ್ರು. ಡಿಸೆಂಟ್ರಲೈಸ್ ಆಗಿರೋದನ್ನ ಸೆಂಟ್ರಲೈಸ್ ಮಾಡ್ಕೊಂಡ್ರು. ನಮ್ಮಲ್ಲಿ ಒಂದೇ ಒಂದು ಮಿಸ್ಟೇಕ್ ಏನಾಗಿತ್ತು ಅಂದ್ರೆ, ನಮಗೆ ಬೆಂಗಳೂರಿಗೆ ಅಭಿವೃದ್ಧಿ ಸಚಿವರು ಅಂತ ಆಗಿಲ್ಲದೆ ಒಂದು ಈ ಮಟ್ಟಕ್ಕೆ ಒಂದು ನಿಜವಾದ ಫೋರ್ಸ್ ಕೊಡ್ಲಿಕ್ಕೆ ತಪ್ಪುಗಳ ಅರಿವಾಗಿದೆ. ಈಗ ತಪ್ಪುಗಳ ಅರಿವಲ್ಲ, ಅದಾಗಬೇಕಾಗಿತ್ತು, ಅದಾಗಿಲ್ಲ. ಬಟ್ ಸಿಂಗಲ್ ಲೈನ್ ನೀವು ಏನಂದ್ರೆ ಬೆಂಗಳೂರು ನಿರ್ವಹಣೆ ಮಾಡಲಿಕ್ಕೆ ಪ್ರತ್ಯೇಕವಾಗಿ ಒಬ್ಬರು ಮಂತ್ರಿ ಇದ್ದಿದ್ರೆ ಒಳ್ಳೆಯದಾಗುತ್ತೆ. ಬಟ್ ಈಗ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ 5 ಪಾಲಿಕೆಗಳು ಸಪರೇಟ್ ಏನಾಗಿದೆ, ಅದು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗಿ ಬದಲಾವಣೆ ಮಾಡ್ತೀರಿ. ಖಂಡಿತ ಬದಲಾವಣೆ ಮಾಡ್ತೀವಿ. ಅಭಿವೃದ್ಧಿ ದೃಷ್ಟಿಯಿಂದ ಬೆಂಗಳೂರಿನ ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕು ಅನ್ನೋದೇ ನಮ್ಮ ಮುಖ್ಯ ಗುರಿ. ಎಸ್ ಸರ್, ಫೈನಲ್ ಸರ್, ಬಹಳ ಸಮಯ ಕೊಟ್ಟಿದ್ದೀರಿ. ಮೈಸೂರು ದಸರಾ ಕನ್ನಡಕ್ಕೆ ಅರಿಶಿನ ಕೆಂಪು ಹಳದಿ ಕೆಂಪನ್ನ ಹಾಕಿ ಭುವನೇಶ್ವರಿ ಅಂತ ಕರೆದು ನಮ್ಮನ್ನ ಹೊರಗಿಟ್ಟರಿ ಅಂತ ಹೇಳಿದಂತ ಬಾನು ಮುಷಾಕ್ರನ್ನ ಚಾಮುಂಡೇಶ್ವರಿ ತಾಯಿ, ಅರಿಶಿನ ಕುಂಕುಮ ಎಲ್ಲವೂ ಸೇರಿದಂತ ತಾಯಿಯ ಆ ಒಂದು ಮೈಸೂರು ದಸರಾ ಉದ್ಘಾಟನೆಗೆ ಅವ್ರದೇ ಸಾರಥ್ಯ. ಈಗ ಇದರ ಬಗ್ಗೆ ನಿಮ್ಮ ಆಕ್ಷೇಪಗಳಿದೆ ಬಿಜೆಪಿಯದ್ದು, ನಿಮ್ಮ ಆಕ್ಷೇಪ ಏನಿದೆ ಅಂತ ಈಗ ನೋಡಿ. ಆ ರೀತಿ ಹೇಳಿಕೆಯನ್ನು ಕೊಟ್ಟಿರುವಂಥ ಬಾನು ಮುಸ್ತಾಕ್ ಅವರು ನೋಡಿ, ಒಬ್ಬರು ಸಾಹಿತಿಯಾಗಿ ಗೌರವ ಇದೆ, ಸಾಧನೆ ಮಾಡಿದ್ದಾರೆ. ನಮಗೂ ಎಲ್ಲರಿಗೂ ಅವ್ರ ಮೇಲೆ ಅಭಿಮಾನ ಇದೆ. ಒಬ್ಬರು ಕನ್ನಡತಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಹೆಮ್ಮೆ ಇದೆ. ಆದರೆ ಯಾವ ಒಂದು ಧರ್ಮದ ಮೇಲೆ ನಂಬಿಕೆ ಇಲ್ಲ, ನಮ್ಮ ಆಚಾರದ ಮೇಲೆ ನಂಬಿಕೆ ಇಲ್ಲ, ನಮ್ಮ ಸಂಸ್ಕೃತಿ ಮೇಲೆ ನಂಬಿಕೆ ಇಲ್ಲ, ಅಂಥವ್ರ ಕೈನಲ್ಲಿ ನವರಾತ್ರಿ ಅನ್ನೋಂಥದ್ದು ಬಹಳ ಪವಿತ್ರವಾಗಿರೋಂಥದ್ದು. ಎಲ್ಲರೂ ಉಪವಾಸ ಇದ್ದು, ಉಪವಾಸ 11 ದಿನನೂ ಉಪವಾಸ ಇರೋಂಥವ್ರು ಇದ್ದಾರೆ, 11 ದಿನ ಉಪವಾಸ, 9 ದಿನ ಉಪವಾಸ ಮಾಡೋರಿದ್ದಾರೆ. ಉಪವಾಸವನ್ನು ಮಾಡಿ ಶಕ್ತಿ ದೇವರನ್ನು ಆರಾಧಿಸುವಂಥದ್ದು, ಶಕ್ತಿ ದೇವತೆ ದುಷ್ಟ ಶಕ್ತಿನ ನಾಶ ಮಾಡಬೇಕು, ಅಷ್ಟೊಂದು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಆಚರಣೆ ಮಾಡೋಂಥದ್ದು. ಕೇವಲ ಇದು ನಾಡ ಬಂದರೆ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ಒಂದು ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಇದನ್ನ ಮಹಾರಾಜರ ಕಾಲ ಹೋಯ್ತು. ಮಹಾರಾಜರ ಕಾಲ ಹೋದ್ಮೇಲೆ ಏನಾಯ್ತು? ಸರ್ಕಾರ ಬಂತು. ಸರ್ಕಾರ ನಮ್ಮ ಭಾವನೆಗಳನ್ನ, ನಮ್ಮ ಧರ್ಮವನ್ನ, ಸಂಸ್ಕೃತಿನ ಎತ್ತಿಡಿಯೋಕ್ಕೋಸ್ಕರ ಆಚರಣೆ ಮಾಡಲಿಕ್ಕೆ ಆ ಸರ್ಕಾರ ಅಧಿಕಾರ ತೊಗೊಂಡಿದೆ. ಹಂಗಂತ ಯಾವ ಒಂದು ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ ನಂಬಿಕೆ ಇಲ್ಲದ ಕೈನಲ್ಲಿ ಕರ್ಕೊಂಬಂದು ಉದ್ಘಾಟನೆ ಮಾಡಿಸ್ತೀನಿ. ಅರ್ಶಿನ ಕುಂಕುಮಕ್ಕೆ ವಿರುದ್ಧವಾಗಿರೋರು ಹೇಗೆ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡ್ತೀರಾ? ಅವ್ರಿಗಾರ ಆತ್ಮಸಾಕ್ಷಿ ಇಲ್ಲಿಂದ ಇದೆ. ತಪ್ಪಲ್ಲ. ನಮ್ಮ ಭಾವನೆಗಳಿಗೆ ಯಾಕೀಗೆ ಪದೇ ಪದೇ ಮೈಸೂರು ಸಂಸ್ಥಾನ ಕಂಡ್ರೆ ಸಿದ್ದರಾಮಯ್ಯವ್ರಿಗೆ ಆಗಲ್ಲ, ಅದನ್ನ ಸ್ವತಃ ಯದುವೀರವ್ರು ಹೇಳ್ತಾರೆ. ಮತ್ತೆ ಚಾಮುಂಡೇಶ್ವರಿ ಲೈಕ್ ದಸರಾ ವಿಷಯ ಬಂದಾಗ ಈ ರೀತಿ ನಡ್ಕೋತಾರೆ. ಏನು ಉದ್ದೇಶ ಏನು? ಸಿದ್ದರಾಮಯ್ಯ ಸರ್ಕಾರದ ಉದ್ದೇಶ ಏನು ಅಂತ ಈ ರೀತಿ ಎಡವಟ್ಟು ನೋಡಿ. ಏನು ಅಂದ್ರೆ ಸಮಾಜನ ಯಾರು ನೆಮ್ಮದಿಯಾಗಿರಬಾರ್ದು, ಗೊಂದಲ ನಿರ್ಮಾಣ ಮಾಡಬೇಕು, ಅಟೆನ್ಷನ್ ಡೈವರ್ಷನ್ ಬಹಳ ಮುಖ್ಯವಾಗಿ. ಇವ್ರ ತಪ್ಪುಗಳನ್ನೆಲ್ಲ ಮುಚ್ಚಾಕೊಳ್ಳೋಕ್ಕೆ ಅಟೆನ್ಷನ್ ಡೈವರ್ಷನ್ ಬಾನು ಮುಸ್ತಾಕ್ ವಿಚಾರದಲ್ಲೂ ಇವತ್ತು ಅಟೆನ್ಷನ್ ಡೈವರ್ಷನ್ ಮಾಡ್ತಿರೋದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ಲಿ ಅಟೆನ್ಷನ್ ಡೈವರ್ಷನ್. ಇಡೀ ಎನರ್ಜಿ ನೋಡಿ ಈ ಕಡೆ ಡೈವರ್ಟ್ ಮಾಡಿ ಮುಚ್ಚಾಕ ಕೊಟ್ಟಿದ್ದಾರೆ ಅಂತ ಇದೇನೋ ಕಂಪ್ಲೀಟ್. ಇವ್ರು ಪ್ರತಿ ದಿನಾನೂ ಎಡವಟ್ ಆಗ್ತಿರ್ತದಲ್ಲ. ಚರ್ಚೆನ ಗಮನ ಎಲ್ಲ ಒಂದು ಕಡೆ ಎಲ್ಲ ಬೇರೆ ಕಡೆ ಡೈವರ್ಟ್ ಮಾಡಬೇಕು. ಸೊ ಡೈವರ್ಷನ್ ಟ್ಯಾಕ್ಟಿಕ್ಸ್ ಮತ್ತು ನಮ್ಮ ಭಾವನೆಗಳಿಗೂ ಧಕ್ಕೆ ತರೋಂಥದ್ದು ಮತ್ತು ಸಮಾಜ ಒಡೆಯುವಂಥದ್ದು, ಈ ಸಮಾಜವನ್ನು ಅಗೌರವಿಸುವಂಥದ್ದು, ನಮ್ಮ ನಂಬಿಕೆಗಳಿಗೇನೆ ಧಕ್ಕೆ ತರುವಂಥದ್ದು ಮತ್ತು ಸಮಾಜ ಒಡೆಯೋ ಕೆಲಸದಲ್ಲಿ ಇವರು ಒಂದೇ ಕಾಲಲ್ಲಿ 100 ಹಕ್ಕಿ ನೋಡಿಬೇಕು ಅಂತ ಹೋಗ್ತಾರೆ. ಎಸ್ ಸರ್, ರಾಜ್ಯ ದೇಶ ವಿದೇಶ ಎಲ್ಲವನ್ನೂ ಸುತ್ಕೊಂಡು ಮತ್ತೆ ಧರ್ಮಸ್ಥಳ ಆಯಿಸಿ ಮೈಸೂರು ಬಂದ್ವಿ. ಕಡೆಯದಾಗಿ ಮತ್ತೆ ನಾನು ಬೆಂಗಳೂರಲ್ಲಿ ಕೂತ್ಕೋತೀನಿ. ನಿಮ್ಮ ಪಾರ್ಟಿ ಸಂಬಂಧಪಟ್ಟಿದ್ದಲ್ಲ, ಅದು ಸಹಜವಾದಂಥ ಪ್ರಶ್ನೆ. 2.5 ವರ್ಷ ಸಿದ್ದರಾಮಯ್ಯವರು, 2 ವರ್ಷ DK ಶಿವಕುಮಾರ್ ಅನ್ನೋ ಕಾಂಗ್ರೆಸ್ನ ಚರ್ಚೆ. ಕಾಂಗ್ರೆಸ್ ಎಲ್ಲ ಬದಲಾವಣೆಗಳಾಗುತ್ತಾ? ಮತ್ತು ಸೆಪ್ಟೆಂಬರ್ಲಿದ್ದೀವಿ. ಸೆಪ್ಟೆಂಬರ್ ಕ್ರಾಂತಿ ಅಂತ ರಾಜಣ್ಣವ್ರು ಹೇಳ್ತಿದ್ರು. ಕಾಂಗ್ರೆಸ್ಸಲ್ಲಿ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಮಲ ಪಾರ್ಟಿ ಅವ್ರಿಗೆ ಏನಾರು ಆ ಕ್ರಾಂತಿಯ ಬಗ್ಗೆ ಸುಳಿವು ಇದೆಯಾ?
ನಾವು ಸುಳಿವು, ನಮ್ಗೇನು ಸುಳಿವು ಪ್ರತಿದಿನನೂ ಕೊಡ್ತಾ ಇದ್ದಾರೆ. ಸುಳಿವು ಮೇಲೆ ಸುಳಿವು. ಪ್ರಾರಂಭದ ದಿನ ಅಧಿಕಾರ ಸ್ವೀಕರಿಸುವಂತ ಜವಾಬ್ದಾರಿ ಅಥವಾ ಪ್ರಮಾಣ ವಚನ ಸ್ವೀಕರಿಸೋ ದಿನದಿಂದನೂ ಈ ಪಕ್ಷ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದ ಪ್ರಮಾಣ ವಚನ ಸ್ವೀಕರಿಸೋ ದಿನದಿಂದನೂ ಮುಖ್ಯಮಂತ್ರಿ ನಿಶ್ಚಯ ಮಾಡೋ ಸಂದರ್ಭದಲ್ಲೂ ಅವತ್ತಿಂದನೂ 50-50 ಇನ್ನೊಂದು ಮತ್ತೊಂದು ಅಂತ ಎಲ್ಲ ಚರ್ಚೆಗಳು. ಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿ ಅಂತ 4-6 ಜನ ಮುಖ್ಯಮಂತ್ರಿಗಳು ಎಲ್ಲರೂ ಸ್ವಯಂ ಘೋಷಿತವಾಗಿ ಹೇಳಿಕೆಯನ್ನ ಪರಮೇಶ್ವರ್ ಅವರು ಕೊಡೋದಾಗ್ಲಿ, ಅಥವಾ ಸತೀಶ್ ಜಾರಕಿಹೊಳಿ ಕೊಡೋದಾಗ್ಲಿ, ಅಥವಾ ಪ್ರಿಯಾಂಕ್ ಖರ್ಗೆ ಕೊಡೋದಾಗ್ಲಿ, DK ಶಿವಕುಮಾರ್ ಕೊಡೋದಾಗ್ಲಿ, ಇನ್ನು ಹಲವಾರು ವ್ಯಕ್ತಿಗಳು ತಮ್ಮ ಹೇಳಿಕೆಗಳನ್ನು ಕೊಡ್ತಾನೆ ಇದ್ರು. ಇನ್ನೊಬ್ರು ನಾನು ಉಪಮುಖ್ಯಮಂತ್ರಿ, KPCC ಪ್ರೆಸಿಡೆಂಟ್ ನಾನು ಮಂತ್ರಿ, ನಾನು ಅಧಿಕಾರ, ಈ ರೀತಿ ಪ್ರತಿನಿತ್ಯ ಅವರಲ್ಲೇ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಚರ್ಚೆ ವಿವಾದಗಳು ನಡೀತಾನೆ. ಬಹಿರಂಗವಾಗಿ ಅವ್ರ ಶಾಸಕರೇ ಮಾತಾಡ್ತಿದ್ರು, ನಾವೇನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಹಾಗಾಗಿ ಚರ್ಚೆಗಳು ನಡೀತಿದೆ. ಆ ರೀತಿ ಪರಿಸ್ಥಿತಿ ಇದೆ ಅನ್ನೋಂಥದ್ದು ಎಲ್ಲ ಒಂದ್ ಕಡೆ ವ್ಯಕ್ತವಾಗ್ತಿದೆ. ಎಷ್ಟೋ ಸಂದರ್ಭದಲ್ಲಿ ಪಾಪ ಮುಖ್ಯಮಂತ್ರಿ ಅವರೇ ನಾನೇ ಪೂರ್ತಿ ಅವಧಿ ಇರ್ತೀನಿ, ನಾನೇ ಇರ್ತೀನಿ ಅಂತ ಅವರೇ ಹಲವಾರು ಬಾರಿ ಅವರೇ ಸ್ವಯಂ ಘೋಷಣೆ ಮಾಡೋಂಥದ್ದನ್ನು ನಾವು ಕಂಡಿದ್ದೀವಿ. ಸೊ ಈ ರೀತಿ ಎಲ್ಲ ಹಂತದಲ್ಲೂ ಅಧಿಕಾರದ ದಾಹ, ಅಧಿಕಾರಕ್ಕೆ ಕಿತ್ತಾಟ ನಡೀತಾನೆ ಇದೆ. ರಾಜಣ್ಣ ಅವ್ರು ಹೇಳ್ದಂಗೆ ಸೆಪ್ಟೆಂಬರ್ ಕ್ರಾಂತಿ ಪ್ರಾರಂಭ ಆಗುತ್ತೆ. ನಮಗಂತೂ ಅದನ್ನ ಎದುರು ನೋಡ್ಬೋದು. ನನಗನ್ಸೋ ಪ್ರಕಾರ ಇನ್ನು ಕೆಲವೇ ದಿನಗಳು ಇವರ ಕಚ್ಚಾಟ, ಗುದ್ದಾಟ ಆಗಿ ಛಿದ್ರ ಆಗ್ತಾರೆ ಅಂತ ಅನ್ನೋದು ನನಗೇನೋ. ಕಾಂಗ್ರೆಸ್ ಛಿದ್ರ ಆಗುತ್ತೆ, ಕಿತ್ತಾಟ ಹೌದಾ? ಆ ಕಿತ್ತಾಟ ಯಾವ ಮಟ್ಟಕ್ಕೆ ಆಗ್ತಿದೆ ನೋಡ್ತಿದ್ದೀರಾ? ನಾನಾ ನೀನಾ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಬಂದ್ಬಿಟ್ಟಿದೆ ಅಲ್ಲಿ. ಆಗತ್ತೆ ಹಂಗಾದ್ರೆ ಅವರಲ್ಲಿ ನಾನು ಹೊರಗಡೆಯಿಂದ ನೋಡ್ತಾ ಇರೋದು, ಹೊರಗಡೆಯಿಂದ ನಾವು ನೋಡ್ತಾ ಇರೋಂಥದ್ದು. ಚಾಣಕ್ಯ ರಾಜಕಾರಣಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಯಾವ್ದನ್ನ ಮಾತನಾಡಬೇಕು, ಯಾವ್ದಕ್ಕೆ ರಿಯಾಕ್ಟ್ ಮಾಡಬೇಕು, ಯಾವ್ದಕ್ಕೆ ರಿಯಾಕ್ಟ್ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಮಾಡ್ತಾರೆ. ನಿಮಗೆ ಅರಿವಿಲ್ಲದ್ದು, ನಿಮಗೆ ಸುಳಿವಿಲ್ಲದ್ದು, ನಿಮಗೆ ತಿಳಿಯದ್ದು ಏನೂ ಇಲ್ಲ. ಆದರೂ ಒಂದಷ್ಟು ಗೌಪ್ಯತೆಗಳನ್ನ ಕಾಪಾಡ್ತೀರಿ. ಏನಿಯೋ ಅಂತಿಮವಾಗಿ ಕರ್ನಾಟಕದ ಜನರಿಗೆ, ನಿಮ್ಮ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತೀರಿ? ಖಂಡಿತ ನಾವು ಪ್ರಜಾಪ್ರಭುತ್ವವನ್ನು ಬಲಪಡಿಸ್ಬೇಕು, ನಮ್ಮ ನಾಡನ್ನು ಸದೃಢವಾಗಿ ಕಟ್ಟಬೇಕು. ಆ ದಿಕ್ಕಿನಲ್ಲಿ ನಾವು ಪ್ರಾಮಾಣಿಕವಾಗಿ, ಬಹಳಷ್ಟು ಪ್ರಾಮಾಣಿಕವಾಗಿ ನಮ್ಮ ಜವಾಬ್ದಾರಿಯಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡಬೇಕು, ಜನಪರವಾಗಿ ಕೆಲಸ ಮಾಡಬೇಕು, ನಿಸ್ವಾರ್ಥವಾಗಿ ಕೆಲಸ ಮಾಡಬೇಕು, ನೈತಿಕತೆ ಮೌಲ್ಯಗಳನ್ನು ಎತ್ತಿಡಬೇಕು, ಪಾರದರ್ಶಕತೆಯನ್ನು ಎತ್ತಿಡಬೇಕು, ಜನಪರವಾಗಿ ಕೆಲಸ ಮಾಡಬೇಕು. ಆ ದಿಕ್ಕಲ್ಲಿ ಸತತವಾಗಿ ಪ್ರಯತ್ನ ಮಾಡಬೇಕು. ಕೆಟ್ಟವ್ರು ಇರ್ತಾರೆ, ಕೆಟ್ಟವ್ರು ರಾಜಕೀಯದಲ್ಲಿ, ಸಮಾಜದಲ್ಲಿ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಎಲ್ಲ ಕಡೆನೂ ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಹಾಗಾಗಿ ಕೆಟ್ಟವ್ರು ಇದ್ದಾರೆ ಅಂತ ನಾವು ಒಳ್ಳೆಯವ್ರು ಸುಮ್ಮನೆ ಆಗಬಾರ್ದು. ನಾವು ಒಳ್ಳೆತನಕ್ಕೆ, ಒಳ್ಳೆಯದಕ್ಕೆ ನ್ಯಾಯ ಸಿಗುತ್ತೆ, ಒಳ್ಳೆಯದನ್ನು ಎತ್ತಿಡಿಬೇಕು, ಸತ್ಯವನ್ನು ಎತ್ತಿಡಿಬೇಕು. ಆ ದಿಕ್ಕಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಣ ತೊಟ್ಟು, ಪ್ರತಿಯೊಬ್ಬ ಕಾರ್ಯಕರ್ತನು ಪಣ ತೊಟ್ಟು, ಪ್ರತಿಯೊಬ್ಬ ಕನ್ನಡಿಗನು ಪಣ ತೊಟ್ಟು ಕೆಟ್ಟ ಶಕ್ತಿ, ದುಷ್ಟ ಶಕ್ತಿಗಳನ್ನು ನಿರ್ನಾಮ ಮಾಡಬೇಕು. ಕೆಟ್ಟ ಶಕ್ತಿ, ದುಷ್ಟ ಶಕ್ತಿ, ಜನ ವಿರೋಧಿಗಳು, ಭ್ರಷ್ಟಾಚಾರಿಗಳನ್ನು, ಅಧಿಕಾರ ದುರುಪಯೋಗ ಪಡಿಸುವಂಥ ವಂಶ ಪಾರಂಪರ್ಯ ರಾಜಕಾರಣ, ಇವಕ್ಕೆಲ್ಲವಕ್ಕೂ ಸದೆ ಬಡಿಬೇಕು ಅಂತ ನನ್ನ ಪ್ರಾಮಾಣಿಕ ಕೋರಿಕೆ. ನಾನು ಈ ದಿಕ್ಕಲ್ಲಿ ನಾನು ಸಹ ನಿಮ್ಮಲ್ಲಿ ಒಬ್ಬನಾಗಿ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ನಾನು ಭಾಳ ವಿಶ್ವಾಸದಿಂದ ಹೇಳ್ತೀನಿ. ಪ್ರಾಮಾಣಿಕವಾಗಿ ಮಾಡೋಣ. ನಮ್ಮ ರಾಜ್ಯವನ್ನು ಸದೃಢ ರಾಜ್ಯ, ಏನು ವಿಕಸಿತ ಭಾರತ ಅಂತ ನಮ್ಮ ಪ್ರಧಾನಮಂತ್ರಿಗಳು ಕರೆದಿದ್ದರು, ಈ ವಿಕಸಿತ ಭಾರತವನ್ನು ಸಾಧಿಸಲಿಕ್ಕೆ, ವಿಕಸಿತ ಕರ್ನಾಟಕವನ್ನು ಮಾಡಲಿಕ್ಕೆ ನಾವೆಲ್ಲರೂ ಪಣ ತೊಟ್ಟು, ಉತ್ತರ ಕರ್ನಾಟಕ ಅನ್ನೋದಲ್ಲ, ದಕ್ಷಿಣ ಕರ್ನಾಟಕ ಅನ್ನೋದಲ್ಲ, ಈ ಜಾತಿ ಆ ಜಾತಿ, ನಮ್ಮ ಜಾತಿ ಬಡವ ತಾರತಮ್ಯ ಇಲ್ಲದೆ ಬಡವರ ಪರವಾಗಿ, ರೈತರ ಪರವಾಗಿ, ಒಟ್ಟಾರೆ ಸಮಗ್ರವಾಗಿ ಎಲ್ಲರಿಗೂ ನ್ಯಾಯ ಸಿಕ್ಕಿ ಪ್ರತಿಯೊಬ್ಬರ ಶ್ರಮಕ್ಕೆ ಫಲ ಸಿಗಬೇಕು, ಪ್ರತಿಯೊಬ್ಬರ ಫಲ ಸಿಗಬೇಕು. ಒಬ್ಬರ ವಿರುದ್ಧವಾಗಿ ಒಬ್ಬರು ವಿರುದ್ಧವಾಗಿ ಕೆಲಸ ಮಾಡೋಂಥದ್ದು ಮಾಡಿ ಶಕ್ತಿಗಳನ್ನು ನಾಶ ಮಾಡ್ಕೊಳ್ಳೋದು ಬೇಡ. ಶಕ್ತಿಗೆ ಶಕ್ತಿ ಜೋಡಿಸ್ಕೋಬೇಕು. ಆ ಜೋಡಿಸ್ಕೊಳ್ಳೋಂಥ ಕೆಲಸ ಎಲ್ಲರೂ ಮಾಡಿ ಸೇರಿ ಕೈ ಜೋಡಿಸಿ ತಾಯಿ ಭುವನೇಶ್ವರಿಗೆ ಶಕ್ತಿ ತುಂಬಿ ಆರಾಧಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ಇವತ್ತೇನು ನಮ್ಮ ಸ್ನೇಹಿತರಾದಂಥ ಶಿವ ಅವರ ಒಂದು ಸಂದರ್ಶನದಲ್ಲಿ, ಕರ್ನಾಟಕ ಟಿವಿಯ ಈ ಸಂದರ್ಶನದಲ್ಲಿ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ವೀಕ್ಷಕರೇ, ಬಹಳಷ್ಟು ಸುದೀರ್ಘ ಸಂದರ್ಶನ ಕೇಳಿರ್ತೀರಿ. ಯಾಕಂದ್ರೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ, ಪ್ರಸ್ತುತ ರಾಜಕಾರಣಿಗಳಲ್ಲಿ, ನಾಯಕರುಗಳಲ್ಲಿ
ರಾಜ್ಯ, ದೇಶ, ವಿದೇಶ ಎಲ್ಲಾ ವಿಷಯಗಳನ್ನು ಕೂಡ ಸ್ಪಷ್ಟವಾಗಿ, ನೇರವಾಗಿ, ಸುಲಲಿತವಾಗಿ ವಿಷಯಗಳನ್ನ ಇಟ್ಕೊಂಡು ಮಾತಾಡುವಂತ ಕೆಲವು ಮಂದಿಗಳಲ್ಲಿ 2 ಅಂಕೆ ದಾಟಲು ಆ ಥರ ಲೀಡರ್ ಕರ್ನಾಟಕದಲ್ಲಿ. ಅದರಲ್ಲಿ ಒಬ್ಬರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ತು. ಸ್ಟುಡಿಯೋಗೆ ಬಂದರು. ಭಾಳ ಖುಷಿ ಆಯಿತು ಸರ್. ಒಳ್ಳೇದಾಗಲಿ, ಒಳ್ಳೆಯವ್ರು ಒಳ್ಳೇದಾಗುತ್ತೆ. ನಾನು ಮಾವನ್ನ ಬಿತ್ತನೆ ಮಾಡಿದ್ರೆ ಮಾವು ಬರುತ್ತೆ, ಬೇವು ಹಾಕಿದ್ರೆ ಬೇವು ಬರುತ್ತೆ, ಒಳ್ಳೇದನ್ನ ಬಿತ್ತನೆ ಮಾಡಿದ್ರೆ ಒಳ್ಳೇದು ಬರುತ್ತೆ. ಸೊ ಹಾಗಾಗಿ ಯಾವ ತಳಿ, ಯಾವ ಬಿತ್ತನೆ, ಯಾವ ಉದ್ದೇಶ, ಯಾವ ಸಂಕಲ್ಪ ಅನ್ನೋದು ಸ್ಪಷ್ಟವಾಗಿ ನಿಮ್ಗಿದೆ. ಸೊ ಹಾಗಾಗಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಜೊತೆ ಮಾತಾಡೋಕ್ಕೆ. ಇದಾಗಿತ್ತು ಕರ್ನಾಟಕ ಟಿವಿಯ ಈ ಸಂದರ್ಶನ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.